HDMI ಆದದ್ದು HDMI ಅದರಿಂದ ಇಲ್ಲಿನ ಹಾಕಿಲ್ಲಲ್ಲ HDMI. ಕ್ರಿಸ್ತನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಿರುವ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ದೇವನಾದ ಯೆಹೋವನ ನಾಮದಲ್ಲೂ ಅವರ ಮಗನಾದ ಯೇಸು ಪ್ರಭುವ ನಾಮದಲ್ಲೂ ವಂದನೆಗಳು. ಮತ್ತೆ ನಿಮ್ಮನ್ನೆಲ್ಲರೂ ಮುಖಾಮುಖವಾಗಿ ದೇವರು ಮಾಡಿರುವ ಕೃಪಾ ಇವತ್ತು ಮುಖಾಮುಖವಾಗಿ ನೋಡಲು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಈಗ ನಾವು ಪಾಠಕ್ಕೆ ಹೋಗೋಣ. ಸಹೋದರ ಸಹೋದರಿಯರೇ, ಕಳೆದ ಬಾರಿ ನಾವು ಬಂದಿದ್ದಾಗ ಒಂದು ಪಾಠವನ್ನು ನಾವು ಮಾಡಿದ್ವಿ. ಏನಂತ ಹೇಳಿದ್ರೆ ಹ್ಯುಮಿಲಿಟಿ ಬಗ್ಗೆ. ಜ್ಞಾಪಕ ಇದೆಯಾ? ಯಾರಿಗಾದ್ರೂ? ಹೊಸ ಮುಖಗಳು ಕಾಣಿಸ್ತಾ ಇದೆ, ಬಟ್ ಹೇಳ್ಬಿಡ್ತೀನಿ ನಾನು ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬಿಟ್ಟು ನಾವು ಹಂಗೆ ಹೋಗ್ತೀನಿ. ಯಾಕಂದ್ರೆ ಅದರ ಒಂದು ಎರಡನೇ ಭಾಗವಾಗಿ ಇವತ್ತು ನಾವು ನೋಡಲಿದ್ದೇವೆ. ಸಹೋದರ ಸಹೋದರಿಯರೇ, ತಾಳ್ಮೆ ಅನ್ನೋದು ಒಬ್ಬೊಬ್ಬ ಕ್ರೈಸ್ತ ಜನಾಂಗಗಳಿಗೆ ತುಂಬಾ ಮುಖ್ಯವಾದದ್ದು ಅಂತ ನಾವು ನೋಡ್ತೀವಿ. ಯಾಕಂದ್ರೆ ಅನೇಕ ವಿಷಯಗಳು ಲೋಕದಲ್ಲಿ ಆಗಲಿ ಅನೇಕ ವಿಧದ ಜ್ಞಾನಗಳು ನಮಗೆ ಇರುತ್ತೆ. ಆದರೆ ತುಂಬಾ ಮುಖ್ಯವಾದದ್ದು ದೇವರು ನಮ್ಮ ಹತ್ರ ಏನ್ ನೋಡ್ತಾರಂದ್ರೆ, ಆ ವಚನದಲ್ಲಿ ನಾವು ನೋಡಿದ್ವಿ, ದೇವರು ನಮ್ಮ ತಾಳ್ಮೆಯ ತುಂಬಾ ನೋಡೋರಾಗಿ ಇದ್ದಾರೆ ಅಂತ ನೋಡಿದ್ವಿ. ಹಂಗಂದ್ರೆ ಆ ತಾಳ್ಮೆ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಾವು ಹೆಂಗ್ ತೋರಿಸೋದು, ಅದು ಹೆಂಗ್ ಅದು ನಾವು ಮಾಡೋದು ಅಂತ ಹೇಳಿದ್ರೆ, ನಮ್ಮಲ್ಲಿರುವ ಒಂದು ಹೆಮ್ಮೆಯನ್ನು ಏನ್ ಮಾಡ್ಬೇಕಂದ್ರೆ ನಾವು ಬಿಡಬೇಕು. ಆಗ ಮಾತ್ರನೇ ದೇವರು ಎದುರು ನೋಡುವ ತಾಳ್ಮೆ ನಮ್ಮೊಳಗಡೆ ಬರುತ್ತೆ. ಸರಿ, ಅದು ತೆಗಿಯೋಣ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಅದು ನಾವು ಯೋಚನೆ ಮಾಡಿದ್ರೆ ಅದು ಆಗಲ್ಲ. ಯಾಕಂದ್ರೆ ಅದ್ರ ಒಳಗಡೆ ಅನೇಕ ವಿಧವಾದ ಕ್ಯಾರೆಕ್ಟರ್ಗಳನ್ನು ಇಕ್ಕಿದೆ. ಆ ಹೆಮ್ಮೆ ಇದೆಯಲ್ಲ, ಅದು ಒಂಟಿಯಾಗಿ ಇರಲ್ಲ, ಅದ್ರ ಒಳಗಡೆ ಅನೇಕ ವಿಧವಾದ ಕ್ಯಾರೆಕ್ಟರ್ಗಳನ್ನ ಇಕ್ಕಿದೆ. ನಾವು ಕಳೆದ ಬಾರಿ ಬಂದಾಗ ನಾವು ನೋಡಿದ್ವಿ ಏನಂತ ಅಂದ್ರೆ, ಹೆಮ್ಮೆ ಹೆಂಗಿದೆ ಅದೇ ಒಂದು ದೊಡ್ಡ ಆಲದ ಮರ ಥರ. ಅದರಲ್ಲಿ ಈಗ ಆಲದ ಮರವನ್ನು ನಾವು ಏನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಬೇಕು ಅಂತ ಹೇಳಿದ್ರೆ ಅದು ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ. ಅದು ಏನ್ ಮಾಡ್ಬೇಕಂದ್ರೆ ಚಿಕ್ಕ ಚಿಕ್ಕ ಕೆಳೆಗಳಿರುತ್ತಲ್ಲ, ಬ್ರಾಂಚಸ್ ಇರುತ್ತೆ, ಅದೆಲ್ಲ ನಾವು ಏನ್ ಮಾಡ್ಬೇಕಂದ್ರೆ ಕಟ್ ಮಾಡಿ ಕೊನೆಗೆ ಆ ಮರವನ್ನು ಏನ್ ಮಾಡಕ್ಕಾಗತ್ತೆ? ತೆಗಿಯಕ್ಕಾಗತ್ತೆ. ಅದೇ ರೀತಿ ಹೆಮ್ಮೆ ನಮ್ಮ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅದು ಹೇಳುವುದಕ್ಕೆ ಆಗಲ್ಲ, ನಮಗೆ ಕಂಡುಹಿಡಿಯಕ್ಕೆ ಕಷ್ಟವಾಗ್ತಾ ಇದೆ ಯಾವ ರೀತಿಯಲ್ಲಿ ಹೆಮ್ಮೆ ನನ್ನ ಒಳಗಡೆ ಇದೆ ಅಂತ. ಸೊ ಅದರಲ್ಲಿ ಹುಡುಕಿ ನಾವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಒಂದೇ ದಿನದಲ್ಲಿ ನಡೆಯೋ ವಿಚಾರ ಅಲ್ಲ ಅದು. ಅದು ಮರಣದವರೆಗೂ ಏನಾಗುತ್ತೆ ಅಂದ್ರೆ ಆ ವಿಷಯಗಳು ನಾವು ನಡೀತಾ ಇರುತ್ತೆ. ಅದರಲ್ಲಿ ನಾವು ಕಂಡು ಹಿಡಿದು ನಾವು ಏನ್ ಮಾಡ್ಬೇಕು, ತೆಗೆದ್ರೆ ಆ ಹೆಮ್ಮೆಯನ್ನು ಕಂಪ್ಲೀಟ್ ಆಗಿ ನಮ್ಮಿಂದ ಏನ್ ಮಾಡ್ಬೇಕಂದ್ರೆ ತೆಗಿಬಹುದು. ಆಗ ದೇವರು ಎದುರು ನೋಡುವ ತಾಳ್ಮೆ ನಾವು ತೋರಿಸ್ಬೋದು. ಸಹೋದರ ಸಹೋದರಿಯರೇ, ಒಂದು ಎಕ್ಸಾಂಪಲ್ ನೋಡಿದ್ವಿ. ಏನಂದ್ರೆ ಲೋಕದಲ್ಲಿ ಈ ತಾಳ್ಮೆ ಅನ್ನೋದು ಇದೆಯಾ ಅಂತ ನೋಡಿದ್ರೆ, ಲೋಕದಲ್ಲಿ ಈ ತಾಳ್ಮೆ ಅನ್ನೋದು ಎಲ್ಲೂ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಲೋಕದ ದೇಶಗಳು ಎಕ್ಸಾಂಪಲ್ ಕೊಟ್ವಿ. ಏನಂತ?
ಒಂದೊಂದು ದೇಶನು ಏನ್ ಮಾಡ್ತಾ ಇದೆ ಗೊತ್ತಾ, ಅವರವರ ದೇಶದ ಹೆಮ್ಮೆಗೋಸ್ಕರ ದೊಡ್ಡ ದೊಡ್ಡ ಶೆಳೆಗಳನ್ನು ಏನ್ ಮಾಡೋದು. ಅದರ ಮುಖಾಂತರ ಅವರು ಏನ್ ತೋರ್ಸ್ಕೊಳ್ತಾರೆ ಲೋಕಕ್ಕೆ ಅಂದ್ರೆ, ನನ್ನ ದೇಶ ಈ ರೀತಿ ನಾನು ಬೆಳವಣಿಗೆ ಮಾಡಿದ್ದೀನಿ. ಅನೇಕ ಶಿಲೆಗಳು ನಾವು ನೋಡಿದ್ವಿ ಕಳೆದ ಬಾರಿ ಎಲ್ಲ, ಅದ್ರ ಬಗ್ಗೆ ತುಂಬಾ ಬೇಡ. ಆಮೇಲೆ ನಾವು ಏನ್ ಹೇಳಿದ್ರಿ, ತಾಳ್ಮೆಗೆ ಒಂದು ಉದಾಹರಣೆ ಯಾರಂತ ಹೇಳಿದ್ರೆ ಯೇಸು ಪ್ರಭು. ಅವರ ಬಿಟ್ರೆ ತಾಳ್ಮೆ ಅನ್ನೋದು ಯಾರು ಇಲ್ಲ. ಯಾಕಂದ್ರೆ ಅಷ್ಟು ತಾಳ್ಮೆ ಅವರದಲ್ಲಿ ಇದ್ರಂತ ನೋಡಿದ್ವಿ ನಾವು. ಎಲ್ಲಿಂದ ಅಂತ ಹೇಳಿದ್ರೆ, ಅವರು ಲೋಗಾಸ್ ಇಂದ ಅಲ್ಲಿಂದ ಹಿಡಿದು ಉನ್ನತವಾದ ಎಲ್ಲಾ ಸ್ಥಾನವನ್ನು ಬಿಟ್ಟು ಇಲ್ಲಿಗೆ ಇಳಿದು ಬರ್ಬೇಕಾದ್ರೆ ಒಂದು ತಾಳ್ಮೆ ಬೇಕು. ಯಾಕಂದ್ರೆ ಎಲ್ಲವನ್ನು ಬಿಟ್ಬಿಟ್ರು, ಎಲ್ಲ ಐಶ್ವರ್ಯ ಎಲ್ಲವನ್ನು ಬಿಟ್ಬಿಟ್ಟು ಇಲ್ಲಿ ಮಾನವ ಕುಲವನ್ನು ಕಾಪಾಡಲು ಬಂದ್ಬಿಟ್ರು. ಅದಕ್ಕೆ ಒಂದು ತಾಳ್ಮೆ ಬೇಕು. ಆಮೇಲೆ ಅವರು ಹುಟ್ಟಿದ್ದು, ಅವರು ಬೆಳೆದಿದ್ದು, ಅವರು ಮಾತಾಡ್ತಾ ಇದ್ದ ಜನಗಳು, ಮತ್ತೆ ಎಲ್ಲಾ ವಿಷಯದಲ್ಲೂ ಅವ್ರು ತಾಳ್ಮೆಯನ್ನು ಏನ್ ಮಾಡಿದ್ರು, ತೋರಿಸಿದ್ರು. ಅವರ ಇಡೀ ಮರಣದವರೆಗೂ ಏನ್ ಮಾಡಿದ್ರಿ, ತಾಳ್ಮೆಯನ್ನು ನಮ್ಗೆ ತೋರಿಸ್ಕೊಟ್ಬೋದ್ರು, ನಾವು ನೋಡಿದ್ವಿ. ಆಮೇಲೆ ನಾವು ಏನ್ ಮಾಡಿದ್ರಿ, ಒಂದು ಹೊಸ ಸೃಷ್ಟಿ, ನೂತನ ಸೃಷ್ಟಿ ಹೆಂಗಿರ್ಬೇಕಂದ್ರೆ ಒಂದು ಹಣ್ಣು ನೋಡಿದ್ವಿ. ಯಾವುದು? ದಾಳಿಂಬೆ. ಆ ದಾಳಿಂಬೆ ಹಣ್ಣಲ್ಲಿ ನೂತನ ಸೃಷ್ಟಿ ಹೆಂಗ್ ಇಕ್ಕಿದಾರ ಅಂತ ಹೇಳಿದ್ರೆ ನೋಡಿ, ಅದು ಅದು ಏನನ್ನು ಸೂಚಿಸುತ್ತೆ ಅಂದ್ರೆ, ನೂತನ ಸೃಷ್ಟಿಯನ್ನು ಸೂಚಿಸುತ್ತೆ. ಅದು ತಾಳ್ಮೆಯಿಂದ ಇರುತ್ತೆ ನೋಡಿ, ಕೆಳಗಡೆ ಇರುತ್ತೆ ಕಿರೀಟ, ಅದೆಲ್ಲ ವಿಷಯಗಳನ್ನ ನಾವು ನೋಡಿದ್ವಿ ಅಲ್ವಾ. ಸೊ ಈ ರೀತಿ ತಾಳ್ಮೆ ಅನ್ನೋದು ಇದೆ ಅಂತ ನೋಡಿದ್ವಿ. ಇಂಟ್ರಡಕ್ಷನ್ ತರ ಹೋದ್ಸಲ ಬಂದಾಗ ಕಂಪ್ಲೀಟ್ ಆಗಿ ನೋಡಿದ್ವಿ. ಈಗ ಎರಡನೇ ಭಾಗವಾಗಿ ನಾವೇನ್ ಮಾಡೋಣ ಅಂದ್ರೆ, ಆ ತಾಳ್ಮೆ ಬಗ್ಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡೋಣ ಅಂದ್ರೆ ಥಿಂಕ್ ಮಾಡೋಣ. ಯೇಸು ಪ್ರಭು ತಾಳ್ಮೆ ನೋಡಿದ್ವಿ. ಈಗ ಅವರ ಅಪೋಸ್ಟಲ್ಸ್, ಅವರ ಹೆಜ್ಜೆ ದಾರಿಯಲ್ಲಿ ನಡೆದ ಅಪೋಸ್ಟಲರ ಬಗ್ಗೆ ನಾವು ಸ್ವಲ್ಪ ನೋಡ್ಬಿಟ್ಟು ಕೊನೆಯಲ್ಲಿ ನಾವು ಯಾವ ರೀತಿ ನಡಿಬೇಕಂತ ನೋಡಿ ಈ ಪಾಠವನ್ನು ನಾವು ಮುಗಿಸೋಣ. ಸಹೋದರರು ಬರೆಯುವಾಗ ಈ ಹೆಮ್ಮೆ ಒಂದು ಯುದ್ಧ ಮಾಡುತ್ತಂತೆ. ಯಾವ್ದ ಜೊತೆ ಅಂತ ಹೇಳಿದ್ರೆ, ಈ ಹೆಮ್ಮೆ ಬಂದ್ಬಿಟ್ಟು ಹೊಸ ಸೃಷ್ಟಿ, ಅದೇ ನೂತನ ಸೃಷ್ಟಿ ಇದೆಯಲ್ಲ, ಅದ್ರ ಜೊತೆಗೆ ಮರಣದವರೆಗೂ ಒಂದು ಯುದ್ಧನೇ ನಡೆಯುತ್ತಂತೆ. ಈಗ ಯುದ್ಧ ಅಂತ ಹೇಳಿದ್ರೆ ಸಹೋದರಿ ನೀವು ಹೇಳಿ, ಒಂದು ಸೈನಿಕರು ಯುದ್ಧಕ್ಕೆ ಹೋಗ್ತಾರೆ, ಅದು ಕಂಪೇರ್ ಮಾಡ್ತಾ ಇದಾರೆ ಯುದ್ಧ ಹೆಂಗ್ ಅಂತ ಹೇಳಿದ್ರೆ, ಒಂದು ಯುದ್ಧಕ್ಕೆ ಹೋಗ್ತಾರೆ, ಆ ಯುದ್ಧಕ್ಕೆ ಹಂಗೆ ಹೋಗ್ಬಿಡಲ್ಲ. ಏನಂತ ಹೇಳಿದ್ರೆ ಒಂದು ಪ್ರಾಪರ್ ಪ್ಲಾನಿಂಗ್ ಇರುತ್ತೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ವೆಪನ್ಸ್ ತಗೊಂಡು ಹೋಗ್ತಾ ಇರ್ತಾರೆ, ಸ್ಟ್ರಾಂಗ್ ವೆಪನ್ಸ್ ಇರಬೇಕು. ಆಮೇಲೆ ಆ ಒಂದು ವಿರುದ್ಧವಾಗಿ ಬರುವವರು ಯಾವ ರೀತಿ ಸ್ಟ್ರಾಂಗ್ ಆಗಿದ್ದಾರೆ, ಜನಸಾಮಾನ್ಯ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಎಲ್ಲ ಪ್ಲಾನ್ ಮಾಡಿಯೇ ಹೋಗ್ತಾರೆ. ಎಷ್ಟು ಸ್ಟ್ರಾಂಗ್ ಆಗಿ ನಾವು ವೆಪನ್ಸ್ ತಗೊಂಡು ಹೋಗ್ತೀವೋ ಅಷ್ಟು ಗೆಲುವು ನಮಗೆ ಖಚಿತ, ಸಹೋದರಿಯರೇ. ಆಮೇಲೆ ಆ ಒಂದು ಸೈನಿಕರು ಯಾವ ರೂಲ್ಸ್ ಅನ್ನು ರೆಗ್ಯುಲೇಷನ್ ಫಾಲೋ ಮಾಡಬೇಕು, ಆವಾಗ ಮಾತ್ರನೇ ಅಲ್ಲಿ ಓಡಕ್ ಸಾಧ್ಯ. ಸುಮ್ಮನೆ ಇಷ್ಟ ಬಂದಿರ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬರೋದಲ್ಲ ಆ ಸೈನಿಕರು. ಇನ್ನೊಂದು ಏನಂದ್ರೆ ಮುಖ್ಯವಾದದ್ದು, ಆ ಕಮಾಂಡ್ಮೆಂಟ್ ಇರ್ತಾರಲ್ಲ, ಆ ಕ್ಯಾಪ್ಟನ್ ಇರ್ತಾರೆ ಇದರಲ್ಲಿ. ಆ ಕ್ಯಾಪ್ಟನ್ ಏನ್ ಹೇಳ್ತಾರೋ ಅದು ಗಮನವಿಟ್ಟು ಕೇಳಿ ಆ ರೀತಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಯುದ್ಧಕ್ಕೆ ಹೋಗೋವರಾಗಿ ಇರ್ತಾರೆ. ಕೊನೆವರೆಗೂ ಒಂದು ಗೆಲುವು ಇಲ್ಲಾಂದ್ರೆ ಮರಣ, ಹಿಂದಕ್ಕೆ ಯಾವಾಗ್ಲೂ ಏನಾಗಲ್ಲ. ಅವರು ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಆ ತರ ಇರುತ್ತೆ. ಸೊ ಇದೇ ರೀತಿ ಇದನ್ನ ಯಾವ್ದು ಕಂಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ನೂತನ ಸೃಷ್ಟಿ ಬೆಳೆಯುವಾಗ ನಮಗೂ ಇದೇ ರೀತಿ ಯುದ್ಧ ಒಂದು ನಡೆಯುತ್ತೆ. ಯಾವ್ದಂತ ಹೇಳಿದ್ರೆ, ವಚನ ಓದೋಣ ಸಿಸ್ಟರ್. 2 ಕೊರಿಂಥಿಯರಿಗೆ 10:4. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿಕೃತಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟವರು. ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆಹಿಡಿಯಿರಿ. ನೋಡಿ, ನಾವು ಉಪಯೋಗಿಸುವ ಆಯುಧಗಳು ಯಾವುದಂತಲ್ಲ, ಲೋಕ ಸಂಬಂಧವಾದದ್ದಲ್ಲ. ಈಗ ನೋಡಿದ್ವಲ್ಲ ನಾವು, ಸೈನಿಕರು ಹೋಗುವಾಗ ಯಾವ ರೀತಿ ಅವರು ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾರೆ ಆ ರೀತಿ ಅಲ್ಲ. ನಮ್ಮದು ಏನಂದ್ರೆ ಉನ್ನತವಾದ ಎಲ್ಲ ಆ ಒಂದು ಪ್ರೈಡನ್ನು ನೀವೇನ್ ಮಾಡಿ ಅಂದ್ರೆ ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಬೆಸಿಯರ್ 6:16 ಓದೋಣ ಸಿಸ್ಟರ್. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು
ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಒಂದು ವೆಪನ್ಸ್ ಯಾವುದು ಅಂತ ಹೇಳಿದ್ರೆ ನೂತನ ಸೃಷ್ಟಿಗೆ ನಂಬಿಕೆ ಎಂಬ ಗುರುಣಿಯನ್ನು ಅದೇ ತೆಗೆದುಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರೊಟೆಕ್ಷನ್ ಇದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರಿಯರೇ. ಒಂದ್ಸಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದನ್ನು ಫಾಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಏನಾಗಿಲ್ಲ ಅಂದ್ರೆ ಆ ಜಯಮಾಲೆ ಸಿಗುವುದಿಲ್ಲ ಸಹೋದರ ಸಹೋದರಿಯರೇ. ಅದೇ ನಾವು ಹೋಗ್ತೀವಿ 2 ತಿಮೋಥಿ 2:5 ಅದನ್ನಷ್ಟು. ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಗಳೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ನೋಡಿ, ಆ ನಿಯಮದ ಪ್ರಕಾರ ಅವ್ರು ಓಡಿಲ್ಲ ಅಂದ್ರೆ ಜಯಮಾಲೆ ಏನಾಗಲ್ಲ, ದೊರಕುವುದಿಲ್ಲ ಸಹೋದರ ಸಹೋದರಿಯರೇ. ಹಂಗಂದ್ರೆ ನಮಗೂ ಈ ಒಂದು ನಿಯಮಗಳಿದೆ, ಯಾವ ರೀತಿ ನಾವು ಈ ಓಟವನ್ನು ಓಡಬೇಕು ಅನ್ನೋ ಒಂದು ನಿಯಮಗಳಿದೆ. ಅದ್ರ ಪ್ರಕಾರ ನಾವು ಓಡಿಲ್ಲ, ನನ್ನ ಇಷ್ಟ ಬಂದ ಇದರಲ್ಲಿ ನಾನು ಓಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಹೋದರ ಸಹೋದರಿ, ನಾವು ಏನಕ್ಕೋಸ್ಕರ ನಾವು ಓಡ್ತಾ ಇದೀವೋ ಆ ಜಯಮಾಲೆ ನಮಗೆ ದೊರಕುವುದಿಲ್ಲ ಅಂತ ನಾವು ನೋಡ್ತೀವಿ. ಸೊ ನಾವು ಏನು ಮಾಡ್ಬೇಕಂದ್ರೆ ದೇವರ ಮುಂದೆ ತಾಳ್ಮೆಯಿಂದ ನಾವು ಅದನ್ನು ತೋರಿಸ್ಬೇಕಂದ್ರೆ ಖಂಡಿತ ಆ ಹೆಮ್ಮೆಯನ್ನು ನಾವು ತೆಗಿಬೇಕು. ಆ ಹೆಮ್ಮೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ಅನೇಕ ಗುಣಗಳನ್ನು ಒಳಗಡೆ ಇಟ್ಟಿದೆ. ಅದೆಲ್ಲ ನಾವು ಒಂದೇ ದಿನದಲ್ಲಿ ಆಗಲ್ಲ. ದಿನ ಕಲಿತಾ ಕಲಿತಾ ನಾವೇನು ಮಾಡಬೇಕಂದ್ರೆ ಅದನ್ನು ತೆಗಿಬೇಕು ಸಹೋದರ ಸಹೋದರಿ. ಅದನ್ನು ಖಂಡಿತವಾಗಿ ಅದನ್ನು ಯಾರು ಮುಗಿಸಿದ್ರು ಅಂತ ನೋಡಿದ್ರೆ ಯೇಸು ಪ್ರಭು ಕಂಪ್ಲೀಟ್ ಆಗಿ ಅದನ್ನೇನು ಮಾಡಿದ್ರು, ಮುಗಿಸಿದ್ರು. ಅವರ ಹೆಜ್ಜೆ ಜಾಡಿನಲ್ಲಿ ನಡೆದ ಅವರ ಶಿಷ್ಯಂದರು ಅಪೋಸ್ಲರ್ ಆ ದಾರಿಯಲ್ಲಿಯೇ ನಡೆದ್ರು ಸಹೋದರ ಸಹೋದರಿಯರೇ. ಅವ್ರಿಗೂ ಅನೇಕ ಶೋಧನೆಗಳಿತ್ತು. ಅವ್ರು ಈಸಿಯಾಗಿ ಏನು ಮಾಡಿಲ್ಲ ಅಂದರೆ ತಾಳ್ಮೆಯನ್ನು ತೋರಿಸಿಲ್ಲ. ಆರಂಭದಲ್ಲಿ ನೀವು ನೋಡಬೇಕು, ಶಿಷ್ಯಂದರು ಆರಂಭದಲ್ಲಿ ಹೆಂಗಿದ್ರು ಅಂತ ಹೇಳಿದ್ರೆ ನಮಗಿಂತ ಮೋಸವಾಗಿದ್ದಾರೆ. ಆಮೇಲೆ ಅವರು ಪವಿತ್ರಾತ್ಮ ಬಂದ ಮೇಲೆ ಸಹೋದರ ಸಹೋದರಿಯರೇ, ಆ ಯೇಸು ಪ್ರಭು ಯಾವ ರೀತಿ ಇದ್ರೋ ಅದೇ ರೀತಿ ಅವ್ರು ಏನು ಮಾಡಿದ್ರು ಅಂದರೆ ಹೋದ್ರು ಅಂತ ನಾವು ನೋಡ್ತೀವಿ. ಅದೇ ರೀತಿ ಈಗ ನೆಕ್ಸ್ಟ್ ಯಾರು ಬರ್ತಾರಂದ್ರೆ ಶರೀರ ಅಂಗವಾಗಿ ಸೇರುವ ನಾವು ಇವರನ್ನು ನೋಡಿ ನಾವೇನು ಮಾಡ್ಬೇಕಂದ್ರೆ ಆ ವಿಷಯಗಳನ್ನು ಕಲಿಬೋದು ಸಹೋದರ ಸಹೋದರಿಯರೇ. ಈಗ ನಾವು ಬಂದ್ಬಿಟ್ಟು ಶಿಷ್ಯಂದಿರನ್ನು ನೋಡೋಣ. ಯೇಸು ಪ್ರಭು 12 ಶಿಷ್ಯಂದಿರು ಇದ್ರಲ್ಲ, ಅದರಲ್ಲಿ ಯಾರು ತುಂಬ ಮುಖ್ಯವಾದದ್ದು? ಪೇದ್ರು ಒಬ್ರೇನಾ? ಯಾಕೋಬ್. ನೋಡಿ, ಅಷ್ಟು 12 ಜನ ಇದ್ರೂ ಅದರಲ್ಲಿ ತುಂಬ ಮುಖ್ಯವಾದ 3 ಜನ. ಯಾಕಂದ್ರೆ ಎಲ್ಲೂ ಹೋದ್ರೂ ಅವ್ರನ್ನ ಬಿಟ್ಕೊಡಲ್ಲ ಯೇಸು ಪ್ರಭು. ಯಾಕೆ ಅಂತ ಹೇಳಿದ್ರೆ ಪಾರ್ಶಾಲಿಟಿ ಏನು ಮಾಡ್ತಾ ಇಲ್ಲ, ಎಲ್ಲರೂ ಒಂದೇ ಯೇಸು ಪ್ರಭುಗೆ. ಆದ್ರೆ ಯಾಕೆ ಅವರು ಬಿಡ್ತಾ ಇಲ್ಲ, ಎಲ್ಲ ಹೋದ್ರು ಈ 3 ಜನನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ ಪೇತ್ರು ಯೇಸು ಪ್ರಭು ಹೋದ ಮೇಲೆ ಪೇತ್ರು ಏನ್ ಮಾಡ್ತಾರೆ ಅಂದ್ರೆ ಸಭೆಯನ್ನು ಏನ್ ಮಾಡ್ತಾರೆ, ಅವರೇ ನಡೆಸ್ತಾರೆ. ಅವರದಲ್ಲಿ ಎಲ್ಲರನ್ನು ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ಮುಖ್ಯವಾದ ಯಾರು? ಪೇತ್ರು. ನೆಕ್ಸ್ಟ್ ಯೋಹಾನು. ನೋಡಿ, ಯೇಸು ಪ್ರಭು ಮರಣ ಹೊಂದಿದ ಮೇಲೆ, ಶಿಷ್ಯಂದರು ಎಲ್ಲರೂ ಮರಣ ಹೊಂದಿದ ಮೇಲೆ ಯೋಹಾನ್ ಮಾತ್ರ ಇರ್ತಾರೆ. ಎಷ್ಟು ಅಂತ ಹೇಳಿದ್ರೆ 100ವರೆಗೂ ಯೋಹಾನ್ ಬಂದ್ಬಿಟ್ಟು ಇದರಲ್ಲಿ ಇರ್ತಾರೆ. ಈಗ ನೋಡಿ, ಎಲ್ಲರೂ ಆ ಒಂದು ವಿಶ್ವಾಸ ಎಲ್ಲ ಹೋಗ್ಬಿಟ್ಟಿರುತ್ತೆ. ಈಗ ಒಂದೇ ಹೋಪ್ ಯಾರಂದ್ರೆ ಯೋಹಾನ್. ಯೇಸು ಪ್ರಭು ಕಣ್ಣಾರ ನೋಡಿ ಅವರ ಬಗ್ಗೆ ವಾಕ್ಯ ಸಾರೋರು ಒಬ್ಬರೇ ಯಾರಂತ ಹೇಳಿದ್ರೆ ಯೋಹಾನ್. ನೋಡಿ, ಅವರು ತುಂಬಾ ಮುಖ್ಯವಾದ. ಯಾಕೋಬ್ ಸಿಸ್ಟರ್, ಯಾಕೋಬ. ನೋಡಿ, ಯಾಕೋಬ ಮೊದಲು ರಕ್ತಶಾಕ್ತಿಯಾಗಿ ಏನಾಗ್ತಾರೆ ಅಂದ್ರೆ ಅಪೋಸ್ತಲರಲ್ಲಿ ಮರಣ ಹೊಂದ್ತಾರೆ. ನೋಡಿ, ಇವರು ಅದಕ್ಕೆ ಯೇಸು ಪ್ರಭು ಮುಖ್ಯವಾದವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಮುಖ್ಯವಾದ ವಿಷಯಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಸಹೋದರ ಸಹೋದರಿಯರೇ 2 ಮುಖ್ಯವಾದ ಕ್ಯಾರೆಕ್ಟರ್ ನಾವು ನೋಡಲಿದ್ದೀವಿ. ಯಾರು ಅಂತ ಹೇಳಿದ್ರೆ ನೀವ್ ಹೇಳಿ ನೋಡೋಣ ಯಾರು ಅಂತ. ಮೊದಲು ಪೇತ್ರು, ರೈಟ್. ಸಹೋದರ ಸಹೋದರಿಯರೇ, ಅಪೊಸ್ತಲ ಪೌಲನ್ನು ಬಿಟ್ಬಿಟ್ರಿ. ಯಾಕಂದ್ರೆ ಅಪೊಸ್ತಲ ಪೌಲ್ ಬಂದ್ಬಿಟ್ಟು ಯೇಸು ಜೊತೆ ಮಾಂಸದಲ್ಲಿ ಇರ್ಲಿಲ್ಲ, ಆದ್ರೆ ಅವರೊಬ್ಬರೇ ಅವರ ಮಹಿಮೆಯಲ್ಲಿ ನೋಡಿದ್ದು. ಇನ್ನೂ ಒಂದು ಏನಂದ್ರೆ ಎಲ್ಲ ಅಪೊಸ್ತಲರು, ಪೇದ್ರು ತುಂಬಾ ಮುಖ್ಯವಾದವ್ರೆ, ಆದ್ರೆ ಅಪೊಸ್ತಲ ಪೌಲು ನಮಗೆ ಹೊಸ ಸೃಷ್ಟಿಗೆ ಬೇಕಾಗಿರೋ ಎಲ್ಲಾ ಸತ್ಯವನ್ನು ಏನ್ ಮಾಡಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ. ಈಗ ಇವರಿಬ್ಬರಲ್ಲಿ ನಡೆದ ಘಟನೆಯನ್ನು ನೋಡೋಣ. ಅದರಲ್ಲಿ ತಾಳ್ಮೆ ಹೆಂಗ್ ಇವ್ರ ಹತ್ರ ಇತ್ತು, ಅದರಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನೋಡೋಣ ಹೋಗ್ಬಿಟ್ಟು. ಏನು ಅಂತ ಹೇಳಿದ್ರೆ ಅಪೊಸ್ತಲ ಪೌಲ್ ಅಂಡ್ ಪೀಟರ್ ಅಂತ ಹೇಳಿದ್ರೆ ಒಂದು ಈ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ. ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ ಸಹೋದರ ಸಹೋದರಿಯರೇ. ಆ ಫ್ಯಾಕ್ಟ್ರಿಯಲ್ಲಿ
ಏನಾಗುತ್ತೆ ಅಂತ ಹೇಳಿದ್ರೆ ಅನೇಕ ಮಿಷಿನ್ಸ್ ಇರುತ್ತೆ, ಫ್ಯಾಕ್ಟ್ರಿ ಅಂದಮೇಲೆ ಮಿಷಿನ್ಸ್ ಇರುತ್ತೆ ನೋಡಿ. ಒಬ್ಬ ಆ ಮಿಷಿನ್ಸ್ನೆಲ್ಲ ಬಂದ್ಬಿಟ್ಟು ಅವರೇ ಬಂದು ತಯಾರು ಮಾಡಿ ಹಿಂಗೆ ನಡಿಬೇಕು, ಹಿಂಗೆ ಹೋಗ್ಬೇಕು ಎಲ್ಲ ಹೇಳ್ಕೊಟ್ಟು ಅವರ ಅನೇಕ ಜನಗಳನ್ನ ಈ ರೀತಿನೇ ನೀವು ಮಾಡಬೇಕು ನಾನು ಹೋದ ಮೇಲೂ ಎಲ್ಲ ಹೇಳ್ಬಿಟ್ಟು, ಆಮೇಲೆ ಅವ್ರು ಬಂದ್ಬಿಟ್ಟು ಅವರ ಒಂದು ಇದು ಮುಗೀತು, ಅವ್ರು ಹೋಗ್ಬಿಟ್ರು. ಈಗ ಅಲ್ಲಿರುವವರು ಏನು ಮಾಡ್ತಾರೆ, ನಡೆಸ್ತಾ ಇದ್ದಾರೆ ಆ ಫ್ಯಾಕ್ಟ್ರಿನ. ಕರೆಕ್ಟಾ? ಫ್ಯಾಕ್ಟ್ರಿ ಚೆನ್ನಾಗಿ ಹೋಗ್ತಾ ಇದೆ. ಈಗ ಹೊಸದಾಗಿ ಯಾರೋ ಬಂದಿರ್ತಾರೆ, ಬಂದು ಇಲ್ಲ ನೀವು ಮಾಡೋದು ತಪ್ಪು, ಈ ರೀತಿ ಮಾಡಬಾರ್ದು, ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ರೆ ಏನಾಗುತ್ತೆ ಈಗ ಅಲ್ಲಿ? ನಿಜ ಲೋಕದಲ್ಲಿ ಅನ್ಕೊಳ್ಳೋಣ, ಏನಾಗುತ್ತೆ ಲೋಕದಲ್ಲಿ? ಹ ಗಲಿಬಿಲಿ ಆಗುತ್ತೆ ಖಂಡಿತ. ಏನ್ ಹೇಳ್ಬೋದು ಸಹೋದರ ಸಹೋದರಿಯರೇ, ನಾನು ಎಷ್ಟು ದೊಡ್ಡ ಒಂದು ವ್ಯಕ್ತಿ, ಎಷ್ಟು ಸೀನಿಯರು, ನೀನ್ ಈಗ ಬಂದ್ಬಿಟ್ಟು ನನ್ ಮಾಡೋದು ತಪ್ಪು ಅಂತ ಇದೆಯಾ? ಹೇಳ್ತಾರ ಇಲ್ವಾ ಸಹೋದರ ಸಹೋದರಿಯರೇ? ಜಗಳ ನಡೆಯುತ್ತೆ, ಎಷ್ಟು ಫೈಟ್ ಆಗುತ್ತೆ ನೋಡಿ. ನಾನು ಯಾರ ಜೊತೆ ಇದ್ದವನು, ಇದನ್ನ ಕಂಡು ಹಿಡಿದವ್ರು ನನಗೆ ಹೇಳ್ಕೊಟ್ಟಿದ್ದಾರೆ, ನೀನೇನು ಹೇಳೋದು, ನನಗೆ ಎಷ್ಟು ಜಗಳ ಆಗ್ತಾ ಇತ್ತು. ಆದರೆ ಅದೇ ಒಂದು ಘಟನೆ ಇಲ್ಲಿ ಸತ್ಯವೇದದಲ್ಲಿ ಒಂದು ನಡೆದಿದೆ. ಓದನ ಸಹೋದರ ಸಹೋದರಿಯರೇ. ಕೇಫನು ಅತಿಯೋಗ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದ್ದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದೆನು. ನೋಡಿ, ಈ ಸಂದರ್ಭದಲ್ಲಿ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಪೇತ್ರನನ್ನು ಮುಖಾಮುಖವಾಗಿ ಏನ್ ಮಾಡ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. ಸಹೋದರ ಸಹೋದರಿಯರೇ, ಯೋಚನೆ ಮಾಡಿ. ಅಪೋಸ್ಟಲ್ ಪೇದ್ರು ಯಾರ ಜೊತೆ ಇದ್ದವರು? ಯೇಸು ಪ್ರಭು ಜೊತೆಯಲ್ಲಿ ಇದ್ದವರು. ಅವರು ಹೇಳಿದ ಅನೇಕ ಕಾರ್ಯಗಳನ್ನು ಕಣ್ಣಾರೆ ಕಂಡು ಕಾದಾರೆ ಕೇಳಿ, ಅವರ ಒಂದು ಅನೇಕ ವಿಷಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡ್ತಾ ಬಂದಿರುವ ಪೇದ್ರು ಈಗ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಬಂದಿರೋ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾ ಇದ್ದಾರೆ, ಮುಖಾಮುಖವಾಗಿ ಎದುರಿಸ್ತಾ ಇದ್ದಾರೆ. ಯಾಕೆ ಎದುರಿಸ್ಬೋದು? ಏನು ಅಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟ ಪೇದ್ರು? ಏನೇ ತಪ್ಪಾಗ್ಲಿ, ಅಷ್ಟು ದೊಡ್ಡವ್ರನ್ನ ಹೆಂಗ್ ಎದುರಿಸಕ್ ಸಾಧ್ಯ? ನೆಕ್ಸ್ಟ್ ಓದಿ ಸಿಸ್ಟರ್. ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯಾದವರ ಅವರಿಗೆ ಅವನು ಭಯಪಟ್ಟು ಅನ್ಯಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು. ನೋಡಿ, ಈಗ ಏನ್ ನಡೀತು ಅಂತ ಹೇಳಿದ್ರೆ, ಏನಿಲ್ಲ, ಅಪೋಸ್ಟಲ್ ಪೇದ್ರು ಏನ್ ಮಾಡ್ತಾರಂದ್ರೆ, ಅನ್ಯ ಜನ ಇರ್ತಾರಲ್ಲ, ಯಹೂದ್ಯರು ಬಿಟ್ಟು ಎಲ್ಲರೂ ಅನ್ಯ ಜನರ ಜೊತೆ ಏನ್ ಮಾಡ್ತಾ ಇದಾರೆ, ಊಟ ಮಾಡ್ತಾ ಇದ್ದಾರೆ. ಈಗ ತಕ್ಷಣ ಏನ್ ಆಗ್ತಾ ಇದ್ದಾರೆ ಅಂದ್ರೆ, ಶಿಷ್ಯಂದ್ರು ಬರ್ತಾರೆ. ಶಿಷ್ಯಂದ್ರು ಬರುವಾಗ ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ತಕ್ಷಣ ಎದ್ಬಿಟ್ರು. ಅಲ್ಲಿಂದ ಎದ್ಬಿಟ್ರು, ಆ ಕಡೆ ಹೋಗ್ಬಿಟ್ರು. ಯಾಕೆ? ಸುನ್ನತಿ ಆಗಿಲ್ಲ. ಇನ್ನೊಂದು ಬಂದ್ಬಿಟ್ಟು, ಆ ಯಹೂದಿಯರು ಹೆಂಗ್ ನೋಡ್ತಾ ಇದ್ರಂತ ಅವ್ರನ್ನ, ದೇವರಿಗೆ ಇವ್ರು ಏನಿಲ್ಲ, ದೇವ್ರು ನಮಗೋಸ್ಕರನೇ, ಇವ್ರಿಗೆ ಯಾರು ದೇವರ ಒಂದು ವಾಕ್ಯವೂ ಇಲ್ಲ, ದೇವರ ಅನುಗ್ರಹ ಏನು ಇಲ್ಲ. ಇವ್ರ ಜೊತೆ ನಾವೇನ್ ಮಾಡ್ಬಾರ್ದು, ಉಣ್ಬಾರ್ದು, ಮಾತಾಡಬಾರ್ದು, ಯಾವುದೇ ಕೆಲಸ ವ್ಯಾವಟ ಏನ್ ಮಾಡಬಾರ್ದು ಸಹೋದರ ಸಹೋದರಿಯರೇ. ಆದ್ರೆ ಪೇತ್ರನಿಗೆ ಕರೆಕ್ಟಾಗಿ ಅರ್ಥವಾಯ್ತು. ಯಾಕಂದ್ರೆ ಅವ್ರು ನೋಡಿ ಮುಂಚೆ ಕೂತಿದ್ದಾರೆ ಅವ್ರ ಜೊತೆನೆ, ಬಟ್ ಶಿಷ್ಯಂದ್ರು ಬರುವಾಗ ಎದ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ವಚನ ಓದನ ನೋಡಿ. ಅವರು ಸುವಾರ್ತೆಯ ಸತ್ಕಾರ್ಯದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಫನಿಗೆ ಹೇಳಿದ್ದೇನೆಂದರೆ, ನೀನು ಯೆಹೂದ್ಯನಾಗಿದ್ದು ಯೆಹೂದ್ಯರಂತೆ ನಡೆಯದೆ ಅನ್ಯಜನರಂತೆ ನಡೆದ ಮೇಲೆ ಅನ್ಯಜನರಿಗೆ ನೀವು ಯೆಹೂದ್ಯರ ಪದ್ಧತಿಗಳನ್ನು ಅನುಸರಿಸಬೇಕೆಂದು ನೀನು ಬಲಾತ್ಕಾರ ಮಾಡುವುದು ಹೇಗೆ? ನೋಡಿ, ಈಗ ಹೇಳ್ತಾ ಇದಾರೆ, ನೀವು ಅನ್ಯ ಜನ ತರ ನಡೀತಾ ಇದ್ದೀರಾ, ಆದ್ರೆ ಅವ್ರನ್ನ ನೀವು ಬಂದ್ಬಿಟ್ಟು ಯಹೂದ್ಯರಂತ ನಡೀರಿ ಅಂತ ಹೆಂಗ್ ಹೇಳ್ಬೋದು? ನೀವು ಹೆಂಗ್ ಘಟಾಯ ಬಲವಂತ ಮಾಡ್ಬೋದು? ಹೆಂಗ್ ಸುನ್ನತಿ ಮಾಡಿ ಅಂತ ಬಲವಂತ ಮಾಡ್ತೀರಾ? ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಯೇಸು ಪ್ರಭು ಏನಕ್ಕೆ ಬಂದಿದ್ರು? ಮಾಂಸದಲ್ಲಿ ಸುನ್ನತಿ ಮಾಡ್ಬಿಟ್ರೆ ಹೋಗ್ಬಿಡುತ್ತಾ? ಹೃದಯದಲ್ಲಿ ಮಾಡ್ಬೇಕಲ್ಲ ನೀವು. ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಪೇದ್ರು, ಅದಕ್ಕೆ ಮೊದಲು ಕೂತಿದ್ದಾರೆ ಅವ್ರ ಜೊತೆ. ಸಹೋದರ ಸಹೋದರಿಯರೇ, ಇದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಓದಿ ಸಿಸ್ಟರ್. ನಾವಂತೂ ಹುಟ್ಟು ಯೆಹೂದ್ಯರು, ಪಾಪಿಗಳೆನಿಸಿಕೊಂಡ ಅನ್ಯಜನರಲ್ಲಿ, ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂದು ನಮಗೆ ತಿಳಿದುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲನ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ನೋಡಿ ಸಹೋದರ ಸಹೋದರೇ, ಯಾವನಾದ್ರೂ ಹಳೆ ಒಡಂಬಡಿಕೆಗಳಲ್ಲಿ ಅನೇಕ ಕಾರ್ಯಗಳು ಬರ್ದಿದೆ, ಅದ್ರ ಪ್ರಕಾರ ನೀತಿವಂತ ಆಗುವುದಿಲ್ಲ. ಯೇಸು ಕ್ರಿಸ್ತನನ್ನು ಏನ್ ಮಾಡ್ಬೇಕು ನೀವು?
ವಿಶ್ವಾಸ ಮಾಡಬೇಕು, ಹಂಗಿದ್ರೆ ಮಾತ್ರನೇ ನಿಮ್ಗೆ ಇದು ಅಂತ ಈಗ ಎದುರಿಸ್ತಾ ಇದ್ದಾರೆ. ಹಂಗೆ ಯಾಕೆ ಎದುರಿಸ್ತವ್ರಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ ಸಹೋದರ ಸಹೋದರಿ. ಎಷ್ಟು ದೊಡ್ಡ ವಿಷಯ ಇದು. ಯಾಕಂದ್ರೆ ಈ ವಿಷಯ ಯಹೂದ್ಯರಿಗೆ ಗೊತ್ತಿಲ್ಲ, ಶಿಷ್ಯಂದಿರಿಗೆ ಗೊತ್ತಿಲ್ಲ, ಅವ್ರು ಮಾಡ್ತಾನೇ ಇದ್ದಾರೆ. ಇದರಲ್ಲಿ ಈಗ ಈ ವಿಷಯದಲ್ಲಿ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವ ಅನೇಕ ಶಾಸ್ತ್ರಗಳಿದೆಯಲ್ಲ, ಅದೆಲ್ಲ ಯಹೂದ್ಯರಿಗೆ. ಆಗ ಈ ಯಹೂದ್ಯರು ಏನ್ ಮಾಡಿದ್ರು ಅಂದ್ರೆ, ಬೇರೆಯವರಿಗೆ ಸತ್ಯ ಹೋಯ್ತು ಅಂತ ಹೇಳಿದ್ರೆ ಇವ್ರಿಗೆ ಒಪ್ಪಿಸ್ಕೊಳಕ್ ಆಗ್ತಾ ಇಲ್ಲ, ಒಪ್ಕೊಳಕ್ ಆಗ್ತಾ ಇಲ್ಲ. ಸೊ ಈಗ ಈ ವಿಷಯ ನಡೀದ್ರೆ ಸಭೆಯಲ್ಲಿ ಅನೇಕ ಗಲಿಬಿಲಿ ಆಗುತ್ತೆ, ಸಭೆ ಒಡೆದೋಗುತ್ತೆ ಅಂತ ಭಯದಿಂದ ಅಪೊಸ್ತಲರ್ ಪೇದ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಗೊತ್ತು. ಯಾಕಂದ್ರೆ ಅಪೊಸ್ತಲರ್ ಪೇದ್ರು ಮೊದಲು ಸತ್ಯ ಹೇಳಿದ್ದು ಯಾರಿಗ್ರಿ? ಕೊರ್ನೆಲಿಯು ಅಂತ ಇದು ನೋಡಿ, ಅವರ ಅನ್ಯ ಜನ. ಅವ್ರಿಗೆ ಏನ್ ಮಾಡಿದ್ರು? ಮೊದಲು ಸತ್ಯ ಹೇಳಿದ್ರು. ಹಂಗಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ವಾ ಅನ್ಯ ಜನ ಅಂತ? ಹೆಂಗ್ ಸತ್ಯ ಹೇಳಿದ್ರು? ಅವ್ರಿಗೆ ಗೊತ್ತು ಎಲ್ಲರಿಗೂ ಸತ್ಯ ಅಂತ. ಆದ್ರೆ ಸಭೆಯಲ್ಲಿ ಇದು ಏನ್ ಮಾಡಿಲ್ಲ ಅಂದ್ರೆ, ಇಂಪ್ಲಿಮೆಂಟ್ ಮಾಡಿಲ್ಲ. ಯಾಕಂದ್ರೆ ಯಹೂದಿಯರು ಒಪ್ಪಲ್ಲ ಈ ವಿಷಯಕ್ಕೆ. ಈಗ ನೀವೇ ಹೇಳ್ಕೊಳ್ಳಿ, ನಮಗೂ ಶಾಸ್ತ್ರ ಸಂಪ್ರದಾಯ ಇದೆಯಾ? ನಾವು ಅಲ್ಲೇ ತನ ಬಂದಿದ್ದು. ಈಗ ಎಲ್ಲ ಬಿಟ್ಬಿಟ್ಟಿದ್ಯಾ? ನಾವು ಬಿಟ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇದೀವಿ ಸಹೋದರ ಸಹೋದರಿ. ಸಿಚುವೇಶನ್ ನೋಡಿ, ಆಗುತ್ತಾ? ಕುಟುಂಬದಲ್ಲಿ ನೋಡಿ, ಅನೇಕ ವಿಧವಾದ ವಿಷಯಗಳಿರುತ್ತೆ, ಅನೇಕ ಕಾರ್ಯಕ್ರಮಗಳಿದೆ, ಸಂಪ್ರದಾಯಗಳಿದೆ. ಈಗ ಒಂದು ಮನೆಗೆ ಹೋಗ್ತಾ ಇದ್ದೀವಿ, ಮನೆಗೆ ಹೋದ್ರೆ ಅಲ್ಲಿ ಏನ್ ಮಾಡ್ಬೇಕು? ಏನೋ ಸಂಪ್ರದಾಯ ಮಾಡ್ತಾರೆ. ಸರಿ, ನಾವೇ ಅನ್ಕೊಳ್ಳಿ, ನಾವು ಹೊಸ ಮನೆಗೆ ಹೋಗ್ತೀವಿ, ಏನ್ ಮಾಡ್ತೀವಿ? ಈಗ ಅದು ಬಿಡಕ್ ನಮ್ ಕೈಲಿ ಆಗ್ತಾ ಇದೆಯಾ? ಇಲ್ಲ, ನಾವು ಬಿಟ್ರು ನಮ್ಮನ್ನ ಬಿಟ್ಬಿಡ್ತಾರ ಕುಟುಂಬದ? ಯಾಕಂದ್ರೆ ಎಲ್ಲರ ಒಂದು ಜೀವನದಲ್ಲಿ ಅನುಭವ ನಾವು ನೋಡ್ತಾ ಇದ್ದೀವಿ. ಸೊ ನಮ್ಮ ಕೈಯಲ್ಲೇ ನೋಡಿ, ದೇವರು ಇದೆಲ್ಲ ನೋಡ್ತಾರ, ಇದು ಮಾಡ್ಬಿಟ್ರೆ ನೀನು ದೇವರ ಮಕ್ಕಳಲ್ಲ, ಆ ಥರ ಅಲ್ಲ. ಇದು ದೊಡ್ಡ ವಿಷಯ ಅಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ, ಕೆಲವೊಂದು ಸಂಪ್ರದಾಯಗಳಿಗೆ ಬಿಡಕ್ ಆಗ್ತಾ ಇಲ್ಲ ನೋಡಿ. ಸೊ ಯಹೂದ್ಯರ ಸಂಪ್ರದಾಯ ಅನ್ನೋದು ತುಂಬಾ ದೊಡ್ಡದು, ಅದ್ರ ಯಾವುದಕ್ಕೂ ಬಿಟ್ಕೊಡಲ್ಲ ಸಹೋದರ ಸಹೋದರಿಯರೇ. ಅದಕ್ಕೆ ಪೇದ್ರು ಏನ್ ಮಾಡಿಲ್ಲ ಅಂದ್ರೆ, ಅವ್ರ ಹತ್ರ ಈ ವಿಷಯಗಳು ಹೇಳಿಲ್ಲ. ಆದ್ರೆ ಪೌಲ್ ನೋಡಿ, ಅವರ ಕರೆ ಹೆಂಗಿತ್ತಂತೆ, ಜೆಂಟೈಲ್ಗೋಸ್ಕರನೇ ಅವರ ಕರೆ. ಅದಕ್ಕೆ ಅವ್ರು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ. ನೀವು ಮಾಡ್ತಾರ ತಪ್ಪು, ಯಾಕೆ ಎದುರಿಸ್ತರು ಎಲ್ಲಾರ ಮುಂದೆ ಅಂತ ಹೇಳಿದ್ರೆ, ಇದು ಸಭೆಯ ಒಂದು ಕಾರ್ಯ. ಯಾಕಂದ್ರೆ ನೋಡಿ, ಹಿಂಗೆ ಇದನ್ನ ಬೆಳೀತಾ ಬಿಟ್ಬಿಟ್ರೆ ಯಹೂದ್ಯರೇ ಇರ್ತಾರೆ, ಬೇರೆಯವರು ಸತ್ಯಕ್ಕೆ ಬರೋದೇ ಇಲ್ಲ. ಈಗ ನೀವು ನಾವು ಈ ಸತ್ಯದಲ್ಲೇ ಇರ್ತಾ ಇರ್ಲಿಲ್ಲ ನೋಡಿ, ಹಿಂಗಾಗ್ತಾ ಇತ್ತು. ಆದ್ರೆ ಅಲ್ಲಿ ಎಲ್ಲಾರ ಮುಂದೆ ಎದುರಿಸಿದ ಕಾರಣ ಏನಂತ ಹೇಳಿದ್ರೆ, ಎಲ್ಲರೂ ಗೊತ್ತಾಗ್ಬೇಕು ಇದು ಮಾಡ್ತಾ ಇರೋದು ತಪ್ಪು. ಆಗ ಪೇತ್ರು ನೋಡಿ, ಏನ್ ಅನ್ಕೋಬಹುದು? ಪೇತ್ರು ಹಿಂಗ ಆಯ್ತು, ಶಿಷ್ಯಂದ್ರು ಎಲ್ಲ ದೊಡ್ಡ ಅವರೇ ಲೀಡ್ರು. ಈಗ ಅವರು ಪೌಲ್ ಹಂಗ್ ಮಾತಾಡ್ತಾ ಇದಾರೆ, ಏನ್ ಮಾಡ್ಬೇಕಿತ್ತು? ಏನ್ ಪೌಲ್, ನಾನು ಯಾರ ಜೊತೆ ಇದ್ದವನು ಗೊತ್ತಾ? ಯೇಸು ಪ್ರಭು ಜೊತೆ ಇದ್ದವನು. ನೀನ್ ಈಗ ಬಂದ್ಬಿಟ್ಟು ನಮ್ಮನ್ನು ಕೊಲೆ ಮಾಡ್ತಾ ಇದ್ದೆ ನೀನು, ಈಗ ಸತ್ಯಕ್ಕೆ ಬಂದ್ಬಿಟ್ಟು ನೀನ್ ನನಗೆ ಹೇಳ್ತಾ ಇದ್ಯಾ ಅಂತ ಹೇಳಿರ್ಬೋದು. ಆದ್ರೆ ಅಲ್ಲಿ ಯಾವ ವಿಷಯವೂ ಹೇಳಿಲ್ಲ ಸಹೋದರ ಸಹೋದರಿಯರೇ. ಅಲ್ಲಿ ನೋಡ್ಬೇಕು ನೀವು, ಅಲ್ಲಿ ಯಾವ ವಿಷಯನೂ ಹೇಳಿಲ್ಲ. ಆಮೇಲೆ ಯೋಚನೆ ಮಾಡಿರ್ತಾರೆ, ಏನ್ ಗೊತ್ತಾ? ಯೇಸು ಪ್ರಭು ಬಂದಾಗ ಮೊದಲನೇ ಬರುವಿಕೆಯಲ್ಲಿ ಯಹೂದ್ಯರಿಗೆ ಮಾತ್ರನೇ ಎಲ್ಲಾ ವಿಷಯನೂ ಮಾಡಿದ್ರ? ಅದ್ಭುತ ಕಾರ್ಯಗಳನ್ನು ಎಲ್ಲರಿಗೂ ಮಾಡಿದ್ರಲ್ಲ? ಒಂದು ಸಮಯವನ್ನು ಜ್ಞಾಪಕ ಪಟ್ಕೊಂಡಿರ್ತಾರೆ. ಬೈಬಲಲ್ಲಿ ಏನು ಮೆನ್ಷನ್ ಆಗಿಲ್ಲ. ಯೋಚನೆ ಮಾಡಿ, ಪೇತ್ರು ಮತ್ತೆ ಏನು ಮಾತಾಡ್ಲಿಲ್ಲ. ಅಪೊಸ್ತಲ ಪೌಲ್ ಹಂಗ ಅಂದಿದ ತಕ್ಷಣ ಮತ್ತೆ ಏನು ಮಾತಾಡ್ಲಿಲ್ಲ. ಆದ್ರೆ ಅವ್ರು ಯೋಚನೆ ಮಾಡಿರ್ತಾರೆ, ಏನ್ ಗೊತ್ತಾ? ಆ ಯೇಸು ಪ್ರಭು ಮಾತಾಡಿದ್ರಲ್ಲ ಒಂದು ಸಮಯದಲ್ಲಿ, ಸಮಾರಿಯನ್ ಸಮಾರ್ಯ ಅಲ್ಲಿ ನೋಡಿ, ಒಬ್ಬ ಜೆರುಸಲೇಮಿಂದ ಯೆರಿಕೋಗೆ ಹೋಗ್ತಾ ಇದ್ದಾರೆ. ಆ ದಾರಿಯಲ್ಲಿ ಒಬ್ಬ ಕಳ್ಳ ಬಂದ್ಬಿಟ್ಟು ಏನ್ ಮಾಡ್ಟ ಅಂದ್ರೆ, ಅವ್ರನ್ನ ಹೊಡೆದ್ಬಿಟ್ಟು ಅವ್ರ ಹತ್ರ ಇರೋದೆಲ್ಲ ಎತ್ಬಿಟ್ಟು ಹೋಗ್ಬಿಟ್ಟ. ಈಗ ಓಡಿಸ್ಕೊಂಡು ಹಂಗೆ ಬಿದ್ದಿರ್ತಾರೆ ಅವರು. ಆ ದಾರಿಯಲ್ಲಿ ಯಾರು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ, ಯಾಜಕರು ಹೋಗಿ ಏನ್ ಮಾಡ್ಬಿಟ್ರು ಅಂತ ಹೇಳಿದ್ರೆ, ಹೆಲ್ಪ್ ಮಾಡ್ಬಿಟ್ರ, ಹಂಗೇ ನೋಡ್ಕೊಂಡು ದೂರ ಹೋಗ್ಬಿಟ್ರು. ಆಮೇಲೆ ಲೇವಿಯವರು ಬಂದ್ರು, ಅವರು ಹೆಲ್ಪ್ ಮಾಡ್ಬಿಟ್ರ. ಯಾಕೆ ಯಾಜಕರು ಲೇವಿಯರ್ ಅಂತಂದ್ರೆ, ಇವರಿಬ್ರು ಟಾಪ್ ಯಹೂದ್ಯರಲ್ಲಿ. ಎಲ್ಲ ಏನ್ ಮಾಡ್ಬಿಟ್ರು, ಹೋಗ್ಬಿಟ್ರು. ಆ ಕಡೆ ಸಮಾರಿಯನ್ ಒಬ್ಬ ಬಂದ. ಅವನ್ ಯಾರು ಗೊತ್ತಾ? ಯಹೂದ್ಯರು ಇಷ್ಟನೇ ಪಡುವುದಿಲ್ಲ, ಅವ್ರ ಹತ್ರ ಮಾತಾಡೋದು ಇಲ್ಲ ಅಂತವ್ರು ಬಂದು, ಕೆಳಮಟ್ಟದಲ್ಲಿ ಯಾರು ಅನ್ಕೊಂಡಿದಾರ ಅಂತವ್ರು ಬಂದ್ಬಿಟ್ಟು ಅವ್ರ ಕಾಯಕ್ಕೆ ಔಷಧಿ ಹಾಕಿ ಅವರನ್ನು ಕರ್ಕೊಂಡು ಸ್ವಂತ ಅವರ ಗಾಡಿಯಲ್ಲಿ ಕರ್ಕೊಂಡು ಅಲ್ಲಿ ಹೋಗಿ ಬಿಟ್ಟು. ಈಗ ಯೇಸು ಪ್ರಭು ಹೇಳ್ತಾರೆ, ಯಾರು ಒಳ್ಳೆಯವರು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಆಗ ಪೇತ್ರನಿಗೆ ಯೋಚನೆ ಬಂದಿರುತ್ತೆ, ಓ ಯೇಸು ಪ್ರಭು ಎಲ್ಲ ಸಮಾರಿಯನ್ಗೂ ಹಿಂಗ್ ಮಾಡ್ಬಿಟ್ರಲ್ಲ ನೋಡಿ, ಇದೆಲ್ಲ ಬಂದಿರುತ್ತೆ ಮೈಂಡ್ಗೆ. ಹಂಗಂದ್ರೆ ಪೌಲ್ ನನ್ನ ಎದುರಿಸಿದ್ದು ಕರೆಕ್ಟೇ ನೋಡಿ. ಅರ್ಥ ಮಾಡ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ, ಅದನ್ನು ಇದು ಮಾಡ್ಬೇಕು. ಸತ್ಯ ಪ್ರಕಾರ ಇದ್ರೆ ಖಂಡಿತ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಏನ್ ಮಾಡ್ಬೇಕು, ಅದನ್ನು
ತೆಗೋಬೇಕು ಸಹೋದರ ಸಹೋದರಿಯರೇ. ಹಾಗಾದ್ರೆ ಈ ಒಂದು ದಿನಗಳಲ್ಲಿ ಅದು ತುಂಬಾ ಕಠಿಣವಾಗ್ತಾ ಇದೆ. ಯಾರು ಮಾತಾಡಕ್ಕೆ ಆಗಲ್ಲ ಸಹೋದರ ಸಹೋದರಿ. ನಾವು ಬಂದ್ಬಿಟ್ಟು ಒಂದು ಫ್ರೀಲಿ ಲವ್ ಫ್ರೀಲಿ ಇದಕ್ಕೆ ಬಂದಿದೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಸಂಬಂಧ ಜ್ಞಾಪಕ ಬಂದಿರುತ್ತೆ, ಏನ್ ಗೊತ್ತಾ? ಇಬ್ರು ಏನ್ ಮಾಡ್ತಾರೆ, ದೇವಾಲಯಕ್ಕೆ ಹೋಗ್ತಾರೆ. ಒಬ್ಬ ಯಾರ್ರೀ, ಸುಂಕದವನು, ಇನ್ನೊಬ್ರು ಪರಿಸೇಯನ್. ನೋಡಿ, ಪರಿಸೇಯನು ನಾನು ದೇವ್ರೇ, ನಾನು ಬಂದು ನೀವ್ ಏನ್ ಹೇಳಿದೀರ ಎಲ್ಲ ಮಾಡಿದ್ದೀನಿ, ಉಪವಾಸ ಇರ್ತೀನಿ, ಎಲ್ಲ ಏನೇನ್ ಹೇಳಿದೀರ ಎಲ್ಲ ಕರೆಕ್ಟಾಗಿ ಮಾಡ್ತೀನಿ. ಕರೆಕ್ಟ್ ತಾನೆ, ಅವ್ರು ಮಾಡಿದ ತಪ್ಪ ಕರೆಕ್ಟಾಗಿ ತಾನೆ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಇವನ್ ತರ ಇಲ್ಲ ಅನ್ಬಿಟ್ರು ಸಹೋದರ ಸಹೋದರಿ, ಈ ಸುಂಕದವನ್ ತರ ನಾನು ಇಲ್ಲ ಅನ್ಬಿಟ್ರು. ಸೊ ಇದಕ್ಕೆ ಏಮೆ ಬಂದ್ಬಿಡ್ತು ನೋಡು. ನಮ್ಮ ಮಾತಲ್ಲಿದೆ, ನಮ್ಮ ಕ್ರಿಯೆಯಲ್ಲಿದೆ, ನಮ್ಮ ಥಿಂಕಿಂಗ್ ಅಲ್ಲಿ ಇದೆ ಸಹೋದರ ಸಹೋದರಿ, ಎಲ್ಲದರಲ್ಲೂ ಇದೆ. ಇದನ್ನು ಹೋಗಿಸಲು ಅದಕ್ಕೆ ನಾವು ಬಂದ್ಬಿಟ್ಟು ಇಷ್ಟು ಹೋದ ವಾರದಿಂದ ಹೋದ್ ಸಲ ಬಂದಿದ್ದರಿಂದ ನಾವು ನೋಡ್ತಾ ಇದೀವಿ ಈ ತಾಳ್ಮೆಯ ಬಗ್ಗೆ. ಆಗ ಈ ಸುಂಕದವನು ಪಾಪಿ ಅಷ್ಟೇ, ತಪ್ಪು ಮಾಡಿದವನೇ, ಬದ್ರ ಒಪ್ಕೊಳ್ತಾನೆ, ಸರೆಂಡರ್ ಆಗ್ಬಿಡ್ತಾನೆ, ಅವ್ರ ಕೃಪೆಯನ್ನು ನಾಡ್ತಾನೆ. ಯಾರ ಜಪ ಬಂದ್ಬಿಟ್ಟು ದೇವ್ರು ಕೇಳ್ಬಿಟ್ರು? ಸುಂಕದವನ್ ಜಪ. ನೋಡಿ, ಈ ವಿಷಯಗಳೆಲ್ಲ ಜ್ಞಾಪಕ ಬಂದಿರುತ್ತೆ ಪೇದ್ರು. ಯೋಚನೆ ಮಾಡ್ಬಿಟ್ಟು ಒಂದು ದಿನ ಏನ್ ಮಾಡ್ತಾರೆ ಪೇದ್ರು, ಒಂದು ಕಾಗಿದ ಬರೀತಾರೆ, ಒಂದು ಪತ್ರ ಬರೀತಾರೆ. ಯಾರಿಗೆ? ಅಪೊಸ್ತಲ ಪೌಲ್ಗೆ. ಏನ್ ಗೊತ್ತಾ ಪತ್ರ ಬರೀತಾರೆ? ಪೌಲ್, ನನ್ನ ಅವ್ರ ಮುಂದೆ ಎಲ್ಲ ಎದುರಿಸ್ಬಿಟ್ಟೆ, ನೀನ್ ನೆಕ್ಸ್ಟ್ ಟೈಮ್ ನಿನ್ನ ಬಂದ್ಬಿಟ್ಟು ನಾನು ಆಚೆ ಆಗ್ಬಿಡ್ತೀನಿ ಹಂಗ ಹೇಳ್ಬಿಟ್ರ. ಓದಿ. ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎನಿಸಿಕೊಳ್ಳಿರಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿದ ಜ್ಞಾನದ ಪ್ರಕಾರ ನಿಮಗೆ ಬರೆದನು. ನೋಡಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಅವ್ರನ್ನ ಹಿಂಗ್ ಹೊಗಳ್ತಾ ಇದಾರೆ ನೋಡಿ. ಪ್ರಿಯ ಸಹೋದರನಾದ ಪೌಲನು ಸಹ ಅನುಗ್ರಹಿಸಿದ ಜ್ಞಾನದ ಪ್ರಕಾರ ಏನ್ ಮಾಡ್ತಾ ಇದ್ದಾರೆ ನೋಡಿ. ಪ್ರಿಯ ಸಹೋದರ, ಅಷ್ಟು ಸಹೋದರನ ಅಂತ ಹೇಳಿ ಪ್ರಿಯ ಸಹೋದರ. ನೋಡಿ, ಅದು ಅವ್ರು ಬಂದ್ಬಿಟ್ಟು ಎದುರಿಸಿದವರು ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಮನಸ್ಸಲ್ಲಿ ಯಾವ ಒಂದು ಇದು ಇಲ್ಲ, ಯಾವ ಒಂದು ಇದೂ ಇಲ್ಲ, ದ್ವೇಷನೂ ಇಲ್ಲ, ಏನೂ ಇಲ್ಲ. ಮನಸ್ಸು ಪೂರ್ತಿ ಸತ್ಯ ಪ್ರಕಾರ ಏನೋ ಹೇಳ್ತಾ ಇದ್ದಾರೆ, ನಾನು ಅದನ್ನ ನಡಿಬೇಕು ಅನ್ನೋದೇ ಮೈಂಡಲ್ಲಿ ಇತ್ತು ಪೇತ್ರನಿಗೆ. ಅವರ ತಾಳ್ಮೆ ನೋಡಿ, ಅಲ್ಲಿ ಪ್ರಿಯ ಸಹೋದರರ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಸಭೆಯಲ್ಲಿ ನಾವು ತಗೊಂಡ್ಬರೋಣ, ಈ ರೀತಿ ಸಹೋದರರು ಯೋಚನೆ ಮಾಡಿ ಸ್ವಲ್ಪ, ಹಂಗಿರ್ತಾರ ಅಂತ. ಇರಬೇಕು ಸಹೋದರ ಸಹೋದರಿಯರೇ, ಆಗ್ಲೇ ನಾವು ನೂತನ ಸೃಷ್ಟಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಅರ್ಥ. ನೋಡಿ, ಅವ್ರೇನ್ ಹೇಳ್ತಾರೆ, ಓದಿ ಸಿಸ್ಟರ್. ಅವನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಈ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿದೆ. ವಿದ್ಯಾಹೀನನು ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ, ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶವನ್ನು ಉಂಟು ಮಾಡಿಕೊಳ್ಳುತ್ತಾರೆ. ನೋಡಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ವಿಷಯಗಳ ಕುರಿತು ಏನ್ ಮಾಡ್ಬಿಡಿ ನೀವು, ಅವರು ಪತ್ರಿಕೆ ಬರಿತಾ ಇದ್ದಾರೆ ಪೌಲು, ಅದು ಅರ್ಥ ಮಾಡಿಕೊಳ್ಳೋದು ಸುಲಭ ಅಲ್ಲ ಸಹೋದರ ಸಹೋದರಿಯರೇ. ಅದು ತುಂಬಾ ಕಷ್ಟವಾಗಿದೆ. ಅದನ್ನ ಗಮನವಿಟ್ಟು ಜ್ಞಾನ ಇದ್ರೆ ಮಾತ್ರ ತಿಳ್ಕೊಳಕ್ ಸಾಧ್ಯ. ಹಂಗಂದ್ರೆ ಏನ್ ಹೇಳ್ತಾ ಇದಾರೆ ಗೊತ್ತಾ, ಅವ್ರ ಜ್ಞಾನ ಅಷ್ಟಿದೆ. ನೋಡಿ, ಒಂದು ದೊಡ್ಡ ಸಹೋದರರು, ಸೀನಿಯರ್ ಬ್ರದರ್ಸ್, ಈಗ ಬಂದಿರೋ ಅಪೊಸ್ತಲ ಪೌಲ್ಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಜ್ಞಾನ ಜಾಸ್ತಿ. ನೋಡಿ, ಎಲ್ಲರೂ ಆ ರೀತಿ ಏನ್ ಮಾಡ್ಕಂದ್ರೆ ಬೆಳವಣಿಗೆ ಹೊಂದಬೇಕು ಸಹೋದರ ಸಹೋದರಿಗಳೇ. ಅವಾಗ್ಲೇ ಸಾಧ್ಯ ನಾವು ದೇವರ ಮುಂದೆ ಆ ತಾಳ್ಮೆಯನ್ನು ತೋರಿಸೋದಕ್ಕೆ ಸಹೋದರ ಸಹೋದರಿಯರೇ. ಇದು ಪೇತ್ರನ ಒಂದು ತಾಳ್ಮೆಯನ್ನು ನಾವು ನೋಡ್ತೀವಿ. ಈಗ ನೆಕ್ಸ್ಟ್ ಅಪೊಸ್ತಲ ಪೌಲ್ ಬಗ್ಗೆ ನಾವು ನೋಡ್ಬೇಕಂದ್ರೆ, ಅಪೊಸ್ತಲ ಪೌಲ್ ತಾಳ್ಮೆಯನ್ನು ನೋಡಕ್ ಮುಂಚೆ ಅವರ ಒಂದು ಜೀವಿತ, ಅವರ ಒಂದು ಬರುವಿಕೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಅಪೊಸ್ತಲ ಪೌಲ್ ಸಾಮಾನ್ಯ ಪೇದ್ರು ತರ ಅಲ್ಲ. ಮೀನ್ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾರೆ ತಾನೆ ಪೇದ್ರು. ಆದ್ರೆ ಇವರು ಚೆನ್ನಾಗಿ ಬ್ಯಾಕ್ಗ್ರೌಂಡ್, ವೆಲ್ತಿ ಬ್ಯಾಕ್ಗ್ರೌಂಡ್. ಅವ್ರ ತಂದೆ ಅವರ ಕೆಲಸ ಏನಂದ್ರೆ ಟೆಂಟ್ ಮೇಕರ್, ಗೂಡಾರ ಇದು ಮಾಡೋದು. அடுத்து ಸಹೋದರ ಸಹೋದರಿಯರೇ, ಇವರು ಪರಿಶೇನ್. ಇಸ್ರೇಲಲ್ಲೇ ಮೂರು ವಿಧವಾದ ಗೋತ್ರಗಳಿದೆ, 3 ವಿಧವಾದಿರುತ್ತೆ. ಅದರಲ್ಲಿ ದೊಡ್ಡದು ಪರಿಶೇರ್. ಅಂತದ್ರ ಇದರಲ್ಲಿ ಇವ್ರು ಬಿಟ್ಟಿರೋದು. ಗಮಾಲಿಯಲ್ ಅಂತ ಅವ್ರ ಹತ್ರ ಎಜುಕೇಶನ್ ತಗೊಂಡಿದ್ದಾರೆ ಸ್ವಲ್ಪ. ಗಮಾಲಿಯಲ್ ಅಂತ ಯಾರಾದ್ರೆ ಅದು ಹೈಯರ್ ಎಜುಕೇಶನ್. ನಾವೀಗ ಸ್ಕೂಲ್ ಮಕ್ಳಿಗೆ ಸೇರಿಸ್ತೀವಿ, ಅವಾಗ ಎಜುಕೇಶನ್ ಒಂದೊಂದು ರೀತಿಯಲ್ಲಿ ಇದೆಯಲ್ಲ, CBS ಆಮೇಲೆ ಅದು ಇದು ಅಂತ ಇದೆಯಲ್ಲ. ನೋಡಿ, ಇದು ಹೈಯರ್ ಎಜುಕೇಶನ್. ಅವ್ರ ಜೊತೆ ಕಲ್ತಿರೋರು, ಅವ್ರ ಬಗ್ಗೆ ಹೇಳ್ತಾರೆ ನೋಡಿ. ಫಿಲಿಪಿಯರ್ 3:4.
ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿಯೂ ಭರವಸೆವಿಟ್ಟರೂ ಇಡಬಹುದು. ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಡುವುದೆಂಬುದೇ ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸಬಹುದು. ನೋಡಿ, ಯಾವನಾದ್ರೂ ಆ ಒಂದು ಮಾಂಸ ಶರೀರದಲ್ಲಿ ಅವನ ಒಂದು ಹೆಮ್ಮೆಯನ್ನು ತೋರ್ಸ್ಕೋಬೇಕಂತೆ ನಾನು ಅತಿ ಹೆಚ್ಚು. ನೆಕ್ಸ್ಟ್ ಓದಿ ಸಿಸ್ಟರ್. ಹುಟ್ಟಿದ 8ನೆಯ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶವನ್ನು ಬೆನ್ಯಾಮಿನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಪರಿಸಾಯನು. ನೋಡಿ ಯಾವ ರೀತಿ ಅವರ ಒಂದು ಬಯೋಡಾಟ ಕೊಡ್ತಾ ಇದ್ದಾರೆ ನೋಡಿ. ಹುಟ್ಟಿದ 8ನೇ ದಿನದಲ್ಲಿ ಸುನ್ನತೆ ಆಯಿತು. ಇಸ್ರೇಲ್ ಏನೇನ್ ಮಾಡಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳು ಅದೆಲ್ಲ ಮಾಡಿದ್ದಾರೆ. ಇಸ್ರೇಲ್ ವಂಶದಲ್ಲಿ ಬೆನ್ಯಾಮಿನ್ ಕುಲದವನು, ಇಬ್ರಿಯರವರು, ಅದು ಮಾತ್ರವಲ್ಲ ಪರಿಷೇನು, ಎಲ್ಲ ದೊಡ್ಡ ಪೋಸ್ಟಿಂಗ್ ಅವ್ರದ್ದು. ಸಹೋದರಿಯರೇ, ಓದಿ ಸಿಸ್ಟರ್ ನೆಕ್ಸ್ಟ್. ನಾನು ಯೆಹೂದ್ಯನು, ಕಿಲಿಕ್ಯದ ತಾರ್ಸದಲ್ಲಿ ಹುಟ್ಟಿದವನು, ಆದರೆ ಈ ಪಟ್ಟಣದಲ್ಲೇ ಬೆಳೆದವನು. ಗಮಲೇಲಿಯನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ನೀವೆಲ್ಲರೂ ಇವತ್ತು ದೇವರ ವಿಷಯದಲ್ಲಿ ಅಭಿಮಾನಿಗಳಾಗಿರುವಂತೆಯೇ ನಾನು ಅಭಿಮಾನಿಯಾಗಿದ್ದೇನೆ. ನೋಡಿ, ಅವರ ಒಂದು ಹುಟ್ಟಿದ ಸ್ಥಳವನ್ನು ಅವ್ರು ಏನ್ ಮಾಡ್ತಾ ಇದಾರೆ ಅಲ್ಲಿ ಹೇಳ್ತಾ ಇದಾರೆ, ಅದು ಕಿಲಿಕಿಯದ ತರ್ಸು ಪಟ್ಟಣ ಅಂತ ಹೇಳ್ತಾ ಇದ್ದಾರೆ. ಕಿಲಿಕಿಯ ಅಂತ ಹೇಳಿದ್ರೆ ಸಹೋದರಿಯರೇ, ಈಗ ನಿಮ್ಮ ಅರ್ಥ ಮಾಡಿಕೊಳ್ಳುವುದಕ್ಕೆ ಕರ್ನಾಟಕ ಅನ್ಕೊಳ್ಳಿ. ಕಿಲಿಕಿಯ ಅಂದ್ರೆ ಕರ್ನಾಟಕ, ತರ್ಸಸ್ ಅಂದ್ರೆ ಬೆಂಗಳೂರು ಅನ್ಕೊಳ್ಳಿ. ಸರಿಯಾ? ಅದು ಅರ್ಥ, ನಿಮ್ಗೆ ಅರ್ಥ. ಸೊ ಯಾಕೆ ಇಲ್ಲಿ ಹುಟ್ಟಿದ್ರು, ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳ್ತಾರೆ ನೋಡಿ. ಪೌಲ ತಾಳ್ಮೆ ಬಗ್ಗೆ ನೋಡ್ತಾ ಇದೀವಿ. ಮೊದಲು ಅವ್ರು ಬೆಳೆದು ಬಂದ ವಿಷಯವನ್ನು ನೋಡಿ ಅಲ್ಲಿ ಹೋದ್ರೆ ಎಷ್ಟು ಅದು ಕರೆಕ್ಟ್ ಆಗಿರುತ್ತೆ ಅಂತ ನೋಡಿ. ಯಾಕಂದ್ರೆ ಎಷ್ಟು ದೊಡ್ಡವರಾಗಿದ್ದಾರೆ ಇವರು ಅಂತ ನಾವು ನೋಡ್ತಾ ಇದೀವಿ. ಕಿಲಿಕಿಯಾದ ತರ್ಸಸ್ ಪಟ್ಟಣದಲ್ಲ ಅಂತ ಹೇಳಿದ್ರೆ, ಇಲ್ಲಿ ಇವಾಗ ದೊಡ್ಡ ದೊಡ್ಡ ಕಾಲೇಜ್ಗಳು ಎಲ್ಲಿದೆ? ದೊಡ್ಡ ದೊಡ್ಡ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಮೆಡಿಕಲ್ ಪಟ್ಟಣಗಳಿರುತ್ತೆ. ಬೆಂಗಳೂರಲ್ಲಿದೆ, ಅಲ್ಲಿ ಅಷ್ಟೊಂದಿರಲ್ಲ. ನೆಕ್ಸ್ಟ್ ಬೇರೆ ಎಲ್ಲ ಊರುಗಳಲ್ಲೂ ಪಟ್ಟಣಗಳಿದೆ ಅಲ್ವಾ? ದೊಡ್ಡ ಫಾರಿನ್ ಕಂಟ್ರಿಗೆ ಹೋದ್ರು ಅಲ್ಲಿ ಇನ್ನ ಎಜುಕೇಶನ್, ಇನ್ನ ಮೆಡಿಕಲ್ ಎಲ್ಲ ದೊಡ್ಡ ದೊಡ್ಡಾಗಿದೆ. ಬಟ್ ಆಗಿನ ಕಾಲದಲ್ಲಿ ಅಪೋಸ್ಟಲ್ ಪೌಲ್ ಇದ್ದ ಆಗಿನ ಕಾಲದಲ್ಲಿ 3 ದೇಶದಲ್ಲಿ ಮಾತ್ರನೇ, 3 ಜಾಗದಲ್ಲಿ ಮಾತ್ರನೇ ಯೂನಿವರ್ಸಿಟಿ, ಮೆಡಿಕಲ್, ದೊಡ್ಡ ಹೈಯರ್ ಎಜುಕೇಶನ್, ಸೈಂಟಿಸ್ಟ್, ಅನೇಕ ವಿಧವಾದ ವಿಷಯಗಳು ಈ 3 ದೇಶದಲ್ಲಿ ಇತ್ತಂತೆ. ಎಲ್ಲಂತ ಹೇಳಿದ್ರೆ ಅಲೆಕ್ಸಾಂಡ್ರಿಯಾ, ಒಂದು ಅಲೆಕ್ಸಾಂಡ್ರಿಯಾ, ಇನ್ನೊಂದು ಬಂದ್ಬಿಟ್ಟು ಕಿಲಿಕಿಯಾ, ಅದೇ ಇವ್ರು ಹೇಳ್ತಾರೆ ಕಿಲಿಕಿಯಾ ತರ್ಸದಲ್ಲಿ, ಇನ್ನೊಂದು ಬಂದ್ಬಿಟ್ಟು ಅಲೆಕ್ಸಾಂಡ್ರಿಯಾ, ಕಿಲಿಕಿಯಾ, ಆಮೇಲೆ ಬಂದ್ಬಿಟ್ಟು ಅಥೇನೆ ಪಟ್ಟಣಂ ಅಂತ ಬೈಬಲಲ್ಲಿ ಬರುತ್ತೆ. ಏಥೆನ್ಸ್ ಕನ್ನಡದಲ್ಲಿ ಅಥೇನಿಯಾ. ಓಕೆ, ಅಥೇನಿಯಾ. ಈ 3 ದೇಶದಲ್ಲಿ ಮಾತ್ರ ಸಹೋದರಿಯರೇ ದೊಡ್ಡ ಯೂನಿವರ್ಸಿಟಿ, ಕಾಲೇಜ್, ಮೆಡಿಕಲ್, ಎಲ್ಲ ಹೈಯರ್ ಎಜುಕೇಶನ್, ಸೈಂಟಿಸ್ಟ್ ಎಲ್ಲ ಇದ್ರು. ಸಹೋದರಿಯರೇ, ಆ ಜಾಗದಲ್ಲಿ ಯಾರು ಹುಟ್ಟಿರೋದು? ಅಪೋಸ್ಟಲ್ ಪೌಲ್ ಹುಟ್ಟಿದ್ದಾರೆ. ಸಹೋದರಿಯರೇ, ಇದೇ ಆ ಒಂದು ತರ್ಸಸ್ ಪಟ್ಟಣ, ಅದೇ ಹೇಳ್ತಾ ಇದ್ದೀನಲ್ಲ, ಈ ಒಂದು ಜಾಗ ಇದು ಹಳೇದು. ಸೊ ಇದು ಬಂದ್ಬಿಟ್ಟು ಈಗಿರುವ ಒಂದು ತರ್ಸಸ್ ಪಟ್ಟಣ. ಸಹೋದರಿಯರೇ, ಈ ಒಂದು ಹೊಗಳಿಕೆಗೆ ಪಾತ್ರನಾದ್ರು. ಇಷ್ಟೆಲ್ಲ ಒಂದು ಚೆನ್ನಾಗಿರುವ ವೆಲ್ತ್, ಮಲ್ಟಿ ಮಿಲಿಯನರ್ ಅಪೋಸ್ಟಲ್ ಪೌಲ್. ಖಂಡಿತ ನೀವ್ ಹೇಳ್ಬಿಡ್ಬೋದು, ಏನ್ ಬ್ರದರ್ ಬೈಬಲಲ್ಲಿ ಇಲ್ಲ ಅದೆಲ್ಲ ಹೇಳ್ತಾ ಇದ್ದೀರಾ ಅಂತ. ಸೋದರ ಮಲ್ಟಿ ಮಿಲಿಯನರ್ ಅಂತ ಹೇಳೋದಕ್ಕೆ ಒಂದು ಚಿಕ್ಕದಾಗಿರುವ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಬೈಬಲಲ್ಲಿ ಇಲ್ಲ ಮಲ್ಟಿ ಮಿಲಿಯನರ್ ಅಂತ. ಅಪೋಸ್ಟಲ್ ಪೌಲ್ ಈ ಎಲ್ಲಾ ವಿಷಯಗಳನ್ನು ಯೇಸು ಹಿಂಬಾಲಿಸುವ ಮುಂಚೆ ಇದ್ದು, ಆದ್ರೆ ಯೇಸು ಕ್ರಿಸ್ತನನ್ನು ಅವರು ಏನ್ ಮಾಡ್ಬಿಟ್ಟು ಅಕ್ಸೆಪ್ಟ್ ಮಾಡಿದ್ಮೇಲೆ ಅವ್ರು ಏನ್ ಮಾಡ್ಬಿಟ್ಟು ಎಲ್ಲವನ್ನು ಬಿಟ್ಬಿಟ್ರು. ಸಹೋದರಿಯರೇ, ಒಂದು ದಿನ ಏನಾಯ್ತಂದ್ರೆ, ಅವ್ರು ಎಷ್ಟು ರಿಚೆಸ್ಟ್ ಮ್ಯಾನ್ ಅಂತ ಒಂದು ಉದಾಹರಣೆ ಕೊಡ್ತೀನಿ. ರೋಮ್ಗೆ ಹೋಗ್ತಾ ಇದ್ದಾರೆ ದೇವರ ಕೆಲಸ ಮಾಡೋದಕ್ಕೆ. ಆಗ ಹಿಡಿದು ಬಿಡ್ತಾರೆ, ಅವ್ರನ್ನ ಹಿಡ್ಕೊಂಡು ಜೈಲ್ಗೆ ಹಾಕ್ಬಿಡ್ತಾರೆ. ಸಹೋದರಿಯರೇ, ಚೆನ್ನಾಗಿ ಹೊಡೆದು ಬಿಡ್ತಾರೆ. ಇವ್ರಿಗೆ ಗೊತ್ತಿಲ್ಲ ಅಪೋಸ್ಟಲ್ ಪೌಲ್ ಬಂದ್ಬಿಟ್ಟು ಒಂದು ರೋಮನ್ ಸಿಟಿಸನ್ ಅಂತ. ಯಾಕಂದ್ರೆ ಎಲ್ಲಾ ಒಂದು ದೊಡ್ಡ ದೊಡ್ಡ ವಿಷಯಗಳು, ಸಿಟಿಸನ್ಶಿಪ್ ಎಲ್ಲವನ್ನು ಇಟ್ಟಿದ್ರು ಅವರು. ಇವ್ರಿಗೆ ಗೊತ್ತಿಲ್ಲ. ಈಗ ನೋಡಿ, ಓದಿ. ಶತಾಧಿಪತಿಯು ಆ ಮಾತನ್ನು ಕೇಳಿ ಸಹಸ್ರಾಧಿಪತಿಯ ಬಳಿಗೆ ಹೋಗಿ, ನೀವು ಏನು ಮಾಡಬೇಕೆಂದಿದ್ದಿ? ಈ ಮನುಷ್ಯನು ರೋಮಾಪುರದ ಹಕ್ಕುದಾರನು ಎಂದು ಹೇಳಲು, ಸಹಸ್ರಾಧಿಪತಿಯು ಪೌಲನ ಹತ್ತಿರಕ್ಕೆ ಬಂದು, ನೀನು ರೋಮಾಪುರದ ಹಕ್ಕು ಉಳ್ಳವನೇ, ನನಗೆ ಹೇಳು ಎಂದು ಅವನನ್ನು ಕೇಳಿದನು. ನೋಡಿ, ಅಲ್ಲಿ ಹೊಡೆದ್ಬಿಟ್ಟಿದ್ದಾರೆ ಚೆನ್ನಾಗಿ.
ಯಾರನ್ನ? ಅಪೊಸ್ತಲ ಪೌಲನನ್ನ. ಆಮೇಲೆ ಆ ದೊಡ್ಡ ಆ, ದೊಡ್ಡ ಇವ್ರಿಗೆ ಗೊತ್ತಾಯ್ತು ಇವ್ರು ಅಪೊಸ್ತಲ ಪೌಲ್ ರೋಮನ್ ಸಿಟಿಸನ್ ಅಂತ. ಈಗ ಏನು ಹೇಳ್ತಾ ಇದಾರೆ, ಆ ಹೊಡೆದಿರೋನ ಕರ್ದ್ಬಿಟ್ಟು, ಆ ಸಿಪಾಯಿನ ಕರ್ದ್ಬಿಟ್ಟು, ನೀನು ಹೋಗಿ ಯಾರನ್ನ ಗೊತ್ತಾ ಹೊಡೆದಿದ್ಯಾ? ರೋಮನ್ ಸಿಟಿಸನ್ ಹೊಡೆದಿದ್ಯಾ? ಹಂಗಂದ್ರೆ ಹೇಳಿದ್ರೆ ಸ್ವತಃ ರೋಮನ್ ಸಿಟಿಸನ್ ಅಷ್ಟು ಈಸಿಯಾಗಿ ಟಚ್ ಮಾಡೋಕ್ಕಾಗಲ್ಲ. ಎಷ್ಟೇ ತಪ್ಪು ಮಾಡಿದ್ರು ಅವ್ರಿಗಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ, ಅದ್ರ ಪ್ರಕಾರನೇ ಅವ್ರು ನಡಿಬೇಕು. ಅವ್ರು ಹಿಡಿದು ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ ಸೋದ್ರೆ. ಈಗ ಅವ್ನು ಬಂದ್ಬಿಟ್ಟು ಕೇಳ್ತಾ ಇದ್ದಾರೆ ಅಪೊಸ್ತಲ ಪೌಲ್ಗೆ, ನೀನ್ ರೋಮನ್ ಸಿಟಿಸನಾ? ಓದಿ ಸಿಸ್ಟರ್. ಅವರು ಹೌದು ಅಂದನು. ಅದಕ್ಕೆ ಸಹಸ್ರಾಧಿಪತಿಯು, ನಾನು ಬಹಳ ಹಣ ಕೊಟ್ಟು ಆ ಹಕ್ಕನ್ನು ಕೊಂಡುಕೊಂಡೆನು ಅನ್ನಲು ಪೌಲನು, ನಾನಾದರೂ ಹಕ್ಕುದಾರನಾಗಿ ಹುಟ್ಟಿದವನು ಅಂದನು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಹೌದು ಅಂತ ಹೇಳ್ಬಿಟ್ಟು ಅದಕ್ಕೆ ಇವ್ರು ಶಾಕ್ ಆಗ್ಬಿಟ್ರು. ಯಾರು ಹೊಡೆದಿದಾರಲ್ಲ ಹೌದು. ಸಿಪಾಯಿ, ಅವ್ರು ಶಾಕ್ ಆಗ್ಬಿಟ್ರು. ಏನು ರೋಮನ್ ಸಿಟಿಸನ್? ನಾನು ರೋಮನ್ ಸಿಟಿಸನ್ ಆದ್ರೆ ನಾನು ಎಷ್ಟು ಕಷ್ಟಪಟ್ಟು ಇದನ್ನು ತಗೊಂಡಿದ್ದೀನಿ ಗೊತ್ತಾ? ನೀವು ಹೆಂಗೆ ಅಂತ ಹೇಳಿದ್ರೆ, ಪೌಲನು ಹೇಳ್ತಾ ಇದ್ದಾನೆ, ನೀನು ಕಷ್ಟಪಟ್ಟು ತಗೊಂಡಿರೋದನ್ನ ನಾನು ಹುಟ್ಟಿದಿಂದನೇ ಏನಾಗಿದ್ದೀನಿ, ಆ ಒಂದು ಇದರಲ್ಲೇ ಇದ್ದೀನಿ. ಓದಿಷ್ಟೇ ನೆಕ್ಸ್ಟ್. ಅವನನ್ನು ಒಡೆದು ವಿಚಾರಿಸುವುದಕ್ಕೆ ಬಂದವರು ಕೂಡಲೇ ಅವನನ್ನು ಬಿಟ್ಟರು. ಅದಲ್ಲದೆ ಅವನನ್ನು ರೋಮಾಪುರದ ಹಕ್ಕುದಾರನೆಂದು ಸಹಸ್ರಾಧಿಪತಿಗೆ ತಿಳಿದು ಬಂದಾಗ ನಾನು ಅವನನ್ನು ಕಟ್ಟಿಸಿದ್ದರಿಂದ ಅವನಿಗೂ ಭಯ ಹಿಡಿಯಿತು. ನೋಡಿ ಆಮೇಲೆ ಏನ್ ಮಾಡ್ಬಿಟ್ರು ಗೊತ್ತಾಯ್ತು, ಆಮೇಲೆ ಬಿಟ್ಬಿಟ್ರು. ಯಾಕಂದ್ರೆ ದೊಡ್ಡ ವಿಷಯ ಆಗುತ್ತೆ ಅಂತ ಬಿಟ್ಬಿಟ್ರು ಸಹೋದರ. ಅಷ್ಟು ಆ ರೋಮನ್ ಸಿಟಿಸನ್ಶಿಪ್ಗೆ ಅಷ್ಟು ವ್ಯಾಲ್ಯೂ ಇದೆ. ನೋಡಿ ಈಗ ನಾವು ಇಲ್ಲಿ ಇದ್ದೀವಿ, ಈಗ ಲಂಡನ್ ಅಲ್ಲಿ ಹೋಗ್ಬೇಕು, ಅಲ್ಲಿ ಒಂದು ರೋಮನ್ ಆ ಲಂಡನ್ ಸಿಟಿಸನ್ಶಿಪ್ ತಗೋಬೇಕು, ಇಲ್ಲ ಅಮೆರಿಕಾದಲ್ಲಿ ಸಿಟಿಸನ್ಶಿಪ್ ತಗೋಬೇಕು ಅಂದ್ರೆ ಅದು ಎಷ್ಟು ಸುಲಭವಾದ ವಿಷಯನಾ? ಒಂದು ವೀಸಾ ತಗೊಳಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಮೆರಿಕಾಗೆ ಹೋಗ್ಬೇಕಂದ್ರೆ. ನೋಡಿ ಅಷ್ಟು ವಿಷಯದಲ್ಲಿ ಈ ಆ ಥರ ಆಗಿನ ಕಾಲದಲ್ಲಿ ರೋಮನ್ ಸಿಟಿಸನ್ ಅಷ್ಟು ವ್ಯಾಲ್ಯೂ ಇತ್ತು ಸಹೋದರ. ಅದಕ್ಕೆ ನಾನು ಬಹಳ ಹಣ ಕೊಟ್ಟು ಈ ಹಕ್ಕನ್ನು ಏನು ಮಾಡಿದ್ದೀನಿ, ಕೊಂಡುಕೊಂಡಿದ್ದೇನೆ. ಪೌಲು ಹೇಳ್ಬಿಟ್ರು, ನಾನು ಹುಟ್ಟಿದವನು, ಇದರಲ್ಲೇ ನಾನು ಹುಟ್ಟಿದವನು ಅಂತ ಹೇಳಿದ್ರೆ ಸಹೋದರ. ಹುಟ್ಟಿದವನು ಅಂತ ಹೇಳಿದ್ರೆ ಅವ್ರು ಹುಟ್ಟುವಾಗಲೇ ಆ ಒಂದು ಸಿಟಿಸನ್ಶಿಪ್ಪಲ್ಲಿ ಬೆಳೆದ್ರು. ಹಂಗಾದ್ರೆ ಅವ್ರ ತಂದೆ ರೋಮನ್ ಸಿಟಿಸನ್. ಹಂಗಾದ್ರೆ ಅವ್ರ ತಂದೆ ರೋಮನ್ ಸಿಟಿಸನ್ ಅಂದ್ರೆ ಅವ್ರು ಯಾರು ಮತ್ತೆ? ಅವರು ಹಣ ಕೊಟ್ಟು ತಗೋಬೇಕು ಇದೆಲ್ಲ ತುಂಬಾ. ಹಂಗಂದ್ರೆ ಅವ್ರು ಯಾರು? ಅವರು ಹಣ ಇರುವ್ರೆ. ನೋಡಿ ಬ್ಯಾಕ್ ಗ್ರೌಂಡ್ ಫುಲ್ ವೆಲ್ತಿ ಬ್ಯಾಕ್ ಗ್ರೌಂಡ್ ಸಹೋದರ. ಅದಕ್ಕೆ ಹೇಳಿದ್ದು ಅಪ್ಪ ಸ್ವಲ್ಪ ಮಲ್ಟಿ ಮಿಲಿಯನರ್. ಈಗ ಏನಾಯ್ತು ಗೊತ್ತಾ, ಈ ಮಲ್ಟಿ ಮಿಲಿಯನರ್ ನೋಡಿ, ಪೋಸ್ಟಿಂಗ್, ದೊಡ್ಡ ಪೋಸ್ಟಿಂಗ್ ಅವ್ರಿಗಿಂತ ಯಾವುದೂ ಇಲ್ಲ. ಎಜುಕೇಶನ್ ಅವ್ರಿಗಿಂತ ಯಾರು ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವ ಎಲ್ಲಾ ಶಾಸ್ತ್ರ, ಎಲ್ಲಾ ಅವರ ವಿಷಯ ಎಲ್ಲವನ್ನು ಅವ್ರೇನ್ ಮಾಡಿದ್ದಾರೆ, ಕುಡ್ದಿದ್ದಾರೆ ನೀರ್ ತರ. ಅನೇಕ ವಿಷಯಗಳು ಹೇಳ್ತಾರಲ್ಲ, ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಅವರೇ ಕಂಪೇರ್ ಮಾಡಿ ಅನೇಕ ವಿಷಯಗಳು ಹೇಳ್ತಾವ್ರೆ. ಇದೆಲ್ಲದಕ್ಕೂ ಈಗ ಏನಾಯ್ತು ಅಂದ್ರೆ, ಒಂದು ದಿನ ಯೇಸು ಪ್ರಭುವನ್ನು ಅಕ್ಸೆಪ್ಟ್ ಮಾಡಿದ್ರು, ಎಲ್ಲವನ್ನು ಏನ್ ಮಾಡ್ಬಿಟ್ರು, ಬಿಟ್ಬಿಟ್ರು ಸಹೋದರ. ಯೋಚನೆ ಮಾಡಿ, ಇದೆಲ್ಲ ನಾವು ಬಂದ್ಬಿಟ್ಟು ಸುಮ್ಮನೆ ಮಾತಾಡ್ಬಿಟ್ಟು ಓದ್ಬಿಟ್ಟು ಹೋಗ್ಬಿಡ್ಬೋದು ನೋಡ್ಕೊಂಡು, ನೋಡಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದಾರ ಅಂತ. ಜೀವನದಲ್ಲಿ ಇದು ನಿಜವಾಗಿ ನಡೆದಿದೆ ಸಹೋದರಿಯರೇ. ಹಂಗಾದ್ರೆ ನಮಗಿವತ್ತು ಬಿಡುವುದಕ್ಕೇನು ಇಲ್ಲ, ಆದರೆ ನೋಡಿ ಆಗ್ಲೇ ನಮ್ಗೆ ಆಗ್ತಾ ಇಲ್ಲ, ಅನೇಕ ಕಷ್ಟಗಳು ತಡೆಗಳು ಬರ್ತಾನೆ ಇದೆ. ಆದ್ರೆ ಅವತ್ತು ಅಪೊಸ್ತಲ ಪೌಲ್ಗೆ ಇದ್ದ ಒಂದು ಇದು ಅಂತ ಹೇಳಿದ್ರೆ, ನೋಡಿ ಈಗ ಸತ್ಯ ಇಲ್ಲಿದೆ, ನಮಗೆ ಈ ಸತ್ಯ ಇದೆ. ದೊಡ್ಡ ದೊಡ್ಡ ಶ್ರೀಮಂತರಿಗೆ ಹೋಗಿ ಹೇಳಿ, ಯಾಕೆ ಹೋಗ್ತಾ ಇಲ್ಲ ಅವ್ರಿಗೆಲ್ಲ ಸತ್ಯ? ಅವ್ರು ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ? ಅನೇಕರು ಹೆಂಗಿದ್ದಾರೆ, ಅದೇ ವಚನದಲ್ಲಿ ನಾವು ಹೇಳಿದ್ರೆ, ಅನೇಕರು ಬಲಹೀನರು, ಅವರನ್ನು ನಾನು ಏನ್ ಮಾಡ್ಬಿಟ್ಟೆ, ಈ ಸತ್ಯ ಅವ್ರಿಗೆ ಕೊಟ್ಟುಬಿಟ್ಟೆ. ಯಾಕಂದ್ರೆ ಆ ದೊಡ್ಡವರಿಗೆ ತಾಳ್ಮೆಯಾಗಿರುವುದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಅವರನ್ನ ನಾಚಿಕೆ ಪಡಿಸುವುದಕ್ಕೆ ನಮ್ಮನ್ನು ತೆಗೆದುಕೊಂಡ್ರು ಅಂತ ನಾವು ವಚನಗಳ ಹೋಗ್ತಾ ಇದೀವಿ. ಅದಕ್ಕೆ ಸಹೋದರಿಯರೇ ಇಷ್ಟವನ್ನು ಬಿಟ್ಬಿಟ್ರು. ಯಾವ ರೀತಿ ಅವ್ರು ಬೆಳೆದ್ರು ಮತ್ತೆ ಅಂತ ಹೇಳಿದ್ರೆ, ನೋಡಿ ಓದಿ ಸಿಸ್ಟರ್. ಪೌಲನು ಅವರ ಮನೆಗೆ ಹೋಗಿ, ತಾನು ಅವರು ಒಂದೇ ಕಸುಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸುಬಾಗಿತ್ತು. ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರಾ 2 ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನು ಸೇರಿಸಿಕೊಂಡು. ನೋಡಿ ಎಷ್ಟು ಒಂದು ಹ್ಯುಮಿಲಿಟಿ ಅಂತ ಹೇಳಿದ್ರೆ, ಎಲ್ಲವನ್ನು ಬಿಟ್ಟು ಬಿಟ್ರು. ಈಗ ಅವ್ರಿಗೆ ಊಟ ಮಾಡಬೇಕು, ಏನ್ ಗೊತ್ತಾ ಮಾಡ್ತಾರೆ ಕೆಲಸಕ್ಕೆ, ಅವರ ಒಂದು ಅದೇ ಗೂಡಾರ ಕೆಲಸ ಇದೆಯಲ್ಲ ಅದು ಮಾಡಿಕೊಂಡು ದೇವರ ವಿಷಯವನ್ನು ಹೇಳಿ, ಸತ್ಯವನ್ನು ಹೇಳಿ, ಆಮೇಲೆ ಅಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದು, ನೋಡಿ ಸಾವಿರಾರು ಜನಕ್ಕೆ ಬಾಡಿಗೆಗೆ ಮನೆ ಕೊಡೋರು ಈಗ ಏನಿದ್ದಾರೆ, ಬಾಡಿಗೆ ಮನೆಯಲ್ಲಿ ಇದ್ರಂತೆ. ಬೈಬಲ್ ಹೇಳ್ತಾ ಇದೆ ಸಹೋದರರೇ, ಬಾಡಿಗೆ ಮನೆಯಲ್ಲಿ ಅವರು ಇದ್ದು ಕೆಲಸ ಮಾಡಿದ್ದಾರೆ, ದೇವರ ಕೆಲಸ ಮಾಡಿದ್ದಾರೆ.
ಅದು ಮಾತ್ರನಾ ಸಹೋದರ ಸಹೋದರಿಯರೇ, ಇಕೋನಿಯಾದಲ್ಲಿ ಒಂದ್ಸಲ ಬಂದ್ಬಿಟ್ಟು ಪೌಲು ಬರ್ನಬಾನು ಏನ್ ಮಾಡ್ತಾರೆ ಅಂದ್ರೆ ದೇವರ ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಿ ಅವ್ರನ್ನ ಏನ್ ಮಾಡ್ಬಿಟ್ರು ಅಂದ್ರೆ ಸ್ವಲ್ಪ ಆ, ಓದಿ ಸಿಸ್ಟರ್ ಈ ವಚನ. ಇಕೋಜ್ಯಾನದಲ್ಲಿ ಪೌಲ ಬರ್ನಬರು ಅದೇ ಪ್ರಕಾರವಾಗಿ ಯೆಹೂದ್ಯರ ಸಭಾಮಂದಿರದೊಳಗೆ ಹೋಗಿ ಬಲವಾಗಿ ಮಾತನಾಡುತ್ತಿದ್ದರಿಂದ ಯೆಹೂದ್ಯರಲ್ಲಿಯೂ ಗ್ರೀಕರಲ್ಲಿಯೂ ಬಹು ಮಂದಿ ನಂಬುವವರಾದರು. ಬರ್ನಬನನ್ನು ದೋಸ್ಯ ದೇವತರೆಂತಲೂ ಪೌಲನು ಮಾತನಾಡುವುದರಲ್ಲಿ ಮುಖ್ಯನಾದ್ದರಿಂದ ಅವನನ್ನು ಎಮ್ರೋದೆ ದೇವತರೆಂತಲೂ ಅಂದುಕೊಂಡರು. ನೋಡಿ, ಈಗ ಇಕೋನಿಯಾದಲ್ಲಿ ಹೋಗ್ತಾ ಇದ್ದಾರೆ, ದೇವರ ಸತ್ಯವನ್ನು ಹೇಳ್ತಾ ಇದ್ದಾರೆ. ಆಗ ಅಲ್ಲಿ ಏನ್ ಮಾಡ್ಬಿಟ್ರು ಅಂದ್ರೆ ಆ ಜನಗಳು ಇವ್ರು ಮಾತಾಡೋದನ್ನ ಕೇಳ್ಬಿಟ್ಟು, ಪವಿತ್ರಾತ್ಮ ಕೊಟ್ಟಿದ್ರಲ್ಲ ಈ ಮಾತಾಡೋದನ್ನ ಕೇಳ್ಬಿಟ್ರು, ಏನ್ ಹೇಳ್ಬಿಟ್ರು ಅಂದ್ರೆ ಇವರೇ ದೇವ ತೂದರೇ ಏನ್ ಮಾಡ್ತಾ ಇದ್ದಾರೆ, ದೇವರೇ ಬಂದು ನಮ್ಗೆ ಏನ್ ಮಾಡ್ತಾ ಇದಾರೆ, ಸತ್ಯವನ್ನು ಹೇಳ್ತಾ ಇದ್ದಾರೆ ಅಂತ ಅವ್ರನ್ನ ಹೊಗಳ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಹೆಸರುಗಳೆಲ್ಲ ಇಡ್ತಾ ಇದ್ದಾರೆ. ಇದನ್ನ ಅಕ್ಸೆಪ್ಟ್ ಮಾಡ್ಬಿಟ್ರ ಅವರು, ಓಡ್ತಾ ಇದ್ದಾರೆ ಸಹೋದರ, ಬಟ್ಟೆಯನ್ನು ಹರಿದು ಓಡಿದ್ರಂತೆ. ಆಗಿನ ಕಾಲದಲ್ಲಿ ಆ ಒಂದು ಇಷ್ಟವಾದ ವಿಷಯವನ್ನು ಯಾರಾದ್ರು ಮಾಡ್ಬಿಟ್ರೆ ಬಟ್ಟೆಯನ್ನು ಹರಿದು ಏನ್ ಮಾಡ್ತಾರಂದ್ರೆ ಹೋಗ್ತಾರೆ ಅಂತ ನೋಡಿದೀವಿ. ನೋಡಿ, ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಇದು ಒಂದು ಸಹೋದರ ಸಹೋದರಿ ನಮ್ಮ ಸ್ಪಿರಿಚುವಲ್ ಪ್ರೈಡ್ ಅಲ್ಲಿ ಬರುತ್ತೆ. ನಾವು ಸಹೋದರ ಸಹೋದರಿಯರೇ ಸ್ಪಿರಿಚುವಲ್, ಯಾಕಂದ್ರೆ ಆದಾಮಿನಿಂದ ಬಿದ್ದು ಹೋಗಿರುವ ಶರೀರ ಇದೆಯಲ್ಲ ಅದನ್ನು ನಾವು ಜಯಿಸ್ಬೋದು. ಆದ್ರೆ ಈ ಸ್ಪಿರಿಚುವಲ್ ಪ್ರೈಡ್ ಇದೆಯಲ್ಲ ಅದು ಗೊತ್ತೇ ಆಗಲ್ಲ ಸಹೋದರ ಸಹೋದರಿಯಲ್ಲಿ. ಅದು ಇಷ್ಟಪಡುತ್ತೆ ಈ ರೀತಿ ಎಲ್ಲ ನನ್ನ ಹೊಗಳಬೇಕು, ನನ್ನ ಏನ್ ಮಾಡ್ಬೇಕು, ಪ್ರೈಸ್ ಮಾಡ್ಬೇಕು ಅಂತ ಇಷ್ಟಪಟ್ಬಿಟ್ರೆ ಸಾಕು, ನಮ್ಮ ಒಳಗಡೆ ಹೆಮ್ಮೆ ಏನಾಗಿದೆ, ಶುರುವಾಗಿದೆ ಸಹೋದರ ಸಹೋದರಿಯರೇ. ಓದಿಷ್ಟು. ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ, ಮನುಷ್ಯನನ್ನೋ ದೇವರನ್ನೋ? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ನೋಡಿ, ಮನುಷ್ಯನೇ ದೇವ್ರೆ, ಯಾರು ನನ್ನ ನೋಡ್ತೀನಿ ನಾನು? ಮನುಷ್ಯನನ್ನು ನೋಡಿದ್ರೆ ಸರಿ, ನೀನು ಇಷ್ಟಪಡು, ನೀನ್ ಏನ್ ಮಾಡ್ತೀಯ, ನೀನು ಅವ್ರು ನನಗೆ ಗೈಡೆನ್ಸ್ ಕೊಡಬೇಕು, ಅವ್ರು ನನಗೆ ಇಂಪಾರ್ಟೆನ್ಸ್ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಇದೆಲ್ಲ ಎದುರು ನೋಡ್ತಾನೆ ಇರುತ್ತೆ. ಆಗ ಏನಾಗಲ್ಲ ಅಂದ್ರೆ ಅವ್ರು ಬಂದ ದಾರಿ ಅಲ್ಲೇ ನಿಂತ್ಕೊಳ್ದಾರೆ ಬೇರೆ ದಾರಿಗೆ ಅದೇನಾಗ್ತಾ ಇದೆ, ಹೋಗ್ತಾ ಇದೆ ಸಹೋದರ ಸಹೋದರಿಯರೇ. ಅದೇ ನಾನು ಹೇಳಿದ್ದು, ಬಿದ್ದು ಹೋದ ಶರೀರವನ್ನು ನಾವು ಜಯಿಸ್ಬೋದು, ಆದ್ರೆ ಇದು ತುಂಬಾ ಕಷ್ಟವಾಗಿದೆ. ಸ್ಪಿರಿಚುವಲ್ ಪ್ರೈಡ್ ಇದೆಯಲ್ಲ ಅದು ತುಂಬಾ ಕಷ್ಟ, ಅದು ಗೊತ್ತೇ ಆಗಲ್ಲ. ಅದನ್ನು ನಾವು ಹುಡುಕಿ ನೋಡ್ಬೇಕು ಸಹೋದರ ಸಹೋದರಿಯರೇ, ನೋಡ್ಬೇಕು. ಯಾಕಂದ್ರೆ ಅದೇ ಯೇಸು ಪ್ರಭು ಸಮಯದಲ್ಲಿ ಹೇಳ್ತಾರೆ, ಲೂಕ 14:7 ನಾವು ನೋಡ್ತೀವಿ, ಮದುವೆಗೆ ಹೋಗಿದ್ದಾರೆ, ಎಲ್ಲರೂ ಮುಂದೆ ಮುಂದೆ ಹೋಗಿ ಕೂತ್ಕೊಳ್ತಾ ಇದ್ದಾರೆ. ಇವರೆಲ್ಲ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಮಯ ಹೇಳ್ತಾರೆ, ನೀವು ಬಂದು ಮುಂದೆ ಮುಂದೆ ಕೂತ್ಕೊಳ್ತೀರಾ, ನಿನ್ಗಿಂತ ದೊಡ್ಡವನೊಬ್ಬ ಬಂದಾಗ ನಿನ್ನ ಎಬರ್ಸಿ ಅವನ್ನ ಕೂರಿಸಿ ನಿನ್ನ ಹಿಂದಕ್ಕೆ ಹಾಕ್ತಾನಲ್ಲ, ಯಾಕೆ ನೀನ್ ಮೊದ್ಲು ಹಿಂದೆನೇ ಇರು. ಹಿಂದೆ ಅಂತ ಹೇಳಿದ್ರೆ ಹಿಂದೆ ಅಲ್ಲ ಸಹೋದರ ಸಹೋದರ, ಅದಕ್ಕಿಂತ ನೀವು ನೆಕ್ಸ್ಟ್ ವೀಕಿಂದ ಹಿಂದೆ ಕೂತ್ಕೋಬೇಡಿ, ಆ ಹಿಂದೆ ಅಲ್ಲ, ತಾಳ್ದ ಒಂದು ಹ್ಯುಮಿಲಿಟಿ, ತಾಳ್ಮೆಯಿಂದ ಇರೋ ಜಾಗದಲ್ಲಿ ನೀನ್ ಕೂತ್ಕೋ. ನಿನ್ಗೆ ಪಬ್ಲಿಸಿಟಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಹೆಸರು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವರು ಒಂದ್ಸಲ ನಿನ್ನ ಏರ್ಸ್ಬೇಕು ಅನ್ಬಿಟ್ರೆ ಯಾರು ತಡೆದ್ರು ಆಗಲ್ಲ ಸಹೋದರ ಸಹೋದರಿಯರೇ. ಅದೇ ಅಪೊಸ್ತಲ ಪೌಲ್ ನಮ್ಗೆ ಬಂದ್ಬಿಟ್ಟು ಕಳ್ಸಿಕೊಟ್ಟಿದ್ದು. ತುಂಬಾ ಜೈಲಲ್ಲಿ ಇದ್ದಿದ್ದಾರೆ ಸಹೋದರ ಸಹೋದರರೇ. ನೋಡಿ, ಎಲ್ಲ ಪೋಸ್ಟಿಂಗ್ ಬಿಟ್ಟಾಯ್ತು, ಹಣಕಾಸು ಬಿಟ್ಟಾಯ್ತು, ಎಲ್ಲ ಬಿಟ್ಟಾಯ್ತು. ಈಗ ಅದು ಮಾತ್ರನಾ ಅವರ ಒಂದು ತಾಳ್ಮೆ, ಅದು ಮಾತ್ರನಾ ಅವರ ಕೆಲಸ ಅಂತ ಹೇಳಿದ್ರೆ, ದೇವರ ಕೆಲಸ ಮಾಡ್ತಾ ಇದ್ದಾರೆ, ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಕಷ್ಟಪಟ್ಕೊಂಡು ದೇವರ ಕೆಲಸ ಮಾಡ್ತಾವ್ರೆ. ಅದು ಮಾತ್ರನಾ ಅಂತ ಹೇಳಿದ್ರೆ ಅನೇಕ ಬಾರಿ ಜೈಲಲ್ಲಿ ಇದ್ರು ಸಹೋದರ ಸಹೋದರಿಯರೇ. ಅನೇಕ ಬಾರಿ ಅವ್ರನ್ನ ಸಾಯ ಶಿಕ್ಷೆಯಲ್ಲಿ ಹೊಡೆದಿದ್ದಾರೆ. 39 ಸಲ 5 ವಿಧವಾದ ಇದರಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಹೊಡೆದಿದ್ದಾರೆ, ಸಾಯಿಸಕ್ಕೆ ಇದು ಮಾಡಿದ್ದಾರೆ. 3 ಸಲ ಹಡಗಲ್ಲಿ ಅವ್ರು ಏನ್ ಮಾಡ್ಬಿಟ್ರು, ಇದ್ರು. ಒಂದು ರಾತ್ರಿ ಇಡೀ ಹಡಗಲ್ಲೇ ಇದ್ರು, ಹಡಗು ಒಡೆದೋಯ್ತು. ಸಹೋದರ ಸಹೋದರಿ ತುಂಬಾ ಟ್ರಾವೆಲ್ ಮಾಡಿದ್ದಾರೆ. ಕಳ್ಳರು ಬಂದ್ಬಿಟ್ಟು ಅವ್ರ ಹತ್ರ ಇರೋದನ್ನೆಲ್ಲ ಏನ್ ಮಾಡಿದ್ದಾರೆ, ಕಳ್ತನ ಮಾಡಿದ್ದಾರೆ. ನೋಡಿ, ಕಳ್ಳರಿಂದ ಬಂದ ಮೋಸ ಅಂತ ಹೇಳ್ತಾ ಇದ್ದಾರೆ. ಸಹೋದರ ಸಹೋದರಿಗಳೇ, ನಿದ್ದೆ ಇಲ್ಲ, ಹಸಿವು, ಹೊಟ್ಟೆ ಹಸಿವು, ಚಳಿಯಲ್ಲಿದ್ರು, ಬಟ್ಟೆ ಇಲ್ದಿರ ಇದ್ರು. ಸಹೋದರ ಸಹೋದರಿ ಯೋಚನೆ ಮಾಡಿ, ಈ ರೀತಿ ಒಬ್ಬ ಆ ಸ್ಥಾನದಲ್ಲಿ ಇದ್ದು ಈ ರೀತಿ ಬಂದು ತಾಳ್ಮೆಯಿಂದ ನಮಗೆ ಅನೇಕ ವಿಷಯಗಳು ಹೇಳ್ಕೊಡ್ತಾ ಇದಾರೆ ಅಂದ್ರೆ ಯೋಚನೆ ಮಾಡಿ. ನಮ್ಮ ಹತ್ರ ಏನಿದೆ ಬಿಡಕ್ಕೆ? ನಮ್ಮ ಹತ್ರ ಏನು ಇಲ್ಲ. ಆದ್ರೆ ನಾವು ಏನ್ ಮಾಡ್ಬೇಕಂದ್ರೆ ತಾಳ್ಮೆಯನ್ನು ತೋರಿಸ್ಬೇಕು. ತಾಳ್ಮೆಯಿಂದ ದೇವರಿಗೆ ಮೆಚ್ಚುಗೆಯಾಗಿ ಇನ್ನ ಇರುವ ಕಾಲದಲ್ಲಿ ನಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ನಾವು ಇಷ್ಟೊಂದು ಕಷ್ಟ ಪಡ್ಬೇಕಾಗಿಲ್ಲ. ನಮ್ಮ ಹತ್ರ ಹೇಳ್ತೀವಿ ನಾವು ಬರುವ ಕಷ್ಟ ಹಂಗಿತ್ತು ಹಿಂಗಂತ, ಅವ್ರ ಹತ್ರ ಬಂದಿರೋದ್ರಲ್ಲಿ 15% ನಮಗೆ ಬಂದಿಲ್ಲ ಸಹೋದರ ಸಹೋದರಿಯರು. ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇರುತ್ತೆ ಎಲ್ಲರಿಗೂ,
ಆದ್ರೆ ನಾವು ಆ ಪ್ರಾಬ್ಲಮ್ ನೋಡ್ಕೊಂಡಿರ್ತೀವ, ಇಲ್ಲ ಸತ್ಯ ವೇದದಲ್ಲಿ ನಮ್ಗೆ ಯಾಕೆ ಕರೆದಿದ್ದಾರೆ, ಆ ಒಂದು ದಾರಿಯಲ್ಲಿ ಯಾವ ರೀತಿಯಲ್ಲಿ ನಾನು ಓಡ್ತಾ ಇದ್ದೀನಿ, ಆ ದಾರಿಯಲ್ಲಿ ಇದೀನಾ ಫಸ್ಟ್ ಆಫ್ ಆಲ್ ಅಂತ ನಾವು ಒಬ್ಬೊಬ್ಬರು ಅವರವರ ಜೀವನದಲ್ಲಿ ಏನ್ ಮಾಡ್ಬೇಕಂತ ನೋಡ್ಬೇಕು ಸಹೋದರ ಸಹೋದರಿಯರೇ. ಯಾಕಂದ್ರೆ ನಾವು ಇಲ್ಲೇ ಇರ್ತೀವ, ದಿನ ಪೂರ್ತಿ ಇರ್ತೀವಿ, 1 ಅವರ್ 2 ಅವರ್ ಇರ್ತೀವಿ, ಕನ್ವೆನ್ಷನ್ ಅಲ್ಲಿ ಒಂದಿನ ಪೂರ್ತಿ ಇರ್ತೀವಿ, ವರ್ಷ ಗಂಟಲೆ ಎಲ್ಲಿರ್ತೀವಿ? ಮನೇಲಿ ಇರ್ತೀವಿ, ಲೋಕದಲ್ಲಿ ಇರ್ತೀವಿ, ಜನಸಾಮಾನ್ಯ ಎಲ್ಲ ಜನರ ಹತ್ರ ನಾವು ಬದುಕ್ತಾ ಇರ್ತೀವಿ, ಹೋಗ್ತೀವಿ, ಕೆಲಸ ಮಾಡ್ತೀವಿ, ಬರ್ತೀವಿ, ಅನೇಕ ವಿಧವಾದ ಶೋಧನೆಗಳು ನಮಗಿದೆ. ಬಟ್ ನಾವು ಏನಕ್ಕೆ ನಮ್ಮನ್ನು ಹಿಡ್ದಿದ್ದಾರೆ ಅಂತ ಯೋಚನೆ ಮಾಡ್ಬೇಕು ಸಹೋದರ ಸಹೋದರಿಯರೇ. ಓದೋಣ ಸಿಸ್ಟರ್. ಅವರು ಕ್ರಿಸ್ತನ ಸೇವಕರು. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 23ರಿಂದ 25ನೇ ವಚನ. ಅವರು ಕ್ರಿಸ್ತನ ಸೇವಕರು ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೋ, ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನೋ, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನೋ, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನೋ, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. ನೋಡಿ, ಅವರ ಪಟ್ಟ ಒಂದು ಲಿಸ್ಟ್, ಅವರ ಪಟ್ಟ ಕಷ್ಟವನ್ನು ಲಿಸ್ಟ್ ಮಾಡ್ತಾ ಇದ್ದಾರೆ. ಹಂಗೆ ನೋಡ್ತಾ ಗಮನವಿಟ್ಟು ಸ್ವಲ್ಪ ನೋಡ್ತಾ ಇರಿ. ಓದಿ ಸಿಸ್ಟರ್. 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಹೇಟುಗಳಿಂದ ನನ್ನನ್ನು ಓಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಓದಿ ಸಿಸ್ಟರ್. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ನೋಡಿ, ಎಷ್ಟು ಅಪಾಯಗಳು, ಎಷ್ಟು ಶೋಧನೆಗಳು. ಸಹೋದರ ಸಹೋದರಿಯರೇ, ಎಲ್ಲೂ ಹೋದ್ರೂ ಅಪಾಯಗಳು, ಯಾರನ್ನು ನಂಬಕ್ಕಾಗ್ತಾ ಇಲ್ಲ. ಅಪೊಸ್ತಲ ಪೌಲ್ ಇದ್ದ ಟೈಮಲ್ಲಿ ಅನ್ಯ ಜನರ ಜೊತೆ ಅಪಾಯಗಳು, ಸಹೋದರರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಒಂದು ಅಪಾಯಗಳು, ಕಲ್ಲರಲ್ಲಿ ಒಂದು ಅಪಾಯಗಳು. ಕಲ್ಲರ ಅಂತ ಹೇಳಿದ್ರೆ ಏನು ಗೊತ್ತಾ? ಇವ್ರಿಗೆ ಅನೇಕ ಜಾಗಕ್ಕೆ ಹೋಗ್ತಾರೆ ಕೆಲಸ ಮಾಡೋದಕ್ಕೆ. ಈಗ ಈ ತರ ಟ್ರೈನು ಬಸ್ ಗಿಸ್ ಏನಾದ್ರು ಇತ್ತ, ಏನಿಲ್ಲ, ನಡ್ಕೊಂಡೇ ಹೋಗ್ಬೇಕು, ನಡ್ಕೊಂಡೇ ಬರಬೇಕು. ಅವಾಗ ಅವರು ಆ ರಾತ್ರಿಯಲ್ಲಿ ತಿನ್ನಕ್ಕೆ ಏನಾದ್ರು ಇಟ್ಟಿರ್ಬೇಕು, ಇಲ್ಲ ಒಂದು ಅಲ್ಲಿಂದ ಹಡಗಲ್ಲಿ ಹೋಗಕ್ಕೆ ಏನಾದ್ರೂ ಒಂದು ಇಟ್ಟಿರ್ಬೇಕು, ಹಣಕಾಸು ಅದು ಇದು ಅಂತ. ಈಗ ನೋಡಿ, ಅದು ಹೋಯ್ತು. ಅದೇ ಕಲ್ಲರ ಒಂದು ಅಪಾಯ. ಈಗ ಕಲ್ಲರ್ ತಗೊಂಡು ಹೋಗ್ಬಿಟ್ರು. ಈಗ ಏನ್ ಮಾಡ್ತಾ ಇದ್ರು ಅಪೊಸ್ತಲ ಪೌಲ್? ಹಂಗೆ ಅವ್ರ ದೇವರ ಕಾರ್ಯವನ್ನು ಮಾಡ್ತಾ ಎಷ್ಟೋ ಅಪಾಯಗಳಲ್ಲಿ ಏನ್ ಮಾಡಿದ್ದಾರೆ, ಅವ್ರ ಲಿಸ್ಟ್ ಇಕ್ತಾ ಇದ್ದಾರೆ. ಆ ಲಿಸ್ಟ್ ಅನ್ನು ಓದಕ್ಕೆ ನಮ್ಗೆ ಟಯರ್ಡ್ ಆಗ್ತಾ ಇದೆ. ಆ ಅನುಭವಗಳು ಹೆಂಗಿರುತ್ತೆ ಯೋಚನೆ ಮಾಡಿ ಸಹೋದರ ಸಹೋದರಿಯರೇ. ಓದಿ ಸಿಸ್ಟರ್. ಪ್ರಾಯಸದ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ನೋಡಿ, ಎಷ್ಟು ದೊಡ್ಡ ತಾಳ್ಮೆಯನ್ನು ತೋರಿಸ್ಬಿಟ್ರು. ಎಲ್ಲವನ್ನು ಬಿಟ್ಟು ಕೊನೆಗೆ ಒಂದ್ಸಲ ಅಷ್ಟು ಶೋಧನೆಗಳು, ಅಷ್ಟು ವಿಧವಾದ ಟೆಸ್ಟಿಂಗ್ಗಳು, ಅದೆಲ್ಲದರಲ್ಲೂ ಏನ್ ಮಾಡಿದ್ರು? ಪಾಸ್ ಆದ್ರು. ಇನ್ನ ಅವರಿಗೆ ತಾಳ್ಮೆ ಬೆಳೀತಾನೆ ಇದೆ. ಇಷ್ಟೊಂದು ಅನುಭವಗಳು ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದ್ರೆ, ತಾಳ್ಮೆ ಇದೆಯಲ್ಲ, ಅದು ಇನ್ನ ಬೆಳೀತಾನೆ ಇದೆ ಸಹೋದರ ಸಹೋದರಿಯರೇ. ಈಗ ನಿಮ್ಗೆ ಸ್ವಲ್ಪ ಶೋಧನೆ ಕೊಟ್ರೆ ಒಂಥರ ಟಯರ್ಡ್ ಆಗ್ಬಿಡ್ತೀವಿ. ಶೋಧನೆ ಇದ್ದಿದ್ದಕ್ಕೆ, ಅಷ್ಟೊಂದು ಇದ್ದಿದ್ದಕ್ಕೆ ಹತ್ರನೇ ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ? ಒಳ್ಳೆ ಹೋರಾಟವನ್ನು ಓಡಿದ್ದೇನೆ, ಓಟವನ್ನು ಮುಗಿಸಿದ್ದೇನೆ, ಕಿರೀಟ ನನಗೆ ಇಟ್ಟಿದ್ದೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದಾರಲ್ಲ. ಅದನ್ನ ನೋಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಎಲ್ಲಾ ಕೆಲಸವನ್ನು ಮಾಡಿ ಎಂಡ್ ಟೈಮಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಮುಗಿಸ್ಬಿಟ್ಟೆ ಓಟನ. ನೋಡಿ, ಆರಂಭದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆರಂಭದಲ್ಲಿ ನಾನು ಒಳ್ಳೆ ಮಾಡ್ಬೇಕು, ಆದ್ರೆ ನನಗೆ ಆಗ್ತಾ ಇಲ್ಲ. ಒಳ್ಳೇದ್ ಮಾಡ್ಬೇಕಂತ ಆಸೆ ಇದೆ, ಆದ್ರೆ ನನಗೆ ನನ್ನ ಕೈಯಿಂದ ಆಗ್ತಾ ಇಲ್ಲ. ಅದು ಆರಂಭದಲ್ಲಿ ಹೇಳಿದ್ರು. ಆಮೇಲೆ ಈಗ ಮಾಡಿರೋ ಪಾಪಗಳನ್ನ ಬಿಟ್ಟು ಮುಂದೆ ನನ್ನ ಗುರಿ ಇಟ್ಟಿರೋ ಗುರಿಯನ್ನು ನೋಡಿ ಓಡ್ತಾ ಇದ್ದೀನಿ ಅಂತ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ. ಎಂಡಲ್ಲಿ ಒಳ್ಳೆ ಹೋರಾಟವನ್ನು ಮುಗಿಸ್ಬಿಟ್ಟೆ, ಕಿರೀಟ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದೆ, ನಾನು ಹೋಗ್ತಾ ಇದ್ದೀನಿ. ಇದನ್ನು ಒಬ್ಬೊಬ್ಬರು ಅನುಭವಿಸ್ಬೇಕು ಸಹೋದರ ಸಹೋದರಿಯರೇ. ಒಬ್ಬೊಬ್ಬರು ಇದನ್ನು ಹೇಳ್ಬೇಕು. ಜೀವನದಲ್ಲಿ ಇಷ್ಟು ದಿನ, ಇಷ್ಟು ವರ್ಷ, ಇಷ್ಟು ದಿನ ನಾನು ಕಳೆದಿದ್ದೀನಿ, ಯಾವ ರೀತಿ ನಾನು ಕಳೆದಿದ್ದೀನಿ ಅಂತ ನೋಡಿ, ಆಗ ನಮ್ಗೆ ಗೊತ್ತಾಗುತ್ತೆ ನಾನು ಈ ಓಟನ ಮುಗಿಸಿದೀನ ಇಲ್ಲ ಎಂಡಲ್ಲಿ ಇದೀನಾ ಅಂತ ಗೊತ್ತಾಗುತ್ತೆ ಸಹೋದರ ಸಹೋದರಿಯರೇ. ಅವರ ತಾಳ್ಮೆ ಬಗ್ಗೆ ಹೇಳ್ಬೇಕಾದ್ರೆ ಈ ವಚನ ಓದಿ ಸಿಸ್ಟರ್. 1 ಕೊರಿಂಥ 7ನೇ ಅಧ್ಯಾಯ 6ನೇ ವಚನ. ಹೀಗೆ ಮಾಡಬಹುದೆಂದು ಹೇಳುವುದು ಹಿತೋಪದೇಶ
ಇಪೋದೆ ಹಿತೋಪದೇಶವೇ ಹೊರತು ಆಜ್ಞೆಯಲ್ಲ. ಇದೇನಂತ ಹೇಳಿದ್ರೆ ಸಿಂಪಲ್. ಮದುವೆ ವಿಚಾರ ಏನೋ ಮಾತಾಡ್ಕೊಂಡು ಬರ್ತಾನೆ ಇದ್ದಾರೆ ಅಪೊಸ್ತಲರ್ ಪೌಲು. ಆಗ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಒಂದು ವಿಷಯ ಹೇಳ್ತಾ ಇದ್ದಾರೆ ಮದುವೆ ವಿಚಾರದಲ್ಲಿ. ಮದುವೆ ಮಾಡ್ಕೋಬಾರ್ದ ಬೇಡಾನ, ಯಾಕಂದ್ರೆ ಸತ್ಯಕ್ಕೆ ಓಡುವಾಗ ಇದು ಅಡ್ಡಿಯಾಗಿರುತ್ತಲ್ಲ, ಅದ್ರ ಬಗ್ಗೆ ಅನೇಕ ವಿಷಯಗಳು ಮಾಡಬಾರ್ದು. ಸರಿ ನೀವು ಹಿಂಗಿದ್ರೆ ಮಾಡ್ಕೊಳ್ಳಿ ಹಂಗೆ ಹೇಳ್ತಾ ಬರ್ತಾ ಇದ್ದಾರೆ. ಎಂಡಲ್ಲಿ ಏನ್ ಬಿಡ್ಬಿಟ್ರು, ಇದು ಆಜ್ಞೆಯಾಗಿ ಹೇಳಿದ್ರೆ ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ವಿ, ನಾವೇನು ಇಲ್ಲ ಅಂತ ಹೇಳ್ತಾ ಇದ್ವಾ. ಆದ್ರೆ ಆಜ್ಞೆ ಅಲ್ಲ ಇದು. ನಾನು ಸಜೆಷನ್ ಆಗಿ ಇಡ್ತೀನಿ, ನೀವೇನ್ ಮಾಡಿ ಯೋಚನೆ ಮಾಡಿ, ನನ್ನ ಸಜೆಷನ್ ಅಷ್ಟೇ. ನೋಡಿ, ಆಜ್ಞೆ ಹೇಳಿರ್ಬೇಕು. ಈಗ ಯಾರ್ಯಾರೋ ಆಜ್ಞೆ ಹೇಳ್ತಾರೆ, ಯಾರ್ಯಾರೋ ಆಜ್ಞೆ ಹೇಳ್ತಾರೆ. ಅಪೊಸ್ತಲ ಪೌಲ್ ಹೇಳಿದ್ರೆ ಏನು, ಬಟ್ ಆ ತಾಳ್ಮೆ ನೋಡಿ, ಇದು ಆಜ್ಞೆ ಅಲ್ಲ, ಇದ್ರ ದೇವರ ಸತ್ಯವಂತ ಅಲ್ಲ, ಬಟ್ ಸಜೆಷನ್ ಆಗಿ ನೀವು ಯೋಚನೆ ಮಾಡಿ, ಇದನ್ನು ಈ ರೀತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ತಾಳ್ಮೆಗಳು ಅಪೊಸ್ತಲ ಪೌಲ್ ಹತ್ರ ನಾವು ಕಲ್ತ್ಕೊಂಡಿದೀವಿ ಸಹೋದರ ಸಹೋದರಿಯರೇ ಅಂತ ನಾವು ನೋಡ್ತೀವಿ. ಓದಿ ಸಿಸ್ಟರ್. ಫಿಲಿಪ್ಪಿಯದವರಿಗೆ 3ನೇ ಅಧ್ಯಾಯ 4ನೇ ವಚನ. ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸೆವಿಟ್ಟರೂ ಇರಬಹುದು, ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಡುವುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೇ ಯೋಚಿಸಬಹುದು. ಹುಟ್ಟಿದ 8ನೆಯ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮಿನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಪರಿಸಾಯನು. ನೋಡಿ, ಈಗ ಈ ಅಪೊಸ್ತಲ ಪೌಲ್ ಯಾರು ಅಂತ ಹೇಳಿದ್ರೆ ಇಷ್ಟೊಂದು ಲಿಸ್ಟ್ ಕೊಡ್ತಾವ್ರೆ. ನೋಡಿ, ಅದು ಇಸ್ರೇಲ್ ಅಲ್ಲಿ 3 ಗೋತ್ರಗಳಿರುತ್ತೆ: ಪರಿಸೆಯರು, ಸದಸ್ಯರು, ಲಿಖಿತರು. ನೋಡಿ, ಇದರಲ್ಲಿ ಲಿಪಿಕರರು, ಇದರಲ್ಲಿ ದೊಡ್ಡದು ಯಾರಂದ್ರೆ ಪರಿಸೆಯರು. ಅವರೇ ಬಂದ್ಬಿಟ್ಟು ಟಾಪ್ ಹೈಯೆಸ್ಟ್. ಅದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇವ್ರು ಹುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓದಿ ನೆಕ್ಸ್ಟ್. ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿಯು. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆನಿಸುತ್ತಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆನಿಸುತ್ತೇನೆ. ನೋಡಿ, ಎಲ್ಲವನ್ನು ನಷ್ಟವೆಂದು ಎಣಿಸ್ಬಿಟ್ರು. ಯಾಕೆ ಎಣಿಸ್ಬಿಟ್ರು? ಅವ್ರಿಗೆ ಇತ್ತಲ್ಲ ಎಲ್ಲ ಎಲ್ಲ ದೊಡ್ಡ ಮಹಿಮೆಯ ಎಲ್ಲವನ್ನು ಏನ್ ಮಾಡ್ಬಿಟ್ಟು ಕ್ರಿಸ್ತ ಯೇಸುನಲ್ಲಿ ನೋಡ್ಬಿಟ್ಟು ಎಲ್ಲವನ್ನು ನಷ್ಟವಾಗಿ ಅನ್ಬಿಟ್ರು. ಓದಿಷ್ಟ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳೆದುಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ. ಕಸ ಅಂತೆ ಎಲ್ಲವನ್ನು ಕಸ ಅನ್ಬಿಟ್ರು. ಅಷ್ಟೇ ದೊಡ್ಡ ದೊಡ್ಡ ಪೋಸ್ಟಿಂಗ್ ಇರ್ಲಿ, ಹಣಕಾಸು ಇರ್ಲಿ, ಎಲ್ಲ ಇರ್ಲಿ, ಕಸ ಅನ್ಬಿಟ್ರು ಸಹೋದರ ಸಹೋದರಿಯರೇ. ಅದಕ್ಕೆ ಅಷ್ಟೊಂದು ತಾಳ್ಮೆ ಅವ್ರ ಹತ್ರ ಬೆಳೆದಿದೆ. ಈಗ ನೀವು ಹೇಳಿ, ಈಗ ನಾವು ಏನನ್ನು ಬಿಟ್ಟಿದ್ದೀವಿ ಈ ಲೋಕದಲ್ಲಿ, ಏನೇನು ಬಿಟ್ಟಿದ್ದೀವಿ, ಹೆಂಗ್ ತಾಳ್ಮೆಯಿಂದ ನಡೀತಾ ಇದ್ದೀವಿ? ಇಲ್ಲ ನಮ್ದ್ರಲ್ಲಿ ಸ್ಪಿರಿಚುವಲ್ ಪ್ರೈಡ್ ಇದೆಯಾ? ಈ ವಿಷಯಗಳೆಲ್ಲ ಸ್ವಲ್ಪ ನೋಡಿ ಸಹೋದರ ಸಹೋದರಿ, ಯಾವ ರೀತಿ ನಾವು ಯಾವ ಇದರಲ್ಲಿ ಇದ್ದೀವಿ ನಾವು. ಯಾಕಂದ್ರೆ ಒಂದು ಅರ್ಥ ಮಾಡಬೇಕು, ನಾವು ಬಂದಿದ್ದೀವಿ, ಓಡ್ತಾ ಇದ್ದೀವಿ, ಬಟ್ ಯಾವ ರೀಸನ್ಗೆ ನಮ್ಮನ್ನು ಕರೆದಿದ್ದಾರೆ ಅದನ್ನು ನನಗೆ ಗೊತ್ತೇ ಇಲ್ದಿರ ನಾನು ಪಾಡಿಗೆ ಓಡ್ತಾ ಇದ್ರೆ, ನಾನು ಪಾಡು ಓಡ್ತಾ ಇರ್ತೀನಿ. ಆದ್ರೆ ಸಹೋದರ ಸಹೋದರಿ, ಆ ಜಯ ಮಾಲೆ ಇದೆಯಲ್ಲ ಅದು ನಮಗೆ ಸಿಗುವುದಿಲ್ಲ. ಅದೇ ಹೇಳ್ತೀವಿ, ಆಗ್ತಾ ಇಲ್ಲ ದೇವ್ರೆ, ತುಂಬಾ ಕಷ್ಟವಾಗ್ತಾ ಇದೆ. ಇಷ್ಟೊಂದು ವಿಷಯ ಮಾಡ್ಬೇಕಾ ಅಂತ ಹೇಳಿದ್ರೆ ಯೇಸು ಪ್ರಭು ಏನ್ ಗೊತ್ತಾ ಹೇಳ್ತಾರೆ? ಅವ್ರ ಹತ್ರ ಹೋಗಿ ಕೇಳಿದ್ರೆ. ಓದಿ ಸಿಸ್ಟರ್. ಮತ್ತಾಯ 11ನೇ ಅಧ್ಯಾಯ 28ರಿಂದ 30ನೇ ವಚನ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. ನೋಡಿ ಸಹೋದರ ಸಹೋದರರೇ, ಕಷ್ಟಪಟ್ಟು ಕಷ್ಟ ಇದೆಯಾ, ತುಂಬಾ ಇದೆಯಾ, ಚಿಂತೆ ಮಾಡಬೇಡಿ. ಏನ್ ಮಾಡಿ, ನೀವು ನನ್ನ ಬಳಿಗೆ ಬನ್ನಿ, ನಾನು ವಿಶ್ರಾಂತಿ ಕೊಡ್ತೀನಿ. ನೀವು ಲೋಕದಲ್ಲಿ ಅನೇಕ ವಿಧವಾದ ಕಷ್ಟಗಳು ಇರುತ್ತಲ್ಲ, ಅದನ್ನೇ ನೀವು ದೊಡ್ಡದಾಗಿ ತಿಳ್ಕೊಬೇಡಿ. ಅದು ನಮ್ಗೇನು ಇಲ್ಲ, ನಮ್ಗೆ ಸಿಗುವ ಮಹಿಮೆಗೆ ಕಂಪೇರ್ ಮಾಡಿದ್ರೆ ಅದು ಏನು ಇಲ್ಲ. ಅದನ್ನ ಯಾಕೆ ನೀವು ಹಿಡ್ಕೊಂಡಿರ್ತೀರಾ? ಅದು ಬಿಡಿ, ನಾನು ನೋಡ್ಕೊಳ್ತೀನಿ, ನೀವು ಬನ್ನಿ. ನಾವು ಜಸ್ಟ್ ಸ್ವಲ್ಪ ಒಂದು ಸ್ಟೆಪ್ ಇಟ್ರೆ ಅವರು ಮಿಕ್ಕಿದ ಸ್ಟೆಪ್ ನಾನು ಏನ್ ಮಾಡ್ತೀನಿ, ನನ್ನ ಮೇಲೆ ಇಟ್ಬಿಡಿ, ನಾನು ನೋಡ್ಕೊಳ್ತೀನಿ ಅಂತ ಇದ್ದಾರೆ ಸಹೋದರ ಸಹೋದರಿಯರೇ. ಈಗ ಈ ಇಬ್ಬರಲ್ಲಿ ನೋಡ್ಬಿಟ್ಟು ಕ್ಯಾರೆಕ್ಟರ್ ಚೆನ್ನಾಗಿತ್ತಲ್ಲ, ಅಪೊಸ್ತಲ ಪೇದ್ರು ಯಾವ ರೀತಿ ತಾಳ್ಮೆ ತೋರಿಸ್ಬಿಟ್ರಲ್ಲ, ಪೌಲ್ ಯಾವ ರೀತಿ ತಾಳ್ಮೆ ತೋರಿಸ್ಬಿಟ್ರಲ್ಲ, ಎಲ್ಲವನ್ನು ಬಿಟ್ಟು ಚೆನ್ನಾಗಿತ್ತಲ್ಲ.
ಮುಗಿಸ್ಬಿಡೋಣ. ಸಹೋದರ ಸಹೋದರಿಯರೇ, ಈಗ ನಾವು ತುಂಬಾ ಮುಖ್ಯವಾಗಿ ನಾವು ಏನಂದ್ರೆ ಸಹೋದರ ಸಹೋದರಿಯರೇ, ನಾವು ಯಾವ ರೀತಿ ಆ ಒಂದು ತಾಳ್ಮೆಯನ್ನು ತೋರಿಸಬಹುದು? ನೀವ್ ಹೇಳಿ ನೋಡೋಣ. ಯಾವ ರೀತಿ ಆ ತಾಳ್ಮೆಯನ್ನು ದೇವರು ತಾಳ್ಮೆ ತುಂಬಾ ಇಷ್ಟಪಡ್ತಾರಲ್ಲ, ಆ ಯಾವ ರೀತಿ ನಾವು ತೋರಿಸ್ಬೋದು? ಯಾವ ರೀತಿಯಲ್ಲಿ ತೋರಿಸ್ಬೋದು ದೇವರ ಮಕ್ಕಳು? ಸುಮ್ಮನೆ ಇರ್ತೀರಾ? ಸುಮ್ಮನೆ ಇದ್ಬಿಟ್ರೆ ಯಾವಾಗ್ಲೂ ಸಭೆ ಆಗ್ತಾ ಇತ್ತಲ್ಲ ಸಿಸ್ಟರ್. ಒಳ್ಳೇದು ಒಳ್ಳೇದು. ನೆಕ್ಸ್ಟ್ ಯಾರಾದ್ರು ಹೇಳಿ. ಯಾವ ರೀತಿಯಲ್ಲಿ ನೀವು ತಾಳ್ಮೆ ತೋರಿಸ್ತಾ ಇದ್ದೀರಾ? ಅದೇ ನಾನು ಕೇಳ್ತಾ ಇದ್ದೀನಿ. ತುಂಬಾ ಕಷ್ಟವಾದ ಕ್ವಶನ್ ಕೇಳಿಲ್ಲ. ಯಾವ ರೀತಿ ನೀವು ತೋರಿಸ್ತೀರಾ? ಸಿಚುವೇಶನ್ ಎಲ್ಲಿಯಾ? ನಾವು ದಿನನಿತ್ಯ ನಾವು ಬಂದ್ಬಿಟ್ಟು ನೋಡೋ ವಿಷಯಗಳೇ ಅಲ್ವಾ ಸಹೋದರ ಹೇಳಿ. ಏನ್ ಸಿಸ್ಟರ್? ಕೋಪ. ಹೌದೌದು. ನೋಡಿ, ಕೋಪನು ಒಂದು ಹೆಮ್ಮೆಯ ಒಳಗೆ ಇರೋದೆ. ಈಗ ಎಮ್ಮೆ ಒಳಗಡೆ ಹೆಮ್ಮೆಗೆ ಬೇರೆನೋ ವರ್ಡ್ ಇದೆಯಾ ಸಿಸ್ಟರ್? ನನಗೆ ಎಮ್ಮೆನೆ ಬರ್ತಾ ಇದೆ. ಇಲ್ಲ, ಅದಕ್ಕೆ ಏನಾದ್ರು ಹಸುವೆ ಅಂತ ಹೇಳ್ತಾರಲ್ಲ, ಹೆಮ್ಮೆ ಅಂತ ಪಡೋಣ. ಓಕೆ. ಓಕೆ ಓಕೆ. ನೋಡಿ, ಅದ್ರ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಟ್ರೆ ಅನೇಕ ವಿಧವಾದ ಒಂದು ಪ್ರಪಂಚನೇ ಇದೆ ಸಹೋದರ ಸಹೋದರರೇ. ಈಗ ನಾವು ನೋಡಿದ ಒಂದು 4-5 ನೋಡ್ತೀವಿ ಈಗ, ಬಟ್ ಇನ್ನು ಅನೇಕ ವಿಷಯಗಳಿದೆ. ಸೊ ನಾವು ಪ್ರೀತಿ ಅನ್ನೋದು ಒಂದು ಇಟ್ಬಿಟ್ರೆ ಎಲ್ಲದನ್ನು ಜಯಿಸ್ಬೋದು ಸಹೋದರ ಸಹೋದರಿಯರೇ. ಇಷ್ಟೊಂದು ನೋಡ್ಬೇಕಾ ಅಂತ ಹೇಳಿದ್ರಲ್ಲ, ನೋಡಿ. ಬಟ್ ಪ್ರೀತಿ ಹೆಚ್ಚಾಗಿ ನೀವು ಇಡಿ, ಖಂಡಿತ ಎಲ್ಲದರಲ್ಲೂ ಏನ್ ಮಾಡ್ಬೋದು? ಜಯಿಸ್ಬೋದು ಸಹೋದರ ಸಹೋದರಿ. ಯಾಕಂದ್ರೆ ಪ್ರೀತಿ ಎಷ್ಟು ದೊಡ್ಡದು, ತುಂಬಾ ದೊಡ್ಡದು. ಈಗ ನಾವು ಒಂದು ಆಪರೇಷನ್ ಥಿಯೇಟರ್ಗೆ ಬಂದಿದ್ದೀವಿ. ಆಪರೇಷನ್ ಥಿಯೇಟರ್ ಅಂದ್ರೆ ಹಾರ್ಟ್ ಆಪರೇಷನ್ ನೀವು ಹೋಗ್ತಿರಲ್ಲ, ಆಗ ಏನ್ ಮಾಡ್ತಾರೆ? ತುಂಬಾ ಮುಖ್ಯವಾದ ಹಾರ್ಟ್ ಆಪರೇಷನ್ ಸಿಗ್ನೇಚರ್ ತಗೊಳ್ತಾರೆ. ಏನಾದ್ರೂ ಆದ್ರೆ ನಾವು ಇದಲ್ಲ. ಆಮೇಲೆ ಹಾರ್ಟ್ ಆಪರೇಷನ್ ಮುಂಚೆ ಹೋಗ್ಬೇಕಾದ್ರೆ ಒಂದು ಇಂಜೆಕ್ಷನ್ ಹಾಕ್ತಾರೆ. ಏನ್ ಇಂಜೆಕ್ಷನ್? ಅನಸ್ಥಿತ್ಯ. ಅದು ನೋಡಿ, ಅದು ಹಾಕಿದ್ರೆ ನೋವು ಆಗಲ್ಲ ಅಂತೆ. ಮತ್ತೆ ಅವ್ರು ಬಂದ್ಬಿಟ್ಟು ನಿದ್ದೆ ಇದರಲ್ಲಿ ಇರ್ತಾರಂತೆ. ನಾವು ಇಷ್ಟು ಟೈಮ್ ಸಲ ಬಂದಿದ್ದು ಇವಾಗವರೆಗೂ ನೋಡ್ಕೊಂಡಿದ್ವಿ ಏನ್ ಗೊತ್ತಾ? ಆ ಇಂಜೆಕ್ಷನ್, ಅನಸ್ತಿಸಿ. ಯಾಕಂದ್ರೆ ಈಗ ನಾವು ಪ್ರಾಕ್ಟಿಕಲ್ ಆಗಿ ಹೋಗ್ತಾ ಇದೀವಿ, ನಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ನೋಡ್ತಾ ಇದೀವಿ. ಈಗ ಇಷ್ಟು ಟೈಮ್ ನೋಡಿದ್ವಿ ನಾವು ಆ ಇಂಜೆಕ್ಷನ್. ಯಾಕಂದ್ರೆ ಎತ್ತಿದ ತಕ್ಷಣ ಇದು ಕೊಟ್ಬಿಟ್ರೆ ಅದೇನಾಗಲ್ಲ ಅಂದ್ರೆ ನಮಗೆ ಅದು ಅನ್ವಯಿಸಿಲ್ಲ. ನೋಡಿ, ಈಗ ಕೇಳಿ, ಇಷ್ಟು ತಾಳ್ಮೆಯನ್ನು ನೋಡಿ ನಮ್ಮ ಹೃದಯ ಏನಾಯ್ತು ಅಂದ್ರೆ ಈಗ ಆ ಅನಸ್ಥಿತ್ಯ ಹೋಗ್ಬಿಟ್ಟು ನಮ್ಮ ಹೃದಯದಲ್ಲಿ ಹೋಗ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಕ್ಲಿಯರ್ ಇದಾಗಿದೆ. ನೋವು ಏನು ಆಗಲ್ಲ. ಈಗ ಕ್ಲಿಯರ್ ಆಗಿ ನಾವು ತಾಳ್ಮೆಯಿಂದ ಹೋಗ್ಬಿಟ್ವಿ ಅನ್ಕೊಳ್ಳಿ, ಖಂಡಿತ ಇದನ್ನು ಜಯಿಸ್ಬೋದು. ಇದನ್ನ ಅಷ್ಟು ದೊಡ್ಡ ವಿಷಯ ಅಲ್ಲ ಸಹೋದರ ಸಹೋದರಿ. ತಾಳ್ಮೆಗೆ ವಿರುದ್ಧವಾದದ್ದು ಏನು ಅಂತ ಹೇಳಿದ್ರೆ ಹೆಮ್ಮೆಗೆ ಒಂದು ಉದಾಹರಣೆ. ಅಹಂಕಾರಿಗಳಿಗೆ ದೇವರು ಏನ್ ಮಾಡ್ತಾರೆ? ದೀನ ಉಳ್ಳವರಿಗೆ ಕೃಪೆ ಮಾಡ್ತಾರೆ. ನೆಕ್ಸ್ಟ್ ಆ ಬ್ಲೂ ಇದ್ರಲ್ಲಿ ಮಾತ್ರ ಓದಿ ಸಿಸ್ಟರ್. ಗ್ರೀನ್. 1 ಪೇತ್ರನು 5ನೇ ಅಧ್ಯಾಯ 5ನೇ ವಚನ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ನೋಡಿ, ಬೈಬಲ್ ಹೋಗ್ತಾ ಇದೀವಿ. ತಾಳ್ಮೆ ಬರುವುದಕ್ಕೆ ಏನ್ ಅಡ್ಡಿ ಮಾಡ್ತಾ ಇದ್ದಾನೆ? ಹೆಮ್ಮೆನೆ. ನೋಡಿ, ನೆಕ್ಸ್ಟ್ ಓದಿ ಸಿಸ್ಟರ್. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 19ನೇ ವಚನ. ಸೊಕ್ಕಿನವರ ಸಂಗಡ ಸೋರೆಯನ್ನು ಹಂಚಿಕೊಳ್ಳುವುದಕ್ಕಿಂತಲೂ ದೀನರ ಸಂಗಡ ದೈನ್ಯದಿಂದಿರುವುದು ವಾಸಿ. ನೋಡಿ, ಇದು ಏನ್ ಹೇಳ್ತಾ ಇದಾರೆ ಅಂದ್ರೆ ಹೆಮ್ಮೆ ಹೇಳ್ತಾ ಇದೆ. ನೆಕ್ಸ್ಟ್ ವಚನ. ಮತ್ತಾಯ 23ನೇ ಅಧ್ಯಾಯ 12ನೇ ವಚನ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಈ ವಚನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ತಾಳ್ಮೆಗೆ ವಿರುದ್ಧವಾಗಿರುವ ವಿಷಯ ಏನಂದ್ರೆ ಅಲ್ಲದೆ ಹೆಮ್ಮೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಬೈಬಲ್ ಅಲ್ಲಿ ಎಲ್ಲೇ ನೀವು ಹುಡುಕಿ ತಾಳ್ಮೆಗೆ ಎದುರಾಗಿರುವ ವಿಷಯ ಏನಂತ ಹೇಳಿದ್ರೆ ಈ ಹೆಮ್ಮೆ. ಅದೇ ನಾವು ನೋಡಿದ್ದು ಇಷ್ಟು ದಿನ. ಸರಿ, ಇದನ್ನು ಹೆಂಗ್ ತೆಗಿಬೇಕು? ಹೆಂಗ್ ನಾವು ಪ್ರಾಕ್ಟಿಕಲ್ ಲೈಫಲ್ಲಿ ಈ ತಾಳ್ಮೆಯನ್ನು ತೋರಿಸ್ಬೇಕು? ಈ ತಾಳ್ಮೆಯನ್ನು ತೋರಿಸ್ಬೇಕಾದ್ರೆ ಹೆಮ್ಮೆಯನ್ನು ತೆಗಿಬೇಕು. ಈ ಹೆಮ್ಮೆಯನ್ನು ಯಾವ ರೀತಿ ತೆಗಿಬೇಕಂದ್ರೆ ಅನೇಕ ವಿಧವಾದ ಗುಣಗಳು ಹೆಮ್ಮೆ ಒಳಗಡೆ ಇದೆ. ಆ ಹೆಮ್ಮೆಯನ್ನು ಯಾವ ರೀತಿ ನಾವು ತೆಗಿಬೇಕು, ಯಾವ ರೀತಿ ನಾವು ತೋರಿಸ್ಬೇಕು? ಮೊದಲು ಏನ್ ಗೊತ್ತಾ? ಸೆಲ್ಫಿಶ್ನೆಸ್, ಸ್ವಾರ್ಥ ಅನ್ನೋದು ಈ ಒಳಗಡೆ ಇದೆ ಸಹೋದರ ಸಹೋದರರೇ. ಸ್ವಾರ್ಥ ಇಲ್ದಿರೋ ಒಂದು ವ್ಯಕ್ತಿಯನ್ನ ಹೇಳಿ ನೋಡೋಣ.
ನಮ್ಮದ್ರಲ್ಲೇ ಸಿಗೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಇದರಲ್ಲಿ ಲೋಕದಲ್ಲಿ ಏಳಲೇಬಾರ್ದು. ಈ ಲೋಕ ಸ್ವಾರ್ಥಕ್ಕೆ ಏನ್ ಮಾಡ್ತಾ ಇದೆ ಅಂದ್ರೆ ಸೆತ್ತಿದೆ ಸಹೋದರ ಸಹೋದರಿಯರೇ. ಸಹೋದರರು ಒಂದು ವಿಷಯ ಬರೀತಾರೆ, ಈ ಅರ್ಮಗದೋನ್ ಎಂಡು ಅದು ಬಂದ್ಬಿಟ್ಟು ಯಾವ್ದ್ರಲ್ಲಿ ಮುಳುಗೋಗಿರುತ್ತೆ ಅಂತ ಹೇಳಿದ್ರೆ ಈ ಸ್ವಾರ್ಥದಿಂದನೇ ಅದು ಸರ್ವನಾಶ ಆಗುತ್ತೆ ಅಂತ ಬರ್ದಿದ್ದಾರೆ. ಹಂಗಂದ್ರೆ ಈ ಸ್ವಾರ್ಥ ಅನ್ನೋದು ತುಂಬಾ ತುಂಬಾ ದೊಡ್ಡ ವಿಷಯ ಸಹೋದರ ಸಹೋದರಿ. ಇವತ್ತು ಹೇಳಿ, ನಮ್ಮಲ್ಲಿ ಇದೆಯಾ ಸ್ವಾರ್ಥ? ನೋಡಿ, ಲೋಕದಲ್ಲಿ ಸ್ವಾರ್ಥದ ಬಗ್ಗೆ ಸುಮ್ಮನೆ ಒಂದು ವಿಡಿಯೋ ತರ ನೋಡಿ. ನೋಡಿ, ಲಿಫ್ಟು ಸ್ಟಾಪ್ ಮಾಡ್ಬೋದು ತಾನೆ, ಅವರು ಮಾಡಲ್ಲ. ಸ್ವಾರ್ಥ. ಮಗು ಆ ಬೆಲೂನ್ ಹಿಡ್ಕೊಂಡು ಏನೋ ಆಡ್ತಾ ಇದೆ, ಇವ್ರ ಕೈಯಿಂದ ಹಿಡಿದು ಕೊಡ್ಬೋದು. ಸ್ವಾರ್ಥ. ಬೇಡ, ನಾನ್ ಯಾಕೆ? ನೋಡಿ, ಏನೋ ಅಡಿಗೆ ಸಾಮಾನು ಏನೋ ಇರುತ್ತೆ, ಅದು ಹಿಡಿದ್ಬೋದು ಅವರು. ನನಗ್ ಬೇಕಾಗಿಲ್ಲ, ಬೇರೆಯವ್ರಿಗೆ ಇದು ನನಗೆ ಯಾಕೆ? ನೋಡಿ, ಏನೋ ಕೊಡ್ತಾ ಇದಾರೆ, ನನಗಿಷ್ಟ, ನಂದಿದ್ರೆ ಸಾಕು, ನಾನೇನ್ ಮಾಡಲ್ಲ ಬೇರೆಯವ್ರದ್ದು. ಸಹೋದರ ಸಹೋದರಿಯರೇ, ಈ ತರ ಲೋಕದಲ್ಲಿ ಇದೆ, ಇನ್ನು ಅನೇಕ ವಿಧವಾದ ಇದೆ. ನಾವು ಎಲ್ಲ ನೋಡಿದ್ರೆ ಆಮೇಲೆ ಅದು ಒಂದು ಪಾಠ ಆಗುತ್ತೆ. ಸಹೋದರ ಸಹೋದರಿ, ಈ ರೀತಿ ಬಂದ್ಬಿಟ್ಟು ಲೋಕದಲ್ಲಿ ಇರೋ ಸ್ವಾರ್ಥ. ಏನಕ್ಕೆ ದೇವ್ರು ಇಷ್ಟೆಲ್ಲ ನಮ್ಗೆ ತಿಳ್ಕೊಡ್ತಾ ಅಂತ ಹೇಳಿದ್ರೆ, ಎಲ್ಲರನ್ನು ಕರೆದಿದ್ದಾರೆ, ಆದ್ರೆ ಅವ್ರಿಗೆ ಇಷ್ಟ ಇರೋರ್ಗೆ ಮಾತ್ರನೇ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಟ್ ಮಾಡ್ತಾರೆ. ಇಷ್ಟ ಇರೋರಿಗೆ ಅನೇಕ ಶೋಧನೆಗಳು ಕೊಡ್ತಾರೆ, ಟೆಸ್ಟಿಂಗ್ ಇರುತ್ತೆ. ನೋಡಿ, ಉದಾಹರಣೆಗೆ ಅಬ್ರಾಮ್ ತಗೊಳ್ಳಿ, ತುಂಬಾ ಇಷ್ಟ ಆಯ್ತು ದೇವರಿಗೆ ಅಬ್ರಾಮ್ಗೆ. ಏನ್ ಮಾಡಿದ್ರು, ಅಲ್ಲಿಂದ ಅವ್ರನ್ನ ಕರೆದ್ರು. ಫಸ್ಟ್ ಅಲ್ಲಿ ಏನೋ ಶಿಲೆಗಳನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡೋರ್ನ ಎಲ್ಲಾ ಶಿಲೆಗಳನ್ನು ಒಡೆದ್ಬಿಟ್ಟು ನೀನ್ ಬಾ ಅಂತ ಕರೆದ್ರು. ಎಷ್ಟು ಮೈಲ್, ಸಾವಿರಾರು ಮೈಲ್ ಕರೆದು ಅಲ್ಲಿಗೆ ಬಿಟ್ಟು, ಆಮೇಲೆ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಮಕ್ಕಳೇ ಇಲ್ಲ. ಆದ್ರೆ ಏನ್ ಹೇಳ್ತಾ ಇದಾರೆ, ನಿನ್ನ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಮಗುನೇ ಇಲ್ಲ, ಹೆಂಗ್ ಸಾಧ್ಯ? ನೋಡಿ ಎಷ್ಟು ಬರ್ತಾ ಇದೆ. ಆದ್ರೂ ಕೇಳ್ಕೊಂಡಿದ್ದಾರೆ, ದೇವ್ರು ಹೇಳೋದನ್ನ ಕೇಳ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಏನ್ ಹೇಳಿದ್ರು, ನಿನ್ನ ಮಗು ನಿನಗೆ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಕೊಟ್ರು 100 ವಯಸ್ಸಲ್ಲಿ ಕೊಟ್ರು. ಆಮೇಲೆ ಕೊಟ್ಟು ಆ ಮಗುಗೆ ನೋಡಿ ಯಾಕೆ ಕೊಟ್ರು, ಯಾಕೆ ಹೇಳ್ಬೇಕು? ಈಗ ನೋಡಿ, ಅಬ್ರಾಮ್ ನೋಡಿ ಯಾವ ಟೆಸ್ಟ್ ಅಂತ ನೋಡಿ. ಮಗು ಕೊಟ್ಟ ಮೇಲೂ ಅದನ್ನ ಒಬ್ಬ ಮಗ ಅದನ್ನು ಹೋಗ್ಬಿಟ್ಟು ಏನ್ ಮಾಡು, ಬಲಿ ಕೊಡು. ಅದಕ್ಕೂ ರೆಡಿ ಆಗ್ಬಿಟ್ರು. ಆ ಟೆಸ್ಟ್ಗೆ ಅವ್ರು ಏನ್ ಮಾಡ್ಬಿಟ್ರು, ರೆಡಿ ಆಗ್ಬಿಟ್ರು. ಹೀಗೆ ಎಲ್ಲಾ ಟೆಸ್ಟ್ ಅಲ್ಲೂ ಏನ್ ಮಾಡಿದ್ರು ಅಂದ್ರೆ ಅವರು ಪಾಸ್ ಆಗ್ತಾ 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 ಬಂದ್ರು. ಯಾಕಂದ್ರೆ ದೇವರಿಗೆ ಅಬ್ರಾಮ್ ತುಂಬಾ ಇಷ್ಟ ಆಯ್ತು. ಈಗ ನಿಮಗೆ ಶೋಧನೆಗಳು ಇದೆಯಾ? ತುಂಬಾ ಸಂತೋಷ. ದೇವ್ರು ಏನ್ ಮಾಡ್ತಾ ಇದಾರೆ, ಟೆಸ್ಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಇಷ್ಟವಾಗಿದೆ, ಅವ್ರಿಗೆ ಇಷ್ಟವಾಗಿದ್ದಕ್ಕೋಸ್ಕರನೇ ಇವತ್ತು ನಾವು ಈ ರೀತಿಯಾದ ಒಂದು ವಿಷಯಗಳು ನೋಡ್ತಾ ಇದ್ದೀವಿ. ಬೇರೆ ರೀತಿ ನಾವು ನೋಡ್ಬೋದು, ಅನೇಕ ವಿಧವಾದ ಸಮಯಗಳು ನೋಡ್ಬೋದು, ಇಲ್ಲ ಅನೇಕ ಬೇರೆ ತರ ನೋಡ್ಬೋದು, ಆಶೀರ್ವಾದದ ಬಗ್ಗೆ ನೋಡ್ಬೋದು, ಆಶೀರ್ವಾದಗಳು ಈ ರೀತಿ ಇದೆ ಆ ರೀತಿ ಇದೆ ಅಂತ. ಆದ್ರೆ ಇದು ನಮ್ಮ ಹೃದಯ ಸಂಬಂಧಪಟ್ಟದ್ದು ಸಹೋದರ ಸಹೋದರಿಯರೇ. ಕ್ಯಾರೆಕ್ಟರ್ ಬೆಳವಣಿಗೆ ತುಂಬಾ ಮುಖ್ಯ. ಯಾಕಂದ್ರೆ ಆಕಾಶದಲ್ಲಿ ಪಕ್ಷಿ ಹಾರಿದ್ರೆ 2 ರೆಕ್ಕೆಯಿಂದನೇ ಹಾರಕ್ ಸಾಧ್ಯ. 1 ರೆಕ್ಕೆಗಳು ಸಾಧ್ಯನಾ? 2 ರೆಕ್ಕೆಗಳು ಏನ್ ಗೊತ್ತಾ? ಒಂದು ನಮ್ಮ ಸತ್ಯ, ನಾವು ಪಡ್ಕೊಂಡಿರೋ ಸತ್ಯ, ಅದು ಒಂದು. ಇನ್ನೊಂದು ರೆಕ್ಕೆ ಏನ್ ಗೊತ್ತಾ? ನಮ್ಮ ಒಂದು ಕ್ಯಾರೆಕ್ಟರ್. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸತ್ಯನೇ ಕ್ಯಾರೆಕ್ಟರ್ ನಮ್ಗೆ ಬರ್ತಾ ಇಲ್ಲ ಬಿದ್ದರ್, ಯಾವ ವಚನ ಹೇಳಿದ್ರು ಆ ವಚನಕ್ಕೆ ಕಮೆಂಟ್ರಿ ಕೊಡೋ ತರ ರೆಡಿ ಆಗ್ಬಿಡ್ತಾರೆ, ಎಲ್ಲವನ್ನು ರೆಡಿ ಆಗ್ಬಿಡ್ತಾರೆ. ಆದ್ರೆ ಅವ್ರ ಹತ್ರ ತಾಳ್ಮೆ ಅನ್ನೋದು ಇದೆಯಾ ಅಂದ್ರೆ ಇರಲ್ಲ. ಅವ್ರಿಗೆ ಏನ್ ಮಾಡ್ತಾರೆ, ಆರಕ್ ಸಾಧ್ಯನಾ 1 ರೆಕ್ಕೆಯಲ್ಲಿ? ಇಲ್ಲ. ಒಬ್ಬೊಬ್ರು ನನ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ನಾನೇನ್ ಮಾಡಿ ತಾಳ್ಮೆ ಮಾತ್ರ ತೋರಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಸಾಧ್ಯನಾ ಅದು? 1 ರೆಕ್ಕೆ ಸಾಧ್ಯನಾ? 2 ರೆಕ್ಕೆ ಸತ್ಯ, 1 ರೆಕ್ಕೆ, ಇನ್ನೊಂದು ರೆಕ್ಕೆ ನಮ್ಮ ತಾಳ್ಮೆ, ಕ್ಯಾರೆಕ್ಟರ್. ಈ 2 ಇದ್ರೆ ಮಾತ್ರನೇ ಆಕಾಶದಲ್ಲಿ ಹಾರುವುದಕ್ಕೆ ಸಾಧ್ಯ. ಅದೇ ರೀತಿ 2 ಇದ್ರೆ ಮಾತ್ರ ನಾವು ಏನ್ ಮಾಡಕ್ ಸಾಧ್ಯ ಅಂದ್ರೆ ದೇವರಿಗೆ ಮೆಚ್ಚುಗೆಯಾಗಿ ನಡೆಯಕ್ಕೆ ಸಾಧ್ಯ. ಸಹೋದರ ಸಹೋದರಿಯರೇ, ಓದಿಷ್ಟ 2 ಪೇತ್ರ 1ನೇ ಅಧ್ಯಾಯ 4ನೇ ವಚನ. ನೀವು ಲೋಕದಲ್ಲಿ ದುರಾಸೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಿರಬೇಕೆಂದು ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ನೋಡಿ, ಆ ವಾಗ್ದಾನಗಳು ಯಾಕೆ ಬಂದ್ಬಿಟ್ಟು ಒಳ್ಳೆ ವಿಷಯ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಆ ವಾಗ್ದಾನಗಳು ಈ ಹೃದಯಕ್ಕೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಹೃದಯದಲ್ಲಿ ಅನೇಕ ಲೋಕದ
ಕಾರ್ಯಗಳು ಹೃದಯದಲ್ಲಿ ಇಟ್ಟು ಅದನ್ನು ತಡೆ ಮಾಡ್ತಾ ಇದೆ. ಅದಕ್ಕೆ ಹೋಗ್ತಾ ಇಲ್ಲ, ಅದಕ್ಕೆ ಗುಣಗಳು ನಾವು ಬಂದ್ಬಿಟ್ಟು ತೋರಿಸ್ಕೊಳ್ತಾ ಇಲ್ಲ. ಸೊ ಹಾರ್ಟ್ ಅನ್ನು ನಾವು ಕ್ಲಿಯರ್ ಆಗಿ ಇಟ್ಬಿಟ್ರೆ ಸಾಕು, ದೇವರ ವಾಗ್ದಾನ ಹೋಗುತ್ತೆ, ಅದರ ಮೂಲಕ ಗುಣಗಳು ಬೆಳೆಯುತ್ತೆ. ಸಹೋದರ ಸಹೋದರಿಯರೇ, ನೋಡಿ, ಸ್ವಾರ್ಥ ಅನ್ನೋದು ಈ ಲೋಕದಲ್ಲೇ ಆಗ್ಲಿ ನಮ್ದಾಗ್ಲಿ, ನಾವು ಲೋಕ ಇಲ್ಲ ಅಂತೀವಿ, ಆದ್ರೆ ನಮಗೂ ಕೆಲವೊಂದು ಆಸೆಗಳಿದೆ. ನೋಡಿ, ಸೇರಿಸ್ಬೇಕು. ಅವರವರ ಒಂದು ಏನೇನು ಇಷ್ಟವಾಗುತ್ತೋ ನೀವೇ ಆಗ್ಬಿಡಿ. ನಾನು ಬ್ಲ್ಯಾಂಕ್ ಆಗಿ ನಿಮ್ಗೆ ಪೇಪರ್ ಕೊಡ್ತೀನಿ, ನೀವೇ ಅದ್ರಲ್ಲಿ ಏನು ಮಾಡ್ಬಿಡಿ, ಫಿಲ್ ಮಾಡಿಬಿಡಿ, ಹೇಳೋದು ಬೇಕಾಗಿಲ್ಲ. ನೋಡಿ, ದೊಡ್ಡ ದುಡ್ಡು ಇರೋರು ಹೇಳ್ತೀನಿ ನಾನು, ಎಷ್ಟೇ ಕೋಟಿ ಇದ್ರೂ ಅವ್ರಿಗೇನೋ ಬೇಕು. ಪ್ರಪಂಚದಲ್ಲಿ ಒಬ್ಬ ಸಾಹುಕಾರ ಇರ್ತಾರೆ, ಎರಡನೇವನು ಇರ್ತಾನೆ, ಮೂರನೇವನು ಇರ್ತಾನೆ, ಈ ತರ ಲಿಸ್ಟ್ ಬರ್ತಾನೆ ಇರುತ್ತೆ. ಎರಡನೇ ಅವನಿಗೆ ಯಾವಾಗ ಒಬ್ನು ಮೊದಲು ಹೋಗ್ಬೇಕು ಅಂತ ಆಸೆ, ಓಡ್ತಾನೇ ಇದ್ದಾನೆ, ಬೇಕೇ ಬೇಕು ಅವನಿಗಿನ್ನ. ಮೊದಲನೇ ಅವನಿಗೆ ಏನು ಇಲ್ವಾ ಆಸೆ, ಏನಿರುತ್ತೆ, ಅದೇ ಪೊಸಿಷನ್ ಮೇಂಟೈನ್ ಮಾಡ್ಬೇಕು. ನಾನು ಸ್ವಲ್ಪ ಏನಾದ್ರೂ ಇಟ್ಬಿಟ್ರೆ ಎರಡನೇ ಅವನು ಏನ್ ಮಾಡ್ಬಿಡ್ತಾನೆ, ನನ್ನ ಮುಂದೆ ಅವನು ಓಡ್ತಾನೆ ಇದ್ರ. ಈಗ ಏನ್ ಗೊತ್ತಾಯ್ತು ನಮ್ಗೆ ಇದರಿಂದ, ಎಲ್ಲೂ ನೆಮ್ಮದಿ ಅನ್ನೋದು ಇಲ್ಲ ಅಂತ ಗೊತ್ತಾಯ್ತು. ಸಹೋದರ ಸಹೋದರಿ, ಲೋಕದಲ್ಲಿ ನಿಜವಾಗ್ಲು ಎಲ್ಲೂ ಯಾವ ಸ್ಟೇಜಲ್ಲೂ ನೀವು ಹೋಗಿ ಎಲ್ಲೂ ನೆಮ್ಮದಿ ಅನ್ನೋದಿಲ್ಲ. ಆದರೆ ಯೇಸು ಪ್ರಭು ಹತ್ರ ಮಾತ್ರನೇ ನಿರಂತರವಾದ ನೆಮ್ಮದಿ. ಸಹೋದರ ಸಹೋದರಿಯರೇ, ಯಾಕಂದ್ರೆ ಮನುಷ್ಯ ಜೀವನ 60-50 ಸಾಕ, ಅಷ್ಟು ಸಾಕ ಇಲ್ಲಿ ಚೆನ್ನಾಗಿದ್ಬಿಟ್ರೆ. ಸಹೋದರ ಸಹೋದರಿಯರೇ, ಅವರ ಜೊತೆ ಶರೀರ ಅಂಗವಾಗಿ ಅವರ ಜೊತೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಮಹಿಮೆಯನ್ನು ನಾವು ಹೋಗಿ ನೋಡ್ಬೇಕು. ಬ್ರದರ್ ಅನೇಕ 1000 years ಬಗ್ಗೆನೂ ಅನೇಕ ವಿಷಯಗಳು ಎಲ್ಲಿರ್ತಾರೆ ನಾವು ನೋಡಿದೀವಿ. ಅಲ್ಲಿ ನೋಡ್ಬೇಕಾದ್ರೆ ಅಷ್ಟು ಆಶೀರ್ವಾದಗಳು ಏನೂ ಇಲ್ಲ ಇಲ್ಲಿ. ಸಹೋದರ ಸಹೋದರಿ, ಸ್ವಾರ್ಥಕ್ಕೋಸ್ಕರ ಈ ರೀತಿ ಓಡ್ತಾ ಇರೋ ಲೋಕ, ನಾವು ಏನ್ ಮಾಡಿದ್ರೆ ಆ ಬಳೆಗೆ ಏನ್ ಮಾಡ್ಬಾರ್ದು, ಸಿಕ್ಕಾಕೊಳ್ಬಾರ್ದು. ಆ ಸ್ವಾರ್ಥದಿಂದ ಎಷ್ಟೋ ಏಮಾರಿಸ್ತಾರೆ. ಬೆಳಗ್ಗೆ ಎದ್ದಿದ್ದರಿಂದ ಅವ್ರು ಮತ್ತೆ ಮಳಗಕ್ಕೆ ಹೋಗೋವರೆಗೂ ಎಲ್ಲ ಸ್ವಾರ್ಥ ಸ್ವಾರ್ಥ, ಅನ್ಯಾಯ ಮಾಡೋದು, ಒಬ್ಬರಿಗೆ ಮಣ್ಣು ಹಾಕೋದು, ಎಲ್ಲ ಕೆಲಸವನ್ನು ಮಾಡ್ತಾರೆ. ಸಹೋದರ ಸಹೋದರಿಯರೇ, ಏನಕ್ಕೆ, ನನಗೆ ಬೇಕು, ನನಗೆ ದೊಡ್ಡ ಒಂದು ಮನೆ ಬೇಕು, ಕಾರ್ ಬೇಕು, ಅನೇಕ ವಸ್ತುಗಳು ಬೇಕು, ಅದಕ್ಕೋಸ್ಕರ ನಾನು ಸ್ವಾರ್ಥದಿಂದ ಇರ್ತೀನಿ. ನನಗೆ ಬೇರೆಯವ್ರು ಏನೇ ಆದರೂ ಚಿಂತೆ ಅಲ್ಲ. ಹೌದು ಸಿಸ್ಟರ್. ಗಲಾತ್ಯದವರಿಗೆ 5ನೇ ಅಧ್ಯಾಯ 13ನೇ ವಚನ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವತಂತ್ರವನ್ನು ಶರೀರದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನೋಡಿ, ಶರೀರ ಸಂಬಂಧವಾದ ನಮಗೆ ಇದು ಇಲ್ಲ. ಅದೇನ್ ಮಾಡ್ತಾ ಇದೆ ಅಂದ್ರೆ, ಸ್ವತಂತ್ರ ಯಾವ ರೀತಿ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ಪ್ರೀತಿಯಿಂದ ಒಬ್ಬರಿನ್ನೊಬ್ಬರು ಸೇವೆ ಮಾಡಿ. ಸಹೋದರ ಸಹೋದರಿಯರು ನೋಡಿ, ಅವ್ರಿಗೆ ಏನು ಎದುರು ನೋಡ್ತಾರೆ ನೋಡಿ, ಎಲ್ಲಾ ವಿಷಯದಲ್ಲೂ ಸತ್ಯದಲ್ಲಿ ಅವ್ರಿಗೆ ಏನಾದ್ರು ಬೇಕು, ಇನ್ನ ವಚನಗಳು ಏನೋ ಸತ್ಯಗಳು ಬೇಕು, ಅದರಲ್ಲಿ ಅವ್ರನ್ನ ರೆಡಿ ಮಾಡಿ. ಏನೋ ಬೀಳೋ ತರ ಇದ್ದಾರಾ, ಅವ್ರಿಗೆ ಹೋಗಿ ಪ್ರೀತಿಯಿಂದ ಏನ್ ಮಾಡಿ, ಮಾತಾಡಿ, ಏನು ಇಲ್ಲ ಈ ಲೋಕದಲ್ಲಿ ಅಂತ ಅವ್ರಿಗೆ ತಿಳಿಸಿ. ಎಷ್ಟೋ ಜನ ಸಾಯ್ತಾ ಇದ್ದಾರೆ ಸಹೋದರ. ನೋಡಿದಿರಾ, ಈಗ ಫ್ಲೈಟ್ ಆಕ್ಸಿಡೆಂಟ್ ಆಗಿತ್ತು ನೋಡಿ. ಅವ್ರು ಇರೋರು ಎಲ್ಲರೂ ಬಂದ್ಬಿಟ್ಟು ಲಂಡನ್ ಹೋಗೋರು ಅಂದ್ರೆ ಏನು ಇಲ್ದಿರ ಹೋಗೋರ, ಲಂಡನ್ಗೆ ಹೋಗೋರು. ಅವ್ರಿಗೆ ಅದೇ ಆ ಫ್ಲೈಟ್ ಎಷ್ಟು ಸೇಫ್ಟಿ ಫ್ಲೈಟ್ ಅಂದ್ರೆ, ಈ ವರ್ಲ್ಡ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಫ್ಲೈಟ್, ಸೇಫ್ಟಿಯಲ್ಲಿ ಬೆಸ್ಟ್ ಫ್ಲೈಟ್. ಅದೇ ಏನಾಯ್ತು, ಪ್ರಾಣವನ್ನು ಹಿಡಿಯಕ್ಕಾಗಲ್ಲ. ಸಹೋದರ ಸಹೋದರಿಯರೇ, ಓದಿ ಸಿಸ್ಟರ್. ರೋಮಾಪುರದವರಿಗೆ 6ನೇ ಅಧ್ಯಾಯ 12-13ನೇ ವಚನ. ಈಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ನೋಡಿ, ಈ ರೀತಿ ನಮ್ಮ ಒಂದು ಜೀವನ ಇರಬೇಕು. ಸಹೋದರ ಸಹೋದರಿಯರೇ, ನಾವು ಭೂಮಿಯಲ್ಲಿ ಲೋಕದಲ್ಲಿ ಇರುವುದು ಅಲ್ಲ, ಏನ್ ಮಾಡ್ಬೇಕು, ನಾವು ಮೇಲಿರುವುದನ್ನೇ ನಾವೇನ್ ಮಾಡ್ಬೇಕು, ಮನಸ್ಸಿಡಬೇಕು. ಸಹೋದರ ಸಹೋದರಿಯರೇ, ಅದನ್ನೇ ನೋಡಿ, ಈ ಲೋಕದಲ್ಲಿ ನಮಗೆ ಯಾವುದು ನಿರಂತರವಲ್ಲ ಅಂತ ನಾವು ತಿಳ್ಕೋಬೇಕು. ಸಹೋದರ ಸಹೋದರಿಯರೇ, ಎರಡನೇದಾಗಿ ಯಾವ ರೀತಿ ನಾವು ತಾಳ್ಮೆಯಿಂದ ತೋರಿಸ್ಕೊಳ್ಬಹುದು, ತಾಳ್ಮೆಯನ್ನು ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಒಬ್ಬರಿನ್ನೊಬ್ರು ರೆಸ್ಪೆಕ್ಟ್ ಕೊಡ್ಬೇಕು. ಸಹೋದರ ಸಹೋದರಿಯರೇ, ಯಾಕೆ ರೆಸ್ಪೆಕ್ಟ್ ಕೊಡಲ್ಲ ನಾನು, ಯಾಕೆ ಮರ್ಯಾದೆ ಕರೆಕ್ಟ್ ಅಷ್ಟು ಮರ್ಯಾದೆ ಯಾಕೆ ಕೊಡ್ತಾ ಇಲ್ಲ ನಾನು?
ಯಾಕಂದ್ರೆ ಅವ್ರಿಗಿಂತ ನನ್ನ ಏನ್ ಮಾಡಿದೀನಿ ನಾನು ಅಂದ್ರೆ ದೊಡ್ಡವನಾಗಿ ಇಟ್ಟಿದ್ದೀನಿ. ಸೊ ನಾನು ಏನ್ ಮಾಡಿಲ್ಲ ಅಂದ್ರೆ ಮರ್ಯಾದೆ ಕೊಡಲ್ಲ. ಒಬ್ಬೊಬ್ರು ಇರ್ತಾರೆ ದೊಡ್ಡವರು, ಹೋಗ್ ವಿಶ್ ಮಾಡಿದ್ರು ಮಾಡಲ್ಲ. ಇನ್ನೊಬ್ರು ಇರ್ತಾರೆ, ಅವ್ರು ನೋಡಿರ್ತಾರೆ ನಮ್ಮನ್ನ, ಆದ್ರೂ ಅವ್ರು ನೋಡಲ್ಲ. ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಅವರೇ ಬರ್ಬೇಕು ನನ್ನ ಹತ್ರ. ಸೊ ಇದೆಲ್ಲ ಯಾಕೆ? ನಾವು ಏನಕ್ಕೆ ಬಂದಿದೀವಿ ಇಲ್ಲಿ? ಒಬ್ರಿನೊಬ್ರು ರೆಸ್ಪೆಕ್ಟ್ ಕೊಡೋಣ. ಎಲ್ಲರಿಗೂ ಏನು ಏಜ್ ಇದೆ, ಏನು ಲೋಕದಲ್ಲಿ ಇರೋರು ಮಾಡ್ತಾರೆ ಸಹೋದರ ಸಹೋದರಿಯರು, ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರೇನು ನನಗೆ ಬಂದು ಇವ್ರು ಮಾಡ್ಬೇಕು ಅಂತ ನೋಡಲ್ಲ. ನೋಡಿದ್ರ ಹೋಗಿ ರೆಸ್ಪೆಕ್ಟ್ ಮಾಡಿ ಅಷ್ಟೇ. ಎಕ್ಸ್ಪೆಕ್ಟ್ ಮಾಡೋದು ನನ್ನ ಹುಡ್ಕೊಂಡು ಬಂದು ನನಗೆ ಕೊಡ್ಬೇಕು, ಬೇಕಿಲ್ಲ ಅದು ಸಹೋದರ ಸಹೋದರಿಯರು. ಆದ್ರೆ ರೆಸ್ಪೆಕ್ಟ್ ಕೊಡ್ಬೇಕು ಒಬ್ರಿನೊಬ್ರು, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ಲರೂ ರೆಸ್ಪೆಕ್ಟ್ ಕೊಡ್ಬೇಕು ಸಹೋದರ ಸಹೋದರಿಯರೇ. ವಚನ ಓದಿ ಸಿಸ್ಟರ್. ಫಿಲಿಪ್ಪಿಯದವರಿಗೆ 2ನೇ ಅಧ್ಯಾಯ 3ರಿಂದ 5ನೇ ವಚನ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದೆನಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಕ್ರಿಸ್ತ ಯೇಸುವಿನಲ್ಲಿ ಇರುವಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಬ್ಬರಿನೊಬ್ಬರು ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠವಾಗಿ ಎನಿಸ್ಬೇಕು. ಅಲ್ಲಿಗೆ ಮುಗೀತು. ಯಾರೇ ಆಗ್ಲಿ ಎಲ್ಲರೂ ನೀವೇನ್ ಮಾಡ್ಬಿಡಿ ಅಂದ್ರೆ ನನಗಿಂತ ಅವರು ಉನ್ನತವರು ಶ್ರೇಷ್ಠರು ಅಂತ ನೀವು ತಿಳ್ಕೊಳ್ಳಿ, ಅಷ್ಟೇ ಸಾಕು. ತಾಳ್ಮೆಯನ್ನು ನೀವೇನ್ ಮಾಡಿ ತೋರಿಸ್ಬೋದು. ರೆಸ್ಪೆಕ್ಟ್ ಅವ್ರಿಗೆ ಈ ರೀತಿನ ತೋರ್ಸಕ್ ಸಾಧ್ಯ. ನೀನೇನ್ ಮಾತಾಡೋದು ನಾನೇನ್ ಕೇಳೋದು, ಇಲ್ಲ ನೀನೆಲ್ಲ ಹೇಳ್ಬಿಟ್ಟು ನಾನು ಕೇಳ್ಬೇಕಾ? ಇಲ್ಲ ಅಷ್ಟೊಂದು ಸಭೆಯಲ್ಲಿರೋ ಅಷ್ಟೊಂದು ನಾಲೆಜ್ ಇಲ್ಲ ಅನ್ಕೊಳ್ಳಿ, ಅವರು 2-3 ಮಾತು ಮಾತಾಡ್ತಾರೆ, ಅದನ್ನ ನಾನು ಯಾಕೆ ಕೇಳ್ಬೇಕು? ನಾನು ತುಂಬಾ ಬೆಳೆದಿರೋ ನಾನು ಕೇಳ್ಬೇಕಾ? ಸಹೋದರ ಆ ರೀತಿ ಯಾವುದೂ ಇಲ್ಲ. ಯಾವುದಾದ್ರೂ ಆಗ್ಲಿ, ಯಾವುದನ್ನು ನೀವು ಹೆಮ್ಮೆಗೋಸ್ಕರ ಮಾಡಬೇಡಿ. ಎಲ್ಲರನ್ನೂ ಒಬ್ಬರನ್ನೊಬ್ಬರು ಶ್ರೇಷ್ಠರಾಗಿ ಅನಿಸ್ಕೊಳ್ಳಿ. ನಿಮ್ಮಲ್ಲಿ ಪ್ರತಿಯೊಬ್ಬರು ಏನ್ ಸಿಸ್ಟರ್ ಅದು ಮಾತ್ರ ನೋಡನೆ ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮನ್ನಲ್ಲೇ ಆ ಮನಸ್ಸು ಹಂಗೆ ಇತ್ತು. ಎಲ್ಲರನ್ನು ಹೋಗ್ತಾ ಇದ್ದಾರೆ, ಕಾಲ್ ತೊಳಿಬೇಕು, ಯಾರು ಮುಂದೆ ಬರ್ತಾ ಇಲ್ಲ. ಯೇಸು ಪ್ರಭುವೇ ಅದನ್ನ ಮಾಡ್ಬಿಟ್ರು. ಅವರೇ ಅದ್ರ ರೀತಿ ತೋರಿಸ್ಬಿಟ್ರು, ನನಗಿಂತ ದೊಡ್ಡವರು ಅಂತ. ಕಾಲ್ ತೊಳಿತಾ ಇದಾರೆ ಅಂತ ನೋಡಿ ಎಷ್ಟು ಇದು ಇರುತ್ತೆ. ಅದೇ ಈಗ ನೋಡಿ ಎಕ್ಸಾಂಪಲ್, ಒಂದು ದೊಡ್ಡ ಮೀಟಿಂಗ್ ಮಾಡ್ತೀವಿ ಅನ್ಕೊಳ್ಳಿ, ದೊಡ್ಡ ಮೀಟಿಂಗ್ ಕನ್ವೆನ್ಷನ್ ಯಾವುದೋ ಮಾಡ್ತೀವಿ, ಇಲ್ಲ ಚಿಕ್ಕ ಮೀಟಿಂಗ್. ಸೊ ಇದಕ್ಕೆ ಉನ್ನತವಾದದ್ದು ಇದು ಕಡಿಮೆನಾ? ಇಲ್ಲ ಇದು ಕಡಿಮೆ. ನೋಡಿ ಎಲ್ಲನೂ ಒಂದೇ ದೇವರ. ಇದು ಎಲ್ಲಿ 2-3 ಇರ್ತೀವ ಅಲ್ಲಿ ಅವ್ರು ಇರ್ತಾರೆ ಅಂತ ಹೇಳ್ಬಿಟ್ಮೇಲೆ ಎಲ್ಲನೂ ಒಂದೇ. ದೊಡ್ಡ ವಿಷಯಕ್ಕೆ ದೊಡ್ಡ ವಿಷಯ ಕೊಡೋದು, ಚಿಕ್ಕದಕ್ಕೇನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಇಲ್ಲ ದೊಡ್ಡವ್ರು ಮಾಡ್ತಾರಲ್ಲ, ಅವ್ರು ಬಂದು ಚಿಕ್ಕ ಚಿಕ್ಕ ಮೀಟಿಂಗು ಮಾಡಲ್ಲ, ಚಿಕ್ಕ ಚಿಕ್ಕ ಮೀಟಿಂಗ್ ಕೂರೋದು ಇಲ್ಲ. ಯಾಕಂದ್ರೆ ಅವ್ರಿಗೆ ಏನಾಯ್ತು, ಮೈಂಡಲ್ಲಿ ದೊಡ್ಡದೇ ಆಯ್ತು. ಸೊ ಅದ್ರ ಆ ರೀತಿ ಯಾವುದೂ ಇಲ್ಲ. ಅದೇ ಹೇಳ್ತಾರೆ ವಚನ, ಯಾವುದನ್ನು ನೀವು ಏನ್ ಮಾಡ್ಬಿಡಿ ಅಂದ್ರೆ ಚಿಕ್ಕದು ದೊಡ್ಡದು ಅಂತ ಮಾಡ್ಬೇಡಿ, ಎಲ್ಲ ಒಂದೇ ಇದರಲ್ಲಿ ನೀವೇನ್ ಮಾಡಿ ಮಾಡಿ ಅಂತ ಹೇಳ್ತಾರೆ ವಚನ. ಓದಿಷ್ಟು ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 21ನೇ ವಚನ. ನೆರೆಯವನನ್ನು ತಿರಸ್ಕರಿಸುವವನು ದೋಷಿ, ದರಿದ್ರರನ್ನು ಕನಿಕರಿಸುವವನು ಧನ್ಯನು. ಒಬ್ರನ್ನು ಏನ್ ಮಾಡ್ತಾರಂದ್ರೆ ಆ ಮನೆಯವ್ರನ್ನ ಆ, ತಿರಸ್ಕಾರ ಮಾಡೋರು ದೋಷಿ, ದರಿದ್ರರನ್ನ ಕನಿಕರಿಸೋರು. ಅದೇ ಬೇರೆಯವ್ರನ್ನ ನೀನೇನ್ ಮಾಡ್ಬಿ ಅಂದ್ರೆ ಒಂಥರ ಅವಮಾನ ಮಾಡ್ಬಿಟ್ರೆ ನೀನೇನಿಲ್ಲ ಪಾಪ ಮಾಡ್ತೀಯ ಅಂತ ಇದ್ರಲ್ಲಿ ಬರ್ತಿದ್ದೆ. ಸೊ ಈ ರೀತಿ ಒಬ್ರನ್ನೊಬ್ರು ಏನ್ ಮಾಡ್ಬೇಕಂದ್ರೆ ಇದು ಮಾಡ್ಬೇಕು ಸಹೋದರ ಸಹೋದರಿಯರೇ. 3ನೇ ವಿಷಯಕ್ಕೆ ಹೋಗ್ಬಿಡೋಣ. ಏನ್ ಮಾಡ್ಬೇಕು? ಒಬ್ರನ್ನೊಬ್ರು ಕ್ಷಮಿಸ್ಬೇಕು ಸಹೋದರ ಸಹೋದರಿಯಲ್ಲಿ. ಯಾಕೆ ಕ್ಷಮಿಸಲ್ಲ ಅಂದ್ರೆ, ಕ್ಷಮಿಸ್ಬಿಟ್ರೆ ನಾನು ಏನಾಗ್ಬಿಡ್ತೀನಿ, ನಾನು ಡೌನ್ ಆಗ್ಬಿಡ್ತೀನಿ. ಅದಕ್ಕೆ ನಾನು ಕ್ಷಮಿಸಿಲ್ಲ. ನಾನು ಕ್ಷಮಿಸೋ ಥರ ನೀನಿಲ್ಲ ಸಹೋದರ ಸಹೋದರಿಯರೇ. ಈ ರೀತಿ ಇದೆ ಮನುಷ್ಯ. ಓದನ ಸಿಸ್ಟರ್. ಮತ್ತಾಯ 6ನೇ ಅಧ್ಯಾಯ 15ನೇ ವಚನ. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಸಹೋದರ ಸಹೋದರಿಯರೇ, ನೀವು ಜನಗಳನ್ನ ಕ್ಷಮಿಸನ ಇದ್ರೆ ನಿಮ್ಮ ತಪ್ಪುಗಳನ್ನು ನಾನು ಏನ್ ಮಾಡಲ್ಲ. ಯಾರು ಹೇಳ್ತಾ ಇರೋದನ್ನ ದೇವ್ರು ಹೇಳ್ತಾ ಇದ್ದಾರೆ. ಹಂಗಾದ್ರೆ ಜನಗಳು ಕ್ಷಮಿಸ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಕ್ಷಮಿಸ್ತೀರಾ ಹೇಳಿ? ನೀವೇಳಿ ಸಹೋದರ ಸಹೋದರಿ. ನಾವು ಮುಗಿಸ್ಬಿಡೋಣ, ನೀವು ಗಮನ ಇಲ್ಲಿರ್ಲಿ, ಲಾಸ್ಟ್ ಮುಗಿಸ್ಬಿಡೋಣ. ಬಟ್ ತುಂಬಾ ಕ್ಲಿಯರ್ ಆಗಿರೋ ವಿಷಯ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಸ್ವಲ್ಪ ನೋಡಿ ಇಲ್ಲಿ. ನೀವು ಲೋಕದ ಕ್ಷಮಿಸ್ಬೇಕು, ಯಾರಾದ್ರೂ ಹೆಂಗ್ ಕ್ಷಮಿಸ್ತೀರಾ? ಲೋಕದಲ್ಲಿ ಯಾರು ಪ್ರೀತಿಯಿಂದ ಮಾತಾಡೋದು.
ಸರಿ, ಓಕೆ. ಏನೇ ಮಾಡಿದ್ರು ಪ್ರೀತಿಯಿಂದ ಮಾತಾಡೋದು ಆ ಥರ. ಹ್ಮ್. ಓಕೆ ಓಕೆ ಓಕೆ. ಬೇರೆ ಇದ್ದಾಗ ಅವರು ಏನೋ ತಪ್ಪುಗಳು ಮಾಡ್ತಾರೆ, ಹ್ಮ್. ಆದ್ರೂ ಅದನ್ನ ನಾವು ಅದನ್ನೇ ಎತ್ತಿ ತೋರ್ಸೋಕ್ ಹೋಗ್ಬಾರ್ದು. ಸರಿ ಆಯ್ತಪ್ಪ, ನಿಮ್ದೆ ಮುಂದೆ ಹೋಗಿ. ನಿಂದೆ ಆಯ್ತು. ಓಕೆ, ರೈಟ್, ಗುಡ್. ಬೇರೆ ಕೆಲವು ಟೈಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅವರು ಯಾವ ಮೈಂಡ್ ಅಲ್ಲಿ ಮಾಡಿರ್ತಾರೆ, ಹ್ಮ್. ಬುದ್ಧಿ ಇಲ್ಲದೆ ಮಾಡಿರ್ತಾರೆ. ಆ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಕರೆಕ್ಟ್. ಯಾಕಂದ್ರೆ ನಾವು ಈ ಲೋಕದಲ್ಲಿ ಅನಿವಾರ್ಯನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಮೀಕ್ಷಿಸ್ತೀವಿ, ಆದ್ರೆ ಸಿಟುವೇಶನ್ ಕೆಲವೊಂದು ಇದು ಮಾಡುವಾಗ ನಾವು ಏನ್ ಮಾಡಲ್ಲ ಅಂದ್ರೆ ಅಷ್ಟು ಸುಲಭವಾಗಿ ಬರಲ್ಲ. ಈಗ ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ಗಾಡಿಯಲ್ಲಿ ಹೋಗ್ತಾ ಇದೀವಿ, ನಮ್ದು ತಪ್ಪು ಏನಿಲ್ಲ, ಅವ್ರದೇ ತಪ್ಪು, ಆದ್ರೆ ಬಂದು ನಮ್ದು ತಪ್ಪು ಇರೋ ತರ ಮಾತಾಡೋದು, ಅಲ್ಲ ಏನೋ ಒಂದು ಇದು ಮಾಡೋದು. ಈಗ ಸಿಟುವೇಶನ್ ಹಿಂಗ್ ನೋಡಿ, ಈಗ ನಾವು ಅವನ ಹತ್ರ ವಾದ ಮಾಡ್ಕೊಂಡು ನಿಂತಿರ್ತೀವ, ಅಲ್ಲ ಹಂಗೆ ಇರ್ತೀವಿ, ಅದು ಕರೆಕ್ಟ್. ಆದ್ರೆ ಹೆಂಗಿರ್ಬೇಕು ಹೊಸ ಸೃಷ್ಟಿ ಅಂತ ಹೇಳಿದ್ರೆ, ಅವನ್ಗೇನ್ ಗೊತ್ತಿಲ್ಲ, ನೀತಿ ಅನ್ನೋದು ಗೊತ್ತಿಲ್ಲ, ನ್ಯಾಯ ಅನ್ನೋದು ಗೊತ್ತಿಲ್ಲ, ದೇವ್ರು ಅನ್ನೋದು ಗೊತ್ತಿಲ್ಲ. ಸರಿ, ಹೋಗು, ಬಿಟ್ಬಿಡೋದು ಅಷ್ಟೇ. ಅದ್ರ ದೊಡ್ಡ ಚರ್ಚೆಯಾಗಿ ಅದೇನ್ ಮಾಡಬಾರ್ದು ಸಹೋದರಿ. ಸಿಟುವೇಶನ್ ನೋಡಿ, ಎಲ್ಲಾ ಸಿಟುವೇಶನ್ ಅಲ್ಲೂ ನಾವು ಶ್ರಮಿಸ್ಬೇಕು. ಯಾಕಂದ್ರೆ ಈ ಎದ್ದು ಬಂದಾಗ ಅವರೇ ತಿಳ್ಕೊಳ್ತಾರೆ, 1000 ವರ್ಷದಲ್ಲಿ ಅವರೇ ತಿಳ್ಕೊಳ್ತಾರೆ ಯಾವ ರೀತಿ ನಾನು ಇದ್ದೀನಿ ಅಂತ ಅವ್ರು ತಿಳ್ಕೊಳ್ತಾರೆ. ದೇವ್ರು ಅವ್ರಿಗೆ ಇದು ಬರ್ತಾರೆ. ಆದ್ರೆ ಈಗ ನಮಗ್ ತೋರಿಸಿದಾರಲ್ಲ, ದೇವ್ರು ನಮಗೆ ಒಳ್ಳೇದು ಕೆಟ್ಟದ್ದು ತೋರಿಸಿದ್ದಾರೆ. ಅವ್ರ ಹತ್ರ ಏನ್ ಮಾಡ್ಬಾರ್ದು ಅಂದ್ರೆ ಅತಿಗವಾದ ಮಾತುಕತೆ ಬೇಡ. ಅದರಿಂದ ಸರಿ ಹೋಗು, ಸರಿ ನಂದೇ ತಪ್ಪು, ಹೋಗು, ಅಷ್ಟೇ, ಬಿಟ್ಬಿಡೋದು. ಓದಿ ಸಿಸ್ಟರ್. ಕೊಲೆಸದವರಿಗೆ 3ನೇ ಅಧ್ಯಾಯ 12-13ನೇ ವಚನ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿಸಿದವರು, ಪ್ರಿಯರು ಆಗಿರೋದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಳ್ಳಿರಿ, ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸದಂತೆಯೇ ನೀವು ಕ್ಷಮಿಸಿರಿ. ನೋಡಿ, ಈಗ ಕ್ಷಮಿಸ್ಬೇಕು, ಕರೆಕ್ಟ್, ನಾವು ಕ್ಷಮಿಸ್ತೀವಿ. ಈಗ ಸಹೋದರಿ ಇರ್ತೀವಲ್ಲ, ಶರೀರ ಅಂಗವಾಗಿ ಇಲ್ಲಿ ಕೂತಿದೀವಲ್ಲ, ನೂತನ ಸೃಷ್ಟಿಗಳು. ಸರಿ, ಇವರಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು, ಕೆಲವೊಂದು ವಿಷಯ ನಡೆಯುವಾಗ ಇವರನ್ನ ಹೆಂಗ್ ಕ್ಷಮಿಸೋದು? ಈಗ ಹೇಳಿ ಯಾರಾದ್ರು, ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಈಗ ಲೋಕದಲ್ಲಿ ಹೇಳ್ಬಿಟ್ವಿ, ಸರಿ, ಈಗ ನಮ್ಮದ್ರಲ್ಲೇ ಶರೀರ ಅಂಗವಾಗಿ ಓಡ್ತಾ ಇರುವ ನಮ್ಮದ್ರಲ್ಲೇ ಕೆಲವೊಂದು ಕಾರ್ಯಗಳು, ಭಿನ್ನಾಭಿಪ್ರಾಯಗಳು ಇದೆ. ಸೊ ಈಗ ಏನೋ ಸಿಟುವೇಶನ್ ನಡೀತು, ಈಗ ನಾವ್ ಹೆಂಗ್ ಕ್ಷಮಿಸ್ಬೇಕು? ಕೂತ್ಕೊಂಡು ಮಾತಾಡ್ಬೇಕು, ಕರೆಕ್ಟ್. ಆಗ ಲೋಕದವ್ರ ಹತ್ರ ಕೂತ್ಕೊಳ್ಬೇಡ, ನಮ್ಮದ್ರಲ್ಲಿ ಕೂತ್ಕೊಂಡು ಮಾತಾಡೋಣ ಬ್ರದರ್. ಸರಿ, ಓಕೆ, ಕರೆಕ್ಟ್. ಸಹೋದರಿಯರೇ, ಅದೇ ಲೋಕದವರು ಅವರು ಒಂದಲ್ಲ. ಯಾಕಂದ್ರೆ ಸಹೋದರಿ ಅವರಿಗಿರುವ ಜೀವನೇ ಬೇರೆ, ನಮಗಿರುವ ಜೀವನೇ ಬೇರೆ. ನಾವು ಆ ರೀತಿ ಅವ್ರನ್ನ ಅನ್ಸ್ಕೊಂಡಲ್ಲ, ಸರಿ ಹೋಗು, ಸರಿ ಬಿಡು ಅಂತ ಅನ್ಸ್ಕೊಳಕ್ಕಾಗಲ್ಲ. ಅಲ್ಲಿ ಮೆನ್ಷನ್ ಆಗಿದೆ ಕಡೆಯಲ್ಲಿ, ಕ್ರಿಸ್ತನು ನಿಮಗೆ ಕ್ಷಮಿಸಿದಂತೆಯೇ ನೀವು ಕ್ರಿಸ್ತನು ಯಾವ ರೀತಿ ನಮಗೆ ಕ್ಷಮಿಸಿದ್ರು? ನಾವು ಹುಟ್ಟೇ ಇಲ್ಲ ಸಹೋದರಿ, ಇನ್ನ ಹೇಳ್ಬೇಕಂದ್ರೆ ನಾನು ಇಲ್ಲಿ ಭೂಮಿಯಲ್ಲಿ ಹುಟ್ಟೇ ಇಲ್ಲ, ನೀವು ಹುಟ್ಟಿಲ್ಲ, ನಮ್ಮ ಪರಂಪರೆನೇ ಹುಟ್ಟಿಲ್ಲ, ಆಗ್ಲೇ ನಮ್ಮನ್ನು ಏನ್ ಮಾಡ್ಬಿಟ್ರು? ಕ್ಷಮಿಸ್ಬಿಟ್ರು. ಸಹೋದರಿಯರೇ, ಆ ರೀತಿ ಫ್ರೀಲಿ ಫರ್ಗಿವ್ನೆಸ್ ಬರ್ಬೇಕು, ನನ್ನ ಹತ್ರ ನಿಂತ್ಕೋಬೇಕು, ನನ್ನ ಹತ್ರ ಫಸ್ಟ್ ಕ್ಷಮಾಪಣೆ ಕೇಳಬೇಕು, ಆವಾಗ ನಾನು ಏನ್ ಮಾಡ್ತೀನಿ? ಕ್ಷಮಿಸ್ತೀನಿ. ಆ ತರ ಇಲ್ಲ. ಅದು ಬಂದ್ಬಿಟ್ಟು ತಮಿಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಲವಸ ಮನ್ನಿಪ್ಪು, ಫ್ರೀಯಾಗಿ ಕ್ಷಮಿಸೋದು. ಯಾವುದೇ ಒಂದು ನನ್ನ ಹತ್ರ ಬಂದು ಅವ್ರು ಸರಿ ಕ್ಷಮಿಸ್ಬೇಕಾ? ತಪ್ಪು ಮಾಡಿದ್ದು ಅವರು ಬರ್ಲಿ, ನಿಂತ್ಕೊಳ್ಳಿ, ನನಗೆ ಕೇಳಲಿ, ನಾನು ಕ್ಷಮಿಸ್ತೀನಿ. ಯಾವುದು ಇಲ್ಲ ಸಹೋದರಿ. ನಿಮ್ಮನ್ನು ಯೇಸು ಪ್ರಭು ಆ ರೀತಿ ಅನ್ಕೊಂಡಿದ್ರೆ ನಮ್ಮ ಪಾಪಗಳು ಯಾವಾಗ ಸರಿ ಆಗೋದು? ಆ ರೀತಿ ನಮ್ಮ ಪಾಪಗಳನ್ನ ಏನ್ ಮಾಡಿದ್ದಾರೆ? ನಾವು ಹುಟ್ಟೇ ಇಲ್ಲ, ಅವಾಗ್ಲೇ ನಮ್ಮನ್ನ ಏನ್ ಮಾಡ್ಬಿಟ್ರೆ? ಶ್ರಮಿಸ್ಬಿಟ್ರೆ ಸಹೋದರಿಯರೇ. ಕಡೆಯದಾಗಿ ಇದು ಜಲಸ್, ಏನ್ ಹೇಳ್ತಾರೆ, ಹೊಟ್ಟೆ ಕಿಚ್ಚು. ಇದೂನು ಆ ಒಂದು ಹೆಮ್ಮೆಯ ಒಳಗಡೆ ಇರುವ ಒಂದು ಕ್ಯಾರೆಟ್, ಹೊಟ್ಟೆ ಕಿಚ್ಚು. ಎಲ್ಲರಿಗೂ ಇದೆಯಾ ಹೊಟ್ಟೆ ಕಿಚ್ಚು ಅನ್ನೋದು? ನೋಡಿ, ಚಿಕ್ಕ ವಯಸ್ಸಿಂದ ಸ್ಕೂಲಿಂದ ಹಿಡಿದು ದೊಡ್ಡ ಒಂದು ವಿಷಯದವರೆಗೂ ಏನಿದೆ ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚಿದೆ. ನೋಡಿ, ಸ್ಕೂಲಲ್ಲಿ ಒಬ್ಬ ಫಸ್ಟ್ ರ್ಯಾಂಕ್ ಎತ್ಬಿಟ್ರು, ಈಗ 2ನೇ ಬಂದಿರ್ತಾನಲ್ಲ, ಅವನಿಗೆ ಹೊಟ್ಟೆ ಕಿಚ್ಚು ಏನಂದ್ರೆ ಮೊದಲವನು ಬಂದಿರೋದು. ಈಗ ಕೆಲಸ ಮಾಡೋ ಜಾಗದಲ್ಲಿ ಒಬ್ರಿಗೆ ದೊಡ್ಡ ಸಂಬಳ,
ಇನ್ನೊಬ್ರಿಗೆ ಅಷ್ಟು ಅಮೌಂಟ್ ಇಲ್ಲ. ಈಗ ನೋಡಿ, ಅವರಿಗೆ ಅವರ ಮೇಲೆ ಹೊಟ್ಟೆ ಕಿಚ್ಚು. ಒಬ್ರು ಒಳ್ಳೆ ಕೆಲಸವನ್ನು ಮಾಡ್ತಾನೆ ಇದ್ದಾರೆ, ಬಟ್ ಇವ್ರಿಗೆ ಆಗ್ತಾ ಇಲ್ಲ, ಆದ್ರೆ ಹೊಟ್ಟೆ ಕಿಚ್ಚು. ದೇವರ ಕೆಲಸವನ್ನು ಮಾಡ್ತಾನೆ ಇದ್ದಾರೆ ಒಬ್ರು, ಅವರಿಗೆ ಬಂದ್ಬಿಟ್ಟು ಅನೇಕ ಟ್ಯಾಲೆಂಟ್ ಅನ್ನು ಕೊಟ್ಟಿದ್ದಾರೆ ದೇವರು, ಅನೇಕ ವಿಧದಲ್ಲಿ ಅವ್ರನ್ನ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಬೇರೆಯವ್ರಿಗೆ ಹೊಟ್ಟೆ ಕಿಚ್ಚು. ಎಲ್ಲ ಇದರಲ್ಲೂ ಈ ಹೊಟ್ಟೆ ಕಿಚ್ಚು ಅನ್ನೋದು ಇದೆ ಸಹೋದರಿಯರೇ, ತಿಳ್ಕೋಬೇಕು. ಯಾಕಂದ್ರೆ ಒಬ್ಬ ಬೆಳೆಯೋದನ್ನ ನೋಡಿ ಇನ್ನೊಬ್ರಿಗೆ ಏನ್ ಆಗ್ತಾ ಇಲ್ಲ ಅಂದ್ರೆ ಲೋಕದಲ್ಲಿ ಆಗ್ತಾ ಇಲ್ಲ. ಅದನ್ನ ಏನಾದ್ರೂ ಮಾಡಿ ನಾನು ಏನ್ ಮಾಡ್ಬೇಕು, ಇದು ಮಾಡ್ಬಿಡ್ಬೇಕು, ನಾನು ಹೋಗ್ಬೇಕು ಆ ಜಾಗದಲ್ಲಿ. ಇನ್ನೊಬ್ರು ದೊಡ್ಡವರಾಗಿದ್ದಾರೆ ಅಂದ್ರೆ ಆ ದೊಡ್ಡ ಇದಕ್ಕೆ ನನಗೆ ಆಸೆ ಇದೆ, ನಾನು ಹೋಗ್ಬೇಕು ಅನ್ನೋ ಒಂದು ಫೈಟ್ ಓಡ್ತಾನೇ ಇದೆ ಲೋಕ. ನಾವು ಏನಿಲ್ಲ, ನಾವು ಅದ್ರ ಜೊತೆಗೆ ಸೇರ್ತಾ ಇದೀವಿ ಒಂದೊಂದ್ಸಲ. ಸಹೋದರಿ, ಈ ಹೊಟ್ಟೆ ಕಿಚ್ಚನ್ನು ಬಿಡಬೇಕು. ಓದೋಣ ಸಿಸ್ಟರ್. ಗಲಾತ್ಯದವರಿಗೆ 5ನೇ ಅಧ್ಯಾಯ 15 ಮತ್ತು 26ನೇ ವಚನ. ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಗೊಬ್ಬರು ನಾಶವಾದಿರಿ. ನೋಡಿರಿ, ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರೊಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೆ ಇರೋಣ. ನೋಡಿ, ಒಬ್ಬರೊಬ್ಬರು ಮತ್ಸರ ಉಳ್ಳವರ. ಹಂಗಂದ್ರೆ ಏನ್ ಮಾಡಿ, ಹೊಟ್ಟೆ ಕಿಚ್ಚು ಏನ್ ಮಾಡ್ಬಿಡಿ, ಒಬ್ರನ್ನೊಬ್ರು ಪಡ್ಕೋಬೇಡಿ. ಇದಕ್ಕೆ ಒಂದು ಉದಾಹರಣೆ ಹೇಳಿ ಸಿಸ್ಟರ್, ಬ್ರದರ್ಸ್. ಹೊಟ್ಟೆ ಕಿಚ್ಚು ನಮ್ಮ ಸತ್ಯವೇದದಲ್ಲಿ ಹಲವಾರು ಇನ್ಸಿಡೆಂಟ್ ಇದೆ. ಹೇಳಿ, ನಿಮ್ಗೆ ಗೊತ್ತಿರೋ ಇನ್ಸಿಡೆಂಟ್ ಹೇಳಿ. ಹೊಟ್ಟೆ ಕಿಚ್ಚು ಪಡೋದು. ಬ್ರದರ್, ಕಾಯಿನ ಹೇಬೇಲನ್ನ ಯಜ್ಞ ಸಮರ್ಪಿಸಿದಾಗ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹೇಳಿ. ಕಾಯಿನ ಹೊಟ್ಟೆ ಕಿಚ್ಚು ಪಟ್ಟ ದೇವ್ರು ಇವ್ನ ಮೆಚ್ಚಿಬಿಟ್ರಲ್ಲ, ಹೌದು. ಅನ್ನ ಮೆಚ್ಚಲಿಲ್ಲ ಅಂತ ಹೇಳಿ ಹಾ, ಅವ್ರ ತಮ್ಮ ಸಾಯಿಸ್ಬಿಟ್ಟಾರೆ. ವೆರಿ ಗುಡ್ ಸಿಸ್ಟರ್, ಕರೆಕ್ಟ್. ಬೇರೆ ಸೌಲು ದಾವಿದು. ಬೇರೆ ನಿಮ್ಗೆ ಏನ್ ಇದ್ರಿ ಹೇಳಿ. ಹಲವಾರು ಸತ್ಯಗಳನ್ನ ನಾವು ಕೇಳ್ತಾನೆ ಬಂದಿದೀವಿ, ವಿಷಯಗಳು ನೋಡಿದೀವಿ. ಜಸ್ಟ್ ಹೇಳಿ, ತಪ್ಪಾದ್ರೂ ಪರವಾಗಿಲ್ಲ, ಅದ್ರಲ್ಲಿ ಏನಿದೆ. ಯಾಕೋಬ, ಜೋಸೆಫ್. ನೋಡಿ, ಜೋಸೆಫ್ ಇದ್ರೆ ಹೊಟ್ಟೆ ಕಿಚ್ಚಲ್ಲಿ ನಾವು ನೋಡ್ತೀವಿ, ಅವರ ಸಹೋದರರು ಯೋಸೇಫನನ್ನು ಅವನು ಮಾಡ್ತಾ ಇರೋ ಒಳ್ಳೆ ಕಾರ್ಯಗಳು ಇವ್ರು ಮಾಡಕ್ ಆಗ್ತಾ ಇಲ್ಲ. ಅವ್ರ ತಂದೆಗೆ ಒಳ್ಳೆ ಮಗನಾಗಿದ್ದಾನೆ, ಇವ್ರ ಕೈಯಲ್ಲಿ ಅದು ಆಗ್ತಾ ಇಲ್ಲ. ಈಗ ಏನ್ ಮಾಡ್ಬಿಟ್ರು ಗೊತ್ತಾ, ಹೊಟ್ಟೆ ಕಿಚ್ಚು ಪಡ್ಕೊಂಡು ಅವರನ್ನು ಸಾಯಕ್ಕೆ ಟ್ರೈ ಮಾಡ್ಬಿಟ್ರು. ಸೊ ಈ ರೀತಿ ಹೊಟ್ಟೆ ಕಿಚ್ಚು ಎಲ್ಲದರಲ್ಲೂ ಏನಿದೆ ಅಂತ ಇದೆ ಸಹೋದರಿಯರೇ. ಬ್ರದರ್, ಇನ್ನೊಂದ್ ನಿಮಿಷ ರೀ. ಶಾಸ್ತ್ರಿಗಳು ಪರಿಸಾಯರು ಯೇಸ್ವಾಮಿ ಮೇಲೆ ಹೊಟ್ಟೆ ಕಿಚ್ಚು ಹಾ, ಬಿದ್ದು ನೋಡಿ ಅವರು, ಯಾಕಂದ್ರೆ ಇವ್ರೇನ್ ನಮ್ಗೆ ವಿರುದ್ಧವಾಗಿ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲಾ ವಿಷಯಗಳನ್ನು ಹೇಳ್ತಾ ಇದಾರಲ್ಲ ಕರೆಕ್ಟ್ ಆಗಿ, ನಮ್ಗೆ ಆನ್ಸರ್ ಮಾಡಕ್ ಆಗ್ತಾ ಇಲ್ವಲ್ಲ. ನಾವೇ ಈ ಜನಗಳನ್ನ ಬಂದ್ಬಿಟ್ಟು ಕಾಪಾಡ್ತಾ ಇದ್ದೆ, ಎಲ್ಲ ಸತ್ಯವನ್ನು ಹೇಳ್ತಾ ಇದ್ದೆ. ಈಗ ಇವರು ಹೇಳೋದು ನಮ್ಗೆ ಆನ್ಸರ್ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಪರಿಶೀಲನೆ ಸದಸ್ಯರು ನೋಡಿ ಹೊಟ್ಟೆ ಕಿಚ್ಚು ಯೇಸು ಪ್ರಭು ಮೇಲೆ ಪಟ್ರು. ನೋಡಿ, ದಾವೀದು ಇದರಲ್ಲಿ ನಾವು ಕ್ಲಿಯರ್ ಆಗಿ ಅದನ್ನ ಗಮನಿಸ್ಬೋದು. ಯಾಕಂದ್ರೆ ಸೌಲು ದೊಡ್ಡ ರಾಜ, ದಾವೀದು ಯಾರಂದ್ರೆ ಈಗ ಬರೋರು. ಈಗ ಗೋಲಿಯಾತನ ಹೊಡೆದ್ಬಿಟ್ಟು ದಾವೀದು ಬಂದ್ಬಿಡ್ತಾರೆ, ಜನಗಳಿಗೆ ಫುಲ್ ಖುಷಿ. ಆವಾಗ ಓದಿ ಸಿಸ್ಟರ್. 1ನೇ ಸಾಮುವೇಲ 18ನೇ ಅಧ್ಯಾಯ 8, 9ನೇ ವಚನ. ಸೌಲನಿಗೆ ಬಹು ರೂಪವಾಯಿತು. ಓದಿ ಸಿಸ್ಟರ್. ಸೌಲನಿಗೆ ಬಹು ಕೋಪವಾಯಿತು, ಆ ಮಾತು ಅವನಿಗೆ ವ್ಯಸನಕರವಾಗಿತ್ತು. ಇವರು ದಾವಿದನಿಗೆ 10,000ಗಳನ್ನು ಹೇಳಿದ್ದಾರೆ, ನನಗೆ 1,000ಗಳನ್ನು ಹೇಳಿದ್ದಾರೆ, ಅವನಿಗೆ ರಾಜ್ಯವಲ್ಲದೆ ಇನ್ನೂ ಹೆಚ್ಚು ಬೇಕಾದದ್ದನ್ನು ಅಂದರು. ಆ ದಿವಸ ಮೊದಲುಗೊಂಡು ಸೌಲನು ದಾವಿದನ ಮೇಲೆ ಕಣ್ಣಿಟ್ಟನು. ನೋಡಿ, ಇಲ್ಲಿ ಏನ್ ನಡೆದಿದೆ ಅಂದ್ರೆ, ಜನಗಳು ಅವ್ರು ತಾನೇ ಹೇಳ್ತಾರೆ, ಏನು ಬಿಟ್ಬಿಡುತ್ತಾನೆ ಸೌಲು. ಏನ್ ಹೇಳ್ಬಿಟ್ರು ಸೌಲು, ಜನಗಳು ಏನ್ ಹೇಳ್ಬಿಟ್ರು, ದಾವಿದು 1,000 ಅನ್ಬಿಟ್ರು. ನೋಡಿ, ಇದೇ ಅವ್ರಿಗೆ ಕೋಪ ಆಯ್ತು, ಅಲ್ಲಿ ಶುರು ಮಾಡ್ಬಿಟ್ರು, ದಾವಿದನ ಮೇಲೆ ಒಂದು ಕಣ್ಣಿಟ್ಬಿಟ್ರು. ಅದೇ ವಚನ ಹೇಳ್ತಾ ಇದೆ ನೋಡಿ, ಆ ದಾವಿದನ ಮೇಲೆ ಕಣ್ಣಿಟ್ಟನು. ಅವತ್ತಿಂದ ಅವರ ನೋಟ ಹೆಂಗಿತ್ತು ಗೊತ್ತಾ ದಾವಿದ ಮೇಲೆ, ಅಷ್ಟು. ಅದೇ ಈ ಒಂದು ಹೊಟ್ಟೆ ಕಿಚ್ಚಿದೆಯಲ್ಲ, ಅದು ಬಂದು ಮನುಷ್ಯನನ್ನು ಎಷ್ಟು ಹಾಳು ಮಾಡುತ್ತಂತೆ ಅಷ್ಟು ಹಾಳು ಮಾಡುತ್ತೆ ಸಹೋದರಿ. ಒಂದು ಮನುಷ್ಯನನ್ನ ಏನು ಇಲ್ದಿರ ಆಗ್ಬಿಡುತ್ತೆ, ಅಷ್ಟು ಡೇಂಜರ್. ನೋಡಿ, ಅದೇನಾಗುತ್ತೆ ಅಂದ್ರೆ, ಕಡೆಗೆ ಅವರನ್ನು ಕೊಲ್ಲಲು ಟ್ರೈ ಮಾಡ್ತಾ ಇದ್ದಾರೆ, ಅನೇಕ ರೀತಿಯಲ್ಲಿ ಕೊಲ್ಲಲು ಟ್ರೈ ಮಾಡ್ತಾ ಇದ್ರು. ಯಾರನ್ನ? ದಾವಿದನ್ನು. ಹೇಳ್ತಾರೆ, ದಾವಿದ್ ನೀನ್ ಹೋಗ್ಬಿಟ್ಟು ಆ ಜನಗಳನ್ನೆಲ್ಲ ಸಾಯಿಸ್ಬಿಟ್ಟು ನೀನ್ ಬಾ, ನಾನೇನ್ ಮಾಡ್ತೀನಿ, ನಿನಗೆ ಮಗಳನ್ನ ಕೊಡ್ತೀನಿ ಅಂದ್ರು. ಅದು ಏಮಾರಿಸ್ಬಿಟ್ರು.
ಆಮೇಲೆ ಏನ್ ಹೇಳಿದ್ರು, ಆಮೇಲೆ ಕೊಟ್ರು, ಆಮೇಲೆ ತನ್ನ ಮಗನಿಂದನೇ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಕೊಲ್ಲಕ್ಕೆ ಟ್ರೈ ಮಾಡ್ತಾ ಇದಾರೆ ತನ್ನ ಮಗನಿಂದನೇ. ಯಾರು? ಯೋನತಾನಿಂದನೇ ಕೊಲ್ಲಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡು ಎಷ್ಟು ಹೊಟ್ಟೆ ಕಿಚ್ಚು ಅನ್ನೋದು ತುಂಬಾ ಡೇಂಜರ್ ಸಹೋದರ ಸಹೋದರಿಯರೇ. ಒಬ್ಬರ ಒಬ್ಬರ ಬೆಳವಣಿಗೆಗೆ ನೋಡಿ ಅದನ್ನ ಇಷ್ಟಪಡಲ್ಲ. ಒಬ್ಬರು ಹೋಗ್ತಾ ಇದ್ದಾರೆ ಒಳ್ಳೆ ಸ್ಥಾನಕ್ಕೆ ಅಂದ್ರೆ ಅದು ಇಷ್ಟಪಡಲ್ಲ. ಒಬ್ರು ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ಇಷ್ಟಪಡಲ್ಲ. ಯಾಕೆ ಯಾಕೆ ಈ ಹೊಟ್ಟೆ ಕಿಚ್ಚು ಬರುತ್ತೆ ಅಂತ ಹೇಳಿದ್ರೆ, ನೋಡಿ ಬೆಳೀತಾ ಇದ್ದಾರೆ ಅಂದ್ರೆ ನಾನು ಬೆಳಿತೀನಿ ಅಂತ ನಾವು ಪ್ರಯತ್ನ ಮಾಡಬೇಕು. ಅದು ಮಾಡಕ್ಕಾಗ್ತಾ ಇಲ್ಲ. ಆದ್ರೆ ಹೊಟ್ಟೆ ಕಿಚ್ಚು ಪಡ್ಕೊಂಡು ಅವ್ರು ಮಾಡೋದ್ರಲ್ಲೆಲ್ಲ ತಡೆ ಮಾಡೋದು, ಅದನ್ನ ಇಷ್ಟಪಡ್ದು, ಇದು ಮನುಷ್ಯ ಸ್ವಭಾವ, ಇದು ಬಿದ್ದು ಹೋಗಿರುವ ಮನುಷ್ಯ ಸ್ವಭಾವ. ಸಹೋದರ ಸಹೋದರಿ, ಇದನ್ನೆಲ್ಲ ನಾವು ಜಯಿಸ್ಬೇಕು. ಇದೆಲ್ಲ ಜಯಿಸೋದೇನು ಕಡಿಮೆ ಅಲ್ಲ. ಪ್ರೀತಿಯಿಂದ ಇದ್ದು ತಾಳ್ಮೆಯಿಂದ ನಾವು ಏನ್ ಮಾಡ್ಬೇಕು, ನಮ್ಗೆ ಒಳ್ಳೇದು ಕೆಟ್ಟದ್ದು ದೇವ್ರು ತಿಳಿಸಿದಾರ ಇಲ್ವಾ? ಅದಕ್ಕೆ ಸಹೋದರ ಇಷ್ಟು ವಿಷಯಗಳು ನೋಡ್ತಾ ಇದೀವಿ ಅಂದಮೇಲೆ ನೋಡಿ ಎಷ್ಟು ಹತ್ರಕ್ಕೆ ನಾವು ಹೋಗಿದೀವಿ. ಕ್ಯಾರೆಕ್ಟರ್ ಅಲ್ಲಿ ಎಷ್ಟು ಹತ್ರಕ್ಕೆ ನಾವು ಹೋಗಿದೀವಿ ಅಂತ ಹೇಳಿದ್ರೆ ದೇವರು ತಿಳಿಸಿದ್ದಾರೆ. ನಾವೇನ್ ಮಾಡ್ಬೇಕು, ಗಮನವಿಟ್ಟು ಕೇಳಿ ಅವರು ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರ ಆ ರೀತಿ ನಮ್ಮನ್ನ ಏನ್ ಮಾಡ್ಬೇಕಂದ್ರೆ ಹೋಗ್ಬೇಕು. ಸಹೋದರ ಸಹೋದರಿಯರೇ, ಕಳೆದಾಗ ಒಂದಿಷ್ಟು ಕ್ವಶನ್ ಮಾತ್ರ ಕೇಳ್ತೀನಿ. ಜಸ್ಟ್ ಕ್ವಶನ್ ಮಾತ್ರ, ನಿಮ್ಮದ್ರಲ್ಲೂ ಅದು ಕ್ವಶನ್ ಆಗಿ ಪ್ರಶ್ನೆಯಾಗಿ ನೀವು ಹಾಕ್ಬಿಡಿ, ನನ್ನಲ್ಲಿ ಇದೆಯಾ ಇಲ್ವಾ ಅಂತ. ಯಾರ ಮೇಲಾದ್ರೂ ನಾನು ಬಂದ್ಬಿಟ್ಟು ಹೊಟ್ಟೆ ಕಿಚ್ಚು ಪಡ್ತೀನ, ಅವರ ಒಂದು ಏನ್ ಹೇಳ್ತಾರೆ ಟ್ಯಾಲೆಂಟ್ ಮೇಲೆ ಹೊಟ್ಟೆ ಕಿಚ್ಚು ಪಡ್ತೀನ, ಜಸ್ಟ್ ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಇಲ್ಲ ಅಂದ್ರೆ ಸಂತೋಷ, ಇದ್ರೆ ಅದೇನ್ ಮಾಡೋಣ, ಡಾಟ್ ಇಡೋಣ. ನೀವು ಡಾಟ್ ಇಡಿ, ನಾನು ಡಾಟ್ ಇಡ್ತೀನಿ, ಎಲ್ಲರೂ ಏನ್ ಮಾಡೋಣ, ಡಾಟ್ ಇಡೋಣ. ನಾನು ಚೆನ್ನಾಗಿ ಟ್ಯಾಲೆಂಟ್ ಆಗಿರೋರಿಗೆ ಆಪರ್ಚುನಿಟಿಗಳು ಬರುವಾಗ ನಾನು ಹೊಟ್ಟೆ ಕಿಚ್ಚು ಪಡ್ತೀನ. ಇನ್ನೊಂದು, ಸಭೆಯಲ್ಲಿ ನಾನು ತಾಳ್ಮೆಯಿಂದ ಇದೀನ. ಇನ್ನೊಂದು ಕ್ವಶನ್ ಏನ್ ಗೊತ್ತಾ, ಸಭೆಯಲ್ಲಿ ಮಾತ್ರ ನಾನು ತಾಳ್ಮೆಯಿಂದ ಇದೀನ. ಸಭೆಯಲ್ಲಿ ತಾಳ್ಮೆಯಿಂದ ಇದೀನ ಒಂದು. ಇನ್ನೊಂದು ಕ್ವಶನ್ ಅಂದ್ರೆ ಸಮಯಲ್ಲಿ ಮಾತ್ರನೇ ನಾನು ತಾಳ್ಮೆಯಿಂದ ಇದೀನ. ಅದು ತುಂಬಾ ಮುಖ್ಯ ಸಹೋದರ ಸಹೋದರಿ. ಇನ್ನೊಂದು ಏನಂದ್ರೆ, ನಾನು ಆಲ್ರೆಡಿ ಸತ್ಯ ಕೇಳಿರ್ತೀನಿ, ಅದೇ ಸತ್ಯನೇ ಬಟ್ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ನಾನು ಕೇಳಿದ್ದೀನಿ ಆಲ್ರೆಡಿ, ಅದು ಏನ್ ಗೊತ್ತು ನನಗೆ. ಆ ರೀತಿ ಅನ್ಕೊಳ್ತೀನ, ಇಲ್ಲ ನಾನು ಕೂತ್ಕೊಂಡು ಕೇಳ್ತೀನ. ನೋಡಿ, ನಾವು ಆರಂಭದಲ್ಲಿ ಕೇಳಿದ್ವಲ್ಲ ಸತ್ಯ, ಅದು ನೀವು ಇನ್ನೊಂದ್ಸಲ ಕೇಳಿ. ಟೈಮ್ ಬರುವಾಗೆಲ್ಲ ಕೇಳಿ. ನಾನು ಕೇಳಿದ್ದೀನಿ ಅಂತ ಬಿಟ್ಬಿಡ್ಬೇಡಿ. ಒಂದೊಂದು ಸಲ ನೀವು ಕೇಳುವಾಗ ಒಂದೊಂದು ಪಾಯಿಂಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ದೇವರು ಬಿಡಿಸ್ತಾರೆ ಅಲ್ಲಿ. ಸಹೋದರ ಸಹೋದರಿಯರೇ, ಇನ್ನೊಂದು, ಸತ್ಯ ಹೇಳೋ ಸಹೋದರರು ಇನ್ನೊಬ್ರು, ಸತ್ಯ ಹೇಳೋರು ಇನ್ನೊಬ್ರು ಕೂತ್ಕೊಳ್ತಾರೆ. ನೋಡಿ, ಸಾಮಾನ್ಯ ಜನರು ಬೇರೆ, ಸತ್ಯ ಹೇಳೋರು ಇನ್ನೊಬ್ರು ಸತ್ಯ ಹೇಳೋರು ಕೂತ್ಕೊಂಡಿದ್ದಾರೆ ಅನ್ಕೊಳ್ಳಿ. ಅವ್ರು ಹೆಂಗ್ ಗೊತ್ತಾ ಕೇಳ್ತಾರೆ, ನಾನಿದ್ರೆ ಹೆಂಗ್ ಮಾಡ್ತೀನಿ ಈ ಸಬ್ಜೆಕ್ಟ್ ಅನ್ನು, ಆ ರೀತಿ ಮಾಡ್ತಾ ಇದ್ದೆ ಹಂಗ ಅನ್ಕೊಳ್ತೀನ. ಅಲ್ಲ, ಅವ್ರು ಜಪ ಮಾಡ್ತಾ, ಅಯ್ಯೋ ನಾನ್ ಜಪ ಮಾಡಿದ್ರೆ ಏನ್ ಚೆನ್ನಾಗಿ ಮಾಡ್ತಾ ಇದ್ನಪ್ಪ, ಆ ರೀತಿ ಅನ್ಕೊಂಡಿದ್ದೆ. ಸಹೋದರ ಸರಿ, ಇಲ್ಲಿ ಯಾವುದೇ ಟ್ಯಾಲೆಂಟ್ ಬರಲ್ಲ, ಇಲ್ಲಿ ಯಾವುದೇ ವಿಷಯಗಳು ಬರಲ್ಲ. ಕ್ರಿಸ್ತನಲ್ಲಿ ಎಲ್ಲರೂ ಏನು ಒಂದೇ. ಅದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಇಲ್ಲಿ ಮುಖ್ಯವಾದದ್ದು ಏನ್ ಗೊತ್ತಾ, ಪ್ರೀತಿ ತಾಳ್ಮೆ, ಅದು ಒಂದೇ ಮುಖ್ಯವಾದದ್ದು. ಬೇರೆ ಯಾವುದು ದೊಡ್ಡದು ಅಲ್ಲ ಇದರಲ್ಲಿ ನಾವು ನೋಡ್ಬೇಕು. ಸಹೋದರ ಸಹೋದರಿಯರೇ, ಈ ನಾವು ನೋಟ್ ಮಾಡ್ಕೊಳ್ಳೋಣ, ಓದೋದು ಬೇಡ, ಟೈಮ್ ಇಲ್ಲ. 14 ಜೂನ್ ಮನ್ನದಲ್ಲಿ ಹೆಮ್ಮೆ ಬಗ್ಗೆ ಹಲವಾರು ವಿಷಯಗಳು ಅಲ್ಲಿ ಬರೀತಾರೆ ಸಹೋದರರು. ನೀವು ಮನೆಯಲ್ಲಿ ಸಮಯವಿದ್ರೆ ಓದ್ಕೊಳ್ಳಿ. ಜೂನ್ 14 ಅನುದಿನ ಪರಲೋಕ ಮನ್ನ. ಕಡೆದಾಗಿ ಸಹೋದರ ಸಹೋದರಿಯರೇ, ನಾವು ಬಂದ್ಬಿಟ್ಟು ಈ ಪಾಠವನ್ನು ಮುಗಿಸ್ತಾ ಇದ್ದೀವಿ. ಕಳೆದ 2 ವಾರಗಳಲ್ಲಿ ನಾವು ಮುಗಿಸಿದ್ದೀವಿ. ಏನಂತ ಹೇಳಿದ್ರೆ ಸಹೋದರ ಸಹೋದರಿ, ಇದೆಲ್ಲ ವಿಷಯವನ್ನು ನಾವು ನೋಡಿದೀವಿ. ತಾಳ್ಮೆ ಖಂಡಿತ ನಮ್ಮ ಕೈಯಲ್ಲಿ ಆಗುತ್ತೆ, ಇಲ್ಲ ಅಂತಲ್ಲ. ಒಂದೊಂದು ಟೈಮ್ ಸಿಚುವೇಶನ್ ಬಂದಾಗ ನನ್ನ ಕೈಯಲ್ಲಿ ಆಗಲ್ಲ ಅಂತ ನಾವು ಹೇಳುವ ಸ್ಥಿತಿ ಬರುವಾಗ, ಪೇತ್ರನು ಮೀನ್ ಹಿಡಿತಾ ಇದ್ರು, ಯೇಸು ಪ್ರಭು ಹೋದ್ರು. ಮೀನ್ ಹಿಡಿತಾ ಇದಾರೆ ರಾತ್ರಿಯಿಂದ, ಏನು ಸಿಗ್ತಾ ಇಲ್ಲ. ಯೇಸು ಪ್ರಭು ಹೇಳಿದ್ರು, ಏನ್ ಹೇಳಿದ್ರು, ಆ ಕಡೆ ಹಾಕಿ, ನಿನ್ಗೇನ್ ಸಿಗುತ್ತೆ, ಮೀನ್ ಸಿಗುತ್ತೆ ಅಂದ್ರು. ನೋಡಿ, ಮೀನ್ ಹಿಡಿಯುವ ಕೆಲಸ ಯಾರ್ದು? ಪೇತ್ರನ್ದು. ಅವ್ರಿಗೆ ಗೊತ್ತಿಲ್ವಾ ಎಲ್ಲಿ ಮೀನ್ ಇರುತ್ತೆ ಎಲ್ಲಿ ಇಲ್ಲ ಅಂತ. ಈಗ ಮೀನೇ ಯೇಸು ಪ್ರಭು ಮೀನ್ ಹಿಡಿಯೋರೇ ಇಲ್ಲ ಅಲ್ಲ, ಬಂದ್ಬಿಟ್ಟು ಆ ಕಡೆ ಬಲೆ ಹಾಕಿ ನಾನು ಹೇಳ್ತೀನಿ ಅಂತ. ಸರಿ, ಇವ್ರು ಹಾಕಿದ್ರು, ಏನ್ ಸಿಕ್ತು? ದೊಡ್ಡ ಮೀನ್ ಸಿಕ್ತು. ಆಗ ಪೇತ್ರನ್ ಏನ್ ಹೇಳಿದ್ರು, ಬಂದ್ಬಿಟ್ಟು ನೀನು ಹೋಗ್ಬಿಡಿ ನನ್ನ ಬಿಟ್ಟು, ನಾನು ಪಾಪಾತ್ಮನು, ನನ್ನ ಬಿಟ್ಟು ಹೋಗ್ರಿ.
ನನ್ನ ಪಾಪಿಯಾದ ಮನುಷ್ಯ ನೀವೇನ್ ಬಿಡಿ, ನನ್ನ ಬಿಟ್ಟು ಹೋಗ್ಬಿಡಿ. ನಿನ್ನ ಒಂದು ಪರಿಪೂರ್ಣತೆಗೆ ನಾನು ಮ್ಯಾಚಿಂಗೇ ಇಲ್ಲ ಯೇಸು ಪ್ರಭುವೇ, ನೀವು ಹೋಗ್ಬಿಡಿ ನನ್ನ ಬಿಟ್ಟು. ಅವಾಗ ಯೇಸು ಪ್ರಭು ಬಿಟ್ಬಿಟ್ರ, ನೀನು ಬಾ, ನಾನು ನಿನ್ನ ಮನುಷ್ಯನ ಹಿಡಿಯೋನಾಗ ಆಗ್ತೀನಿ. ಈಗ ನಾವು ಅಷ್ಟೇ ಕೆಲವೊಂದು ಕಾರ್ಯಗಳು ಮನುಷ್ಯನಾಗಿರುವಾಗ ಈ ಲೋಕದಲ್ಲಿ ಈ ಬೆಲೆಹೀನತೆಯಲ್ಲಿ ಓಡ್ತಾ ಇದೀವಿ ಅಂದ್ಮೇಲೆ ದೊಡ್ಡ ವಿಷಯ. ಈ ಲೋಕದಲ್ಲಿ ಪಾಪವುಳ್ಳ ಈ ಲೋಕದಲ್ಲಿ ಆದ್ರೂ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೋಗಿ ನಿಂತ್ಕೊಂಡ್ಮೇಲೆ ಅವ್ರೇನ್ ಗೊತ್ತ ಹೇಳ್ತಾರೆ, ನೀನ್ ಬಾ. ಪೇದ್ರಿಗೆ ಹೇಳಿದ್ರಲ್ಲ, ನೀನ್ ಬಾ, ನಾನು ಮನುಷ್ಯನ ಹಿಡಿಯೋನಾಗ ಆಗ್ತೀನಿ ಅಂತ. ಅದೇ ರೀತಿ ನೀನ್ ಬಾ, ನಾನು ನೋಡ್ಕೊಳ್ತೀನಿ ಮಿಕ್ಕಿದ್ನ. ಇಷ್ಟು ದಿನ ಸತ್ಯದಲ್ಲಿ ಇಟ್ಟಿದಾರ ಅಂದಮೇಲೆ ಕಾರಣ ಇಲ್ದಿರ ಇಲ್ಲ ಸೋದರ ಸೋದರಿಯರೇ. ಏನೋ ಎಷ್ಟೋ ದೊಡ್ಡವರು, ಎಷ್ಟೋ ಹಲವಾರು ವಿಷಯಗಳನ್ನು ಕಂಡುಹಿಡಿದವರು ಎಲ್ಲರೂ ಬಂದು ಸ್ಪೀಡಾಗಿ ಓಡ್ಬಿಟ್ರು. ಎಷ್ಟೋ ಜನ ಇಲ್ಲ ಸಹೋದರರು. ಈಗ ನಮ್ಮನ್ನು ಇಷ್ಟು ದಿನ ಇಟ್ಟಿದ್ದಾರೆ ಅಂದ್ರೆ ಕಾರಣ ಇಲ್ದಿರ ಇಲ್ಲ ಸಹೋದರ ಸಹೋದರಿಯರೇ, ಕಾರಣ ಅಂತೂ ಇರುತ್ತೆ. ನೋಡಿ, ಒಂದು ಒಳ್ಳೆ ಮನೆ, ಚೆನ್ನಾಗಿದೆಯಾ ಮನೆ? ಒಳ್ಳೆ ಮನೆ, ತುಂಬಾ ಕಷ್ಟಪಟ್ಟು ಹಣಕಾಸೆಲ್ಲ ಖರ್ಚು ಮಾಡಿ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಮನೆ. ಚೆನ್ನಾಗಿ ಹೋಯ್ತು. ಸ್ವಲ್ಪ ಕಾಲ ಕಳೀತಾ ಕಳೀತಾ ಒಂದು ದೊಡ್ಡ ಶೋಧನೆಗೆ ಅವರು ಒಳಪಟ್ರು. ಯಾರು? ಮನೆಯವರು. ಏನಾಯ್ತು ಅಂದ್ರೆ, ಇಲಿ ಬಂದ್ಬಿಡ್ತಂತೆ ಮನೇಲಿ. ಇಲಿ ಬಂದ್ಬಿಟ್ಟು ರಾತ್ರಿ ಫುಲ್ ಕಾಟ ಕೊಡ್ತಾ ಇದೆ ಅಂತೆ. ಈಗ ಮನೆಯವ್ರು ಬಿಟ್ಬಿಡ್ತಾರ ಅದನ್ನ? ಸರಿ, ಇಲಿ ಬರ್ಲಿ ಹೋಗಿ, ಸರಿ ಅದು ಇರ್ಲಿ ಪಾಪ, ಅದೇನ್ ಮಾಡುತ್ತೆ, ಅದು ಒಂದ್ ಕಡೆ ಇರ್ಲಿ, ನಾವು ಒಂದ್ ಕಡೆ ಇರೋಣ ಅಂತ ಬಿಟ್ಬಿಡ್ತಾರ? ಏನ್ ಮಾಡ್ತಾರೆ? ಇಲಿಯನ್ನು ತೆಗಿಯಕ್ಕೆ ಎಲ್ಲಾ ಪ್ರಯತ್ನವನ್ನು ಏನ್ ಮಾಡ್ತಾರೆ? ಮಾಡ್ತಾರೆ. ಅದೇ ರೀತಿ ಸಹೋದರ ಸಹೋದರರೇ, ನಮ್ಮ ಹೊಸ ಸೃಷ್ಟಿ ಆ ರೀತಿ ನಾವು ಚೆನ್ನಾಗಿ ಆರಂಭದಲ್ಲಿ ಸತ್ಯ ಕೇಳುವಾಗ ಬಂದು ಅಷ್ಟು ಚೆನ್ನಾಗಿ ನಾವು ಸತ್ಯಕ್ಕೆ ಬಂದು ಎಲ್ಲರ ಸಹೋದರ ಸಹೋದರಿಯನ್ನು ಪ್ರೀತಿಯಿಂದ ತಾಳ್ಮೆಯಿಂದ, ವಾರದಲ್ಲಿ ಒಂದ್ಸಲ ಬೇಡ, ವಾರ ಪೂರ್ತಿ ನಮ್ಗೇನ್ ಬೇಕು, ಏನಾದ್ರು ಸತ್ಯ ಬೇಕು ಅಂತ ಇದ್ದು ದಿನ ಕಲಿತಾ ಶೋಧನೆ. ವಾರದಲ್ಲಿ 3 ದಿನ ಸಾಕು, ವಾರದಲ್ಲಿ 2 ದಿನ ಸಾಕು, ಜಾಸ್ತಿ ಬೇಡ. ಆಮೇಲೆ ಹೆಸರಿಗೆ ಕ್ರೈಸ್ತರು ಇರ್ತಾರಲ್ಲ, ಅವ್ರ ತರ ವಾರದಲ್ಲಿ ಒಬ್ಬರು ಇದ್ದಾರೆ. ಇನ್ನೊಬ್ರು ಕನ್ವೆನ್ಷನ್ ಮಾತ್ರ ಬರೋರಿದ್ದಾರೆ. ಇನ್ನೊಬ್ರು ಆ ರೊಟ್ಟಿ ಪಾತ್ರೆಯಲ್ಲಿ ಮುಟ್ಟೋದು ಮಾತ್ರ ಬರೋದಿದ್ದಾರೆ. ಸಹೋದರ ಸಹೋದರಿ, ಯೋಚನೆ ಮಾಡಿ, ಈಗ ನಾವು ಎಲ್ಲಿದ್ದೀವಿ? ಈಗ ನಮ್ಮದ್ರಲ್ಲಿ ಆ ಮನೆಯಲ್ಲಿ ಇಲಿ ಹೋಯ್ತಲ್ಲ, ಈಗ ಆ ಇಲಿಗೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ, ಹಿಡಿದು ಅದು ಆಚೆಗೆ ಹಾಕ್ತಾರೆ. ಅವನು ನಿದ್ದೆ ಮಾಡಲ್ಲ ಅದು ಇದುವರೆಗೂ. ಆ ರೀತಿ ಈಗ ನಮ್ ಹೊಸ ಸೃಷ್ಟಿ ಹಂಗಿತ್ತು, ನೂತನ ಸೃಷ್ಟಿ ಈಗ ಹೋಯ್ತು ಒಳಗಡೆ. ಯಾಕಂದ್ರೆ ಬ್ಯಾಪ್ಟಿಸಮ್ ಅಲ್ಲಿ ಎಲ್ಲವನ್ನು ಬಿಟ್ಟು ನಾವು ಬಂದಿದ್ದೀವಿ. ಮತ್ತೆ ದಿನ ಕಲಿತಾ ಮತ್ತೆ ಹೋಯ್ತು ಒಂದು ಗುಣಗಳು. ಈಗ ಆ ಗುಣಗಳನ್ನು ನಾವ್ ಏನ್ ಮಾಡ್ಬೇಕಂತ ಹಿಡಿದ್ಬಿಟ್ಟು ಅದು ಆಚೆಗೆ ಹಾಕ್ಬಿಟ್ಟು ಅದನ್ನೇ ನಾವು 1-2 ವಾರ ಕಾಲ ನಾವು ಮಾಡಿದ್ದೀವಿ. ಈಗ ಹಿಡ್ದಿದ್ದೀರಾ ಅಂತ ಅನ್ಕೊಳ್ತೀನಿ ಸಹೋದರ ಸಹೋದರಿಯರೇ. ಹಂಗೆ ಹಿಡ್ದಿದ್ರೆ ತುಂಬಾ ಸಂತೋಷ. ನಮ್ಮ ಸತ್ಯದಲ್ಲಿ ನಮ್ಮ ಬೆಳವಣಿಗೆಗಳಿಗೆ ತುಂಬಾ ಅದು ಯೂಸ್ಫುಲ್ ಆಗಿರುತ್ತೆ. ಕಡೆಯದಾಗಿ ಈ ಒಂದು ಹೇಳಿದ ವಿಷಯಗಳನ್ನು ಯಾವ ರೀತಿ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಓದಿ ಸಿಸ್ಟರ್. ಇಬ್ರಿಯದವರಿಗೆ 2ನೇ ಅಧ್ಯಾಯ 1ನೇ ವಚನ. ಆದದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂಬುದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ನೋಡಿ ಸಹೋದರ ಸಹೋದರಿಯರೇ, ನೀವು ಯಾವ ರೀತಿ ಈ ವಿಷಯಗಳು ನಾವು ಹೇಳಿದೀವಲ್ಲ, ಇದನ್ನು ಯಾವ ರೀತಿ ನೀವು ಲಕ್ಷ್ಯ ಕೊಡ್ಬೇಕು? ಭಯಪಟ್ಟು, ಹೇಳಿ ಸಿಸ್ಟರ್, ಭಯಪಟ್ಟು ಅವುಗಳನ್ನು ಲಕ್ಷ್ಯ ಕೊಡಬೇಕು ಅಂತ ಇದೆಯಾ? ಅಂತ ಇಲ್ಲ. ಕರೆಕ್ಟಾಗಿ ಓದಿ. ಹೆಚ್ಚಾಗಿ ನೋಡಿ, ಹೆಚ್ಚಾಗಿ ಅಂತ ಒಂದಿದೆ ನೋಡಿ. ಲಕ್ಷ್ಯ ಕೊಡಿ ಅಂತ ಹೇಳಿರ್ಬೋದಲ್ಲ, ಆದ್ರೆ ಹೆಚ್ಚಾಗಿ ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ಇರಬೇಕು. ಪ್ರಯತ್ನದಿಂದ ನೀವೇನು ಗಮನದಿಂದ ಇಟ್ರೆ ಅದು ನಡೆಯುತ್ತೆ. ಅದಕ್ಕೆ ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿ ನೀವು ಇರಬೇಕು. ಸಹೋದರ ಸಹೋದರಿಯರೇ, ಈ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಈ ಒಂದು ಟೈಮಲ್ಲಿ ದೇವರಿಗೆ, ಅವರ ಯೇಸು ಪ್ರಭು ಅವರಿಗೂ ನಮ್ಮ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟ ಸಭೆಯ ಎಲ್ಲ ಹಿರಿಯರಿಗೂ ಸಭೆಯವರಿಗೂ ನನ್ನ ಹೃದಯಪೂರ್ವಕವಾಗಿರುವ ವಂದನೆಗಳನ್ನು ಹೇಳುತ್ತಾ, ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು.
ಸಹೋದರರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತು ವಾಕ್ಯ ಸಂದೇಶ ನೀಡಿದ ಸಹೋದರರಿಗೂ ಎಲ್ಲ ಸಹೋದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತೆ ಅಸ್ವಸ್ಥವಾಗಿರುವಂತ ಸಹೋದರ ಸಹೋದರಿಯರಿಗೆ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ. ದೇವರು ಒಳ್ಳೆ ಆರೋಗ್ಯವನ್ನು ಕೊಟ್ಟು ಮತ್ತೆ ಅವರಿಗೆ ವಿಶ್ವಾಸವನ್ನು ಕೊಟ್ಟು ಈ ಓಟವನ್ನು ಓಡುವಂತೆ ನೀವು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತೆ ಈ ವಾರದ ಕೂಟಗಳು ಸಂಡೇ ಬೇಸಿಕ್ ಕ್ಲಾಸ್ ಇರುತ್ತೆ 6:30 ಮಾತ್ರ. ಮಂಡೇ ರೋಮ 8 ಗಂಟೆಗಿದೆ. ಮತ್ತೆ 8 ಗಂಟೆಗೂ ಬೇಸಿಕ್ ಕ್ಲಾಸ್ ಇರುತ್ತೆ. ಮಂಡೇ ರೋಮನ್ಸ್ ಬುಕ್ ಸ್ಟಡಿ ಇರುತ್ತೆ 8 ಗಂಟೆಗೆ. ಟ್ಯೂಸ್ಡೇ ಲೈಫ್ ಆಫ್ ಕ್ರೈಸ್ಟ್ ಇರುತ್ತೆ 8 ಗಂಟೆಗೆ. ವೆಡ್ನೆಸ್ಡೇ ಟ್ಯಾಬರ್ನಾಕಲ್ ಸ್ಟಡಿ ಇರುತ್ತೆ 8 ಗಂಟೆಗೆ. ಥರ್ಸ್ಡೇ 5th ವಾಲ್ಯೂಮ್ ಸ್ಟಡಿ ಇರುತ್ತೆ 8 ಗಂಟೆಗೆ. ಫ್ರೈಡೇ 3rd ವಾಲ್ಯೂಮ್ ಸ್ಟಡಿ ಇರುತ್ತೆ 8 ಗಂಟೆಗೆ. ಸ್ಯಾಟರ್ಡೇ ಅಪೊಸ್ತಲರ ಪುಸ್ತಕ ಸ್ಟಡಿ ಇರುತ್ತೆ 8 ಗಂಟೆಗೆ. ಸಂಡೇ ಸರ್ವಿಸ್ ಇರುತ್ತೆ ಇಲ್ಲಿ 10 ಗಂಟೆಗೆ. ಮತ್ತೆ ಬ್ರದರ್ ಒಂದು ಅನೌನ್ಸ್ಮೆಂಟ್ ಮಾಡಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ವೀಕ್ ಇಲ್ಲಿ ಊಟ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾಪ್ಕೊಳ್ಳಿ ಇಟ್ಕೊಳ್ಳಿ. ಮತ್ತೆ ಈ ಆರಾಧನೆಯನ್ನು ಅಂತ್ಯಗೊಳಿಸುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಕೊನೆಯ ಸಂಗೀತ ಎಂತ ಅಮೂಲ್ಯ ಮಿತ್ರ ಎಂಬುವ ಸಂಗೀತವನ್ನು ಹಾಡಿಕೊಳ್ಳೋಣ. ಸಾಂಗ್ ನಂಬರ್ 73 73. ಎಂತ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ, ಪಾಪ ದುಃಖ ಭಯವೆಲ್ಲ ಪರಿಹಾರ ಮಾಡಿದ, ಸ್ಥಿರಾನಂದ ಸಮಾಧಾನ ಹೊಂದಲಾಶಿಸಿದರೆ ಯೇಸು ಸ್ವಾಮಿಯನ್ನು ನಿತ್ಯ ಬೇಡುತ್ತಿರು ಮನವೇ. ಶೋಧನೆ ಉಂಟಾಗುವಾಗ ತಾಪತ್ರಯದಲ್ಲಿಯೂ ಮನದಲ್ಲಿ ಕುಗ್ಗಬೇಡ, ಜಪ ಮಾಡುತ್ತಾ ಇರು. ನಂಬದಕ್ಕೆ ಇಂಥ ಮಿತ್ರ ಬೇರೊಬ್ಬರಿಲ್ಲವೋ, ನಿನ್ನ ದುಃಖವೆಲ್ಲ ಬಲ್ಲ ಆತುಕೊಳ್ಳುತ್ತಾ ಇರು. ತುಂಬ ವ್ಯಸನ ಉಪದ್ರ ಆಗ ಚಾಟು ಬಂದಿರು. ಯೇಸುನಾದ ನಿತ್ಯ ಶ್ರಯ ಬೇಡಿಕೊಳ್ಳುತ್ತಾ ಇರು. ನಿಂದೆ ಪೀಡೆಗಳವಾಡ ಯಾವ ಕಷ್ಟ ಬಂದರು ಸರ್ವಶಕ್ತನಾದ ಎಂತೋ ತಪ್ಪಿ ಹೋಗದು.